ಹಲೋ ಮಾತಾಡ್ತಾರೆ ಎನಿ ಟೈಮ್ ಆನಲ್ಲ ಆಫ್ ಆನ್ ಮಾಡ್ಕೊಂಡಿಲ್ಲ. ಅದೇ ಅವ್ರು ಮಾತಾಡಾದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಮಾಸಿಕ ಜನಸಂಪರ್ಕ ದಿವಸವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರಲಿದ್ದಾರೆ ಬೆಂಗಳೂರು ಕೇಂದ್ರ ವಿಭಾಗದ ಡಿ.ಸಿ.ಪಿ ಸಾಹೇಬರಾದಂಥ ಶ್ರೀ ಶೇಖರ್ H.T. IPS. ಎಲ್ಲರೂ ನಮಸ್ಕಾರ. ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಪ್ರತಿ ತಿಂಗಳು ಮಾಸಿಕ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಳ್ತೇವೆ. ಕೊನೆಯ ಶನಿವಾರದಂದು ಇದನ್ನು ಮಾಡಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಇವತ್ತಿಗೆ ಶಿಫ್ಟ್ ಮಾಡ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬೆಂಗಳೂರು ನಗರದ ಪೊಲೀಸ್ ಇಲಾಖೆಯ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಶ್ರೀ ಬಿ ದಯಾನಂದ್ IPS ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇನ್ನೊಬ್ಬರ DCP ಆಗಿರ್ತಕ್ಕಂಥ ಟ್ರಾಫಿಕ್ ವೆಸ್ಟ್ DCP ಶ್ರೀಮತಿ ಅನಿತಾ ಹದ್ದನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದರೆ ಅವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಗಳಿಂದ ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳು ಬರ್ತವೆ, ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸಿ ತಮ್ಮ ಅಹವಾಲುಗಳನ್ನು ಅವರ ಗಮನಕ್ಕೆ ತರೋಕ್ಕೆ ನಾವು ಕೋರಿಕೊಂಡಿದ್ದೆವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬೆಸ್ಕಾಂ ಅಧಿಕಾರಿಗಳು, BBMP ಅಧಿಕಾರಿಗಳು, RTOದವರು ಹಾಗೂ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್ದವರು ಎಲ್ಲರೂ ಬಂದಿದ್ದೀರಾ. ಬೇರೆ ಇಲಾಖೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜನರಿಗೋಸ್ಕರ ಇರತಕ್ಕಂಥ ಆಡಳಿತ ವ್ಯವಸ್ಥೆ, ನಿಮಗೋಸ್ಕರನೇ ನಾವು ಇಲ್ಲಿ ಬಂದಿದ್ದು. ನಿಮ್ಮ ಅಹವಾಲುಗಳನ್ನು ಕೇಳಿ ಅವಕ್ಕೆ ಸಮರ್ಪಕವಾಗಿ ಒಂದು ಸೊಲ್ಯೂಷನನ್ನು ಫೈಂಡ್ ಮಾಡೋಕ್ಕೆ ನಾವು ಬಂದಿರತಕ್ಕಂಥದ್ದು. ತಮ್ಮ ಅಹವಾಲುಗಳನ್ನು ಹೊತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಕೇಂದ್ರ ವಿಭಾಗದ 12 ಪೊಲೀಸ್ ಠಾಣೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಈಗ ನಾವು ನೇರವಾಗಿ ಪ್ರಶ್ನೆ, ತಮ್ಮ ಏನು ಅಹವಾಲುಗಳಿದೆ ಅದನ್ನು ನಾವು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ತಮಗೆಲ್ಲರಿಗೂ ಟೋಕನ್ ಸಿಸ್ಟಮ್ ಕೊಟ್ಟಿದ್ದೇವೆ. ಟೋಕನ್ ನಂಬರ್ 1 ಅಂದ ತಕ್ಷಣ ತಾವು ಎದ್ದು ನಿಂತ್ಕೊಂಡ್ಬಿಟ್ಟು ತಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ ಅಂತ ಹೇಳಿ, ಅದ್ರ ಜೊತೆಗೆ ತಮ್ಮ ಒಂದು ಅಹವಾಲು ಅಂತ ಏನಂತ ಹೇಳಿ, ದಯವಿಟ್ಟು ಮತ್ತೆ ಯಾವುದು ಪ್ರಶ್ನೆ ರಿಪೀಟ್ ಆಗುತ್ತೆ ಅಂಥದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಬೇರೆದವ್ರಿಗೆ ಅವಕಾಶ ಸಿಗೋಲ್ಲ. ಸೊ ಆ ಹಿನ್ನೆಲೆಯಲ್ಲಿ ತಮ್ಮ ಎಲ್ಲ ಅಹವಾಲುಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಗಮನಕ್ಕೆ ತರ್ತೇವೆ. ನಮ್ಮ ಇಲಾಖೆ ಸಮಸ್ಯೆ ಆಗಿದ್ದರೆ ಮಾನ್ಯ ಆಯುಕ್ತರು ಸಾಹೇಬರು ಇಲ್ಲೇ ಇದ್ದಾರೆ, ಅವರು ಇಲ್ಲೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸೂಕ್ತ ಮಾರ್ಗದರ್ಶನ ನೀಡುತ್ತಾರೆ. ಸೊ ಮತ್ತೊಮ್ಮೆ ತಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಈಗ ಕಾರ್ಯಕ್ರಮ ಏನು ಜನಸಂಪರ್ಕ ಸಭೆ, ಸೊ ಈಗ ತಮ್ಮ ಒಂದು ಅಹವಾಲುಗಳನ್ನು ನಾವು ಆಲಿಸಲು ಪ್ರಾರಂಭಿಸೋಣ. ಥ್ಯಾಂಕ್ ಯು. ತಮ್ಮೆಲ್ಲರನ್ನು ಸ್ವಾಗತವನ್ನು ಕೋರಿದ ಮಾನ್ಯ ಕೇಂದ್ರ ವಿಭಾಗದ ಡಿ.ಸಿ.ಪಿ ಸಾಹೇಬರಾದಂಥ ಶೇಖರ್ ಸಾಹೇಬರಿಗೆ ವಂದನೆಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಸಾರ್ವಜನಿಕರು ಇವಾಗ ತಮ್ಮ ಏನು ಅಹವಾಲುಗಳನ್ನ ಏನು ಟೋಕನ್ ನಂಬರ್ ಕೂಗ್ತೇನೆ, ಸೊ ಅದ್ರ ಪ್ರಕಾರವಾಗಿ ಮೈಕ್ನ ತಮ್ಮ ಬಳಿಗೆ ಕೊಡ್ತಾರೆ. ಸೊ ತಾವು ತಮ್ಮ ಇದನ್ನು ಸಲ್ಲಿಸ್ಕೋಬೋದು. ಮೊದಲಿಗೆ ಟೋಕನ್ ನಂಬರ್ 1 ಶ್ರೀ ಸುನೀಲ್ ಐಗ್ರೌಂಡ್ ಸರ್.
ಎಲ್ಲರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಸುನಿಲ್ ಕುಮಾರ್ ಅಂತ ಹೇಳಿ ವಸಂತ ನಗರ ನಾಗರಿಕ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮದು ಒಂದು 2-3 ಸಮಸ್ಯೆ ಪದೇ ಪದೇ ಅದೇ ರಿಪೀಟ್ ಆಗ್ತಾಯಿದೆ ಸರ್. ಸೊ ಅದೇ ಈ ಬಾರಿ ಕೂಡ ಅದೇ ಸಮಸ್ಯೆ ಬಗ್ಗೆ ನಾನು ಉಲ್ಲೇಖ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಮ್ಮ ಬಡಾವಣೆಯಲ್ಲಿ ಹೆಚ್ಚಿಗೆ ಈ ಹೆಣ್ಮಕ್ಳಿಗೂ ಮತ್ತು ವರ್ಕಿಂಗ್ ವುಮನ್ ಇದ್ದಾರಲ್ಲ ಅವ್ರದ್ದು ಪಿ ಜಿಗಳು ಹೆಚ್ಚಿಗೆ ಇದೆ. ಸೊ ಈ ಹಿಂದೆ ಕೂಡ ನಾವು ತಮ್ಮ ಗಮನಕ್ಕೆ ತಂದಿದ್ವಿ. ಈ ಪಿ ಜಿಗಳಿಗೆ ನಿಯಂತ್ರಣ ಮಾಡಲಿಕ್ಕೆ ಸಂಜೆ ಹೊತ್ತು ಮತ್ತು ಅವರು ತಡರಾತ್ರಿ ಅವ್ರ ಕೆಲಸದಿಂದ ಬರುವ ಸಮಯದಲ್ಲಿ ಅವ್ರಿಗೆ ರಕ್ಷಣೆ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಒಂದು ಅಹಿತಕರ ಘಟನೆ ನಡೆದಿದೆ. ಸೊ ಈ ಕಳೆದ ವಾರದಲ್ಲಿ ಒಂದು 2-3 ಸರಿ ಈ ರೀತಿ ಘಟನೆಗಳು ನಡೆದಿದೆ. ಅದಲ್ಲದೆ ನಮ್ಮ ಪ್ಲೇನ್ ಕ್ಲೋತ್ ಪೊಲೀಸ್ಮೆನ್ ಯಾರು ಅವರು ಮಫ್ಟಿನಲ್ಲಿ ಕೇಳ್ಕೊಂಡಿದ್ವಿ, ಅವ್ರದ್ದು ಇನ್ನೂ ಹೆಚ್ಚಿಗೆ ರೌಂಡ್ಸ್ ಆದರೆ ನಮಗೆ ಅನುಕೂಲ ಆಗುತ್ತೆ ಅಂಥೇಳಿ. ಮತ್ತು ನಮ್ಮದು ಮೌಂಟ್ ಕಾರ್ಮಲ್ ಕಾಲೇಜು ಸಮೀಪ ಇರೋದ್ರಿಂದ ಆ ಟ್ರಾಫಿಕ್ ಸಮಸ್ಯೆ ಹೆಚ್ಚಿಗೆ ಇದೆ ಸರ್. ಅವರು ಮೌಂಟ್ ಕಾರ್ಮಲ್ ವಿದ್ಯಾರ್ಥಿಗಳು ಎಲ್ಲರೂ ತಂದು ಮನೆಗಳ ಮುಂದೆ ಪಾರ್ಕ್ ಮಾಡ್ತಾರೆ. ಇದ್ರ ಬಗ್ಗೆ ತಿಳಿಸಿದ್ವಿ, ಅದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ. ಸೊ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂಥೇಳಿ. ಮತ್ತೊಂದು ಈ ಬೀದಿ ದೀಪಗಳು ಸಮಸ್ಯೆ ಇದೆ ಸರ್. ಸಂಬಂಧಪಟ್ಟ ಇಲಾಖೆಗಳು ಆ ಟೈಮರ್ ಸಮಸ್ಯೆ ಅಂಥೇಳಿ ರಾತ್ರಿ ತಡರಾತ್ರಿ ಲೇಟಾಗಿ ಉರಿಯುತ್ತೆ ಮತ್ತು ಬೆಳಗಿನ ಜಾವ ಉರಿತಾ ಇರುತ್ತೆ. ಸೊ ಅದನ್ನು ಮತ್ತು ಕೆಲವು ಡಾರ್ಕ್ ಸ್ಪಾಟ್ಸ್ ಇದೆ, ಅದನ್ನೆಲ್ಲ ತಿಳಿಸಿದ್ದೀವಿ ಅವ್ರಿಗೆ. ಅಲ್ಲಿ ಇನ್ನೊಂದು ಚೂರು ಹೆಚ್ಚಿನ ದೀಪದ ವ್ಯವಸ್ಥೆ ಮಾಡಬೇಕಂತೇಳಿ ಇದಿಷ್ಟು ನಮ್ಮ ಸಮಸ್ಯೆಗಳಿದೆ ಸರ್. ಪಿ ಜಿದು ಏನು ಸಮಸ್ಯೆ ಅರ್ಥ ಆಗಲಿಲ್ಲ. ಪಿ ಜಿದು ಏನು ಸಮಸ್ಯೆ ಇದೆ? ಸರ್, ಹೆಣ್ಮಕ್ಳು ಎಸ್ಪೆಷಲಿ ವೀಕೆಂಡ್ಸು, ಫ್ರೈಡೇ ಸ್ಯಾಟರ್ಡೇ ನೈಟ್ಸು ಹೊರಗಡೆ ಹೋಗಿರ್ತಾರೆ, ಬರೋದು ತಡ ಆಗುತ್ತೆ. ಮತ್ತು ಕೆಲವರು ಶಿಫ್ಟ್ಸ್ ಪ್ರಕಾರ ಬರೋದ್ರಿಂದ ಅವ್ರು ಬರೋದು ಲೇಟ್ ಆಗುತ್ತೆ. ಆ ಸಮಯದಲ್ಲಿ ಅಲ್ಲಿ ಏನೂ ಇದಿರಲ್ದೇ ಇರೋದ್ರಿಂದ ಅವ್ರಿಗೆ ಕ್ಯಾಬ್ನವರು ಎಲ್ಲೋ ಒಂದು ಕಾಲೇಜ್ ಹತ್ರ ಡ್ರಾಪ್ ಮಾಡಿದ್ರೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಿನ್ನೆ ಒಂದು ಹುಡುಗಿನ ಒಂದು ಮೋಟರ್ ಸೈಕಲ್ನಲ್ಲಿ ಆಟೋನಲ್ಲಿ ಚೇಸ್ ಮಾಡಿದ ಘಟನೆ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ರೀತಿ ಅವ್ರಿಗೆ ಸಂಜೆ ಹೊತ್ತು ಏನೂ ಪ್ರೊಟೆಕ್ಷನ್ ಇರೋದಿಲ್ಲ. ಆಮೇಲೆ ಒಂದು ಕಿಡ್ನ್ಯಾಪಿಂಗ್ ಅಂತ ಕೂಡ ಒಂದು ಪ್ರಕ್ರಿಯೆ ಒಂದು ನಡೆದಿತ್ತು. ಅದ್ರ ಬಗ್ಗೆ ಕೂಡ ಎಲ್ಲಿ, ಯಾವ ಏರಿಯಾದಲ್ಲಿ? ವಸಂತ ನಗರ ಸರ್. ಓಕೆ. ಎಷ್ಟು ಪಿ ಜಿಗಳಿರ್ಬೋದು ಅಲ್ಲಿ? ಸರ್ 50ಕ್ಕಿಂತ ಹೆಚ್ಚಿಗೆ ಇದೆ ಸರ್. ಇದು CVRMS ಮಾಡಿದ್ದೀರಾ? ಇನ್ನೂ ಮಾಡಿಲ್ಲ, ಮಾಡಬೇಕು, ಅದು ಮಾಡಿಸಿ. ಓಕೆ, ಅದು ವಿಲ್ ಅಟೆಂಡ್ ಟು ಇಟ್. ಎರಡನೇದಾಗಿ ಸಂಚಾರ ಸಮಸ್ಯೆಗಳ ಬಗ್ಗೆ ಹೇಳಿದ್ದೀರಾ. DCP ಟ್ರಾಫಿಕ್ ವೆಸ್ಟ್ ಅವರು ಇಲ್ಲಿದ್ದಾರೆ, ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಟ್ರಾಫಿಕ್ ಯಾರಿದ್ದಾರೆ ಅಲ್ಲಿ? ಹೈಗ್ರೌಂಡಿಗೆ ಬರುತ್ತಾ? ಯಾರಿಗೆ ಬರುತ್ತೆ ಅದು? ಏನು ಮಾಡ್ತಾಯಿದ್ದೀರಪ್ಪ ಅಲ್ಲಿ? ಏನು ನಿಮ್ಮ ಹೆಸರು? ಅಟೆಂಡ್ ಮಾಡಬೇಕಲ್ಲ ಅದನ್ನು. ಆಮೇಲೆ BBMPಯಿಂದ ದೀಪಗಳ ವ್ಯವಸ್ಥೆ BBMP ಅವರು ಮಾಡಬೇಕಾಗ್ತದೆ. BBMP ಅವರು ಬಂದಿದ್ದಾರಾ ಯಾರಾದರೂ? BBMP ಅವರು ಬಂದಿಲ್ಲ. ಹಾಂ, ಯಾರಿದ್ದಾರೆ? ಯಾರು ಇಲ್ವಲ್ಲ? ಇದ್ದಾರೆ ಯಾರಾದರೂ BBMP ಅವರು? BBMP ಇಂದ ಬಂದಿರೋ? ಓಕೆ, ಎನಿವೆ ವಿ ವಿಲ್ ಅಟೆಂಡ್ ಟು ಇಟ್. ಥ್ಯಾಂಕ್ ಯು. ಟೋಕನ್ ನಂಬರ್ 2 ಸುರೇಶ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ, ವಸಂತ ನಗರ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಹಾಗೂ ವಸಂತ ನಗರ ನಿವಾಸಿಯಾಗಿರ್ತೀನಿ. ಈಗಾಗಲೇ ನಮ್ಮ ಸ್ನೇಹಿತರು ಕೆಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಈಗ ನಮಗೆ 8th ಮೇನ್ ರೋಡ್ನಲ್ಲಿ ವಸಂತ ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗಿದೆ ಸರ್. ಅದು 2 ಬೋತ್ ಸೈಡಲ್ಲಿ ಪಾರ್ಕಿಂಗ್ ಇರುತ್ತೆ ಟ್ರಾಫಿಕ್ ಅವ್ರದ್ದು. ಸೊ ಕೆಲವು ಸತಿ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ ವೆಹಿಕಲ್ಗಳು ಬರುತ್ತೆ, ಅವ್ರು ನಿಲ್ಲಿಸಿ ಏನಾದ್ರು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ. ಈ ಕಡೆ ಪಾರ್ಕಿಂಗ್, ಆ ಕಡೆ ಪಾರ್ಕಿಂಗ್ ಇರುತ್ತೆ. ಪಬ್ಲಿಕ್ಗೆ ತೊಂದರೆ ಆಗ್ತಾಯಿದೆ. ಆ ಫುಟ್ಪಾತಿಂದ ಕೆಳಗೆ ಇಳಿಬೇಕು, ಸ್ವಲ್ಪ ವಯಸ್ಸಾಗಿದ್ದವರು ಸ್ವಲ್ಪ ಆ ಪಾರ್ಕಿಂಗಿಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಲಿಕ್ಕೆ ತಾವು ಸಹಾಯ ಮಾಡಿಕೊಟ್ರೆ ಒಳ್ಳೆಯದು ಅಂತ. ಆ ನಂತರದಲ್ಲಿ ಸ್ವಲ್ಪ ಯುವಕರನ್ನ ನಾವೇನು ಜಾಸ್ತಿ ಇದು ಮಾಡೋಕ್ಕಾಗೋದಿಲ್ಲ.
ಈ ಅಲ್ಲಲ್ಲಿ ಈ ಧೂಮಪಾನ ಮಾಡೋಂಥ ಜಾಗದಲ್ಲಿ ಅಂದರೆ ಏನು ಸಿಗರೇಟ್ ಝೋನ್ ಅಂತ ಮಾಡ್ಕೊಂಡಿದ್ದಾರೆ, ಅಲ್ಲಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾಯಿದೆ. ಈ ಬೇರೆ ಪಬ್ಲಿಕ್ಕು ಸ್ವಲ್ಪ ಮೂಮೆಂಟ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಈಗಾಗಲೇ ನಮ್ಮ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ನಮ್ಮ ಜೊತೆ ಒಳ್ಳೆ ಕೋಆಪ್ರೇಷನ್ ಮಾಡ್ತಿದ್ದಾರೆ. ಜೊತೆಯಲ್ಲಿ ಇನ್ನೊಂದಷ್ಟು ಎಕ್ಸ್ಟ್ರಾ ಫೋರ್ಸು ರೌಂಡ್ ಮಾಡೋದು ಕಾಲೇಜ್ ಟೈಮಲ್ಲಾಗಿರ್ಬೋದು ಅಥವಾ ಈವ್ನಿಂಗ್ ಟೈಮಲ್ಲಿ ಹೊರಗಡೆಯಿಂದ ಬರ್ತಾರೆ. ಸ್ವಲ್ಪ ಅವ್ರ ಮೇಲೆ ಯಾರು ಹೊರಗಡೆಯಿಂದ ಬರೋಂಥವ್ರು ಅವ್ರ ಬಗ್ಗೆ ಒಂದು ಸ್ವಲ್ಪ ನಿಗಾ ಇಡಬೇಕು. ಇಟ್ಟಾಗ ಅಲ್ಲಿ ಲೋಕಲ್ ಯಾವುದೇ ಸಮಸ್ಯೆಗಳು ಬರಲ್ಲ. ಹಾಗಾಗಿ ಅದೊಂದು ಮಾಡಿಕೊಟ್ರೆ ನಮಗೆ ಒಳ್ಳೆ ಕೆಲಸ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಟೋಕನ್ ನಂಬರ್ 3 ಆದರ್ಶ್. ಆದರ್ಶ್ ಟೋಕನ್ ನಂಬರ್ 3. ಟೋಕನ್ ನಂಬರ್ 4 ದೊರೆ, ಹೈಗ್ರೌಂಡ್ಸ್ ಠಾಣಾ ಸರ್, ಅದು ದೊರೆ. ಟೋಕನ್ ನಂಬರ್ 5 ಶಿವಜ್ಞಾನಂ. ಎಲ್ಲರಿಗೂ ನಮಸ್ಕಾರ ಸರ್. ಇಲ್ಲಿ ವೈಲಿಕೋಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ವಿನಾಯಕ ಸರ್ಕಲ್ ಅಂತ ಬರುತ್ತೆ ಸರ್. ಅಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ ಸರ್. ಇದ್ರ ಬಗ್ಗೆ ಸ್ಟೇಷನ್ಗೆ ಹೇಳಿದ್ದೀವಿ ಸರ್. ಅವರು ಬಂದು ನೋಡ್ತಾರೆ. ಇದ್ರೂ ಅಲ್ಲಿ ಬಂದ್ಬಿಟ್ಟು ಮಮತಾ ಹಾರ್ಡ್ವೇರ್ಸ್ ಅಂತ ಒಂದು ಅಂಗಡಿ ಇದೆ, ಅಲ್ಲಿ ಪಾರ್ಕಿಂಗು ಹೋಟ್ಲಿದೆ. ಅಲ್ಲಿ ಗಾಡಿ ನಿಲ್ಸೋದ್ರಿಂದ ಪಬ್ಲಿಕ್ಕಿಗೆ ಎಲ್ಲ ಸುಮಾರು ತೊಂದರೆ ಆಗುತ್ತೆ ಸರ್. ಏನೋ ನಾವು ಕೇಳೋಕ್ಕೆ ಹೋದ್ರೆ ಏನು ಮಾಡ್ತಾರೆ ಅಂದರೆ ಜಗಳ ಆಗೋ ಥರ ಆಗುತ್ತೆ ಸರ್. ಅದರಿಂದ ನಾವು ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ. ಟ್ರಾಫಿಕ್ ಸಮಸ್ಯೆ ಅದೊಂದು ಬಗೆಹರಿಸ್ಕೊಡ್ಬೇಕು ಸರ್, ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ಯಾರಿಗೆ ಬರುತ್ತೆ ಪೊಲೀಸ್ ಸ್ಟೇಷನು? ಅಟೆಂಡ್ ಮಾಡಿ. ಯಾವುದು? ಮಮತಾ ಹಾರ್ಡ್ವೇರ್ ಶಾಪ್. ಏನು ಪಾರ್ಕಿಂಗ್ ಮಾಡ್ತಾರ? ಹೌದು ಸರ್, ಎರಡು ಕಡೆ ಗಾಡಿ ನಿಲ್ಲಿಸ್ತಾರೆ ಸರ್. ಡಬಲ್ ಪಾರ್ಕಿಂಗ್? ಹೌದು ಸರ್. ಗಾಡಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಸರ್. ಪಾರ್ಕಿಂಗ್ ಇದೆಯಾ ಇಲ್ವಾ? ಅಲ್ಲಿ ಪಾರ್ಕಿಂಗ್ ಇಲ್ಲ ಸರ್. ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ. ಇದ್ರನ್ನ ಅಲ್ಲೇ ನಿಲ್ಲಿಸ್ತಾರೆ ಸರ್. ನೋಡಿ, ಅಟೆಂಡ್ ಮಾಡಿ. ಇಲ್ಲಾಂದ್ರೆ ಒಂದು ಕ್ಯಾಮ್ರಾ ಹಾಕ್ಸ್ಬಿಟ್ಟು ಅದು ಕ್ಲಿಕ್ ಹೊಡಿತಾ ಇರಲಿ ಅಲ್ಲೇ ಅಷ್ಟೇ ಪಾರ್ಕಿಂಗ್ನವರು. ಟೋಕನ್ ನಂಬರ್ 6 ಜಯಕುಮಾರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪೊಲೀಸ್ ಇಲಾಖೆಯವ್ರಿಗೆ ನಮ್ಮದೊಂದು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಈ ಬಾರಿ ಚುನಾವಣೆಗೆ ಮುಂಚೆನೇ ವೈಲಿಕೋಲ್ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರನ್ನ ಕರೆದು, ಎಲ್ಲ ಮುಖಂಡರು ಕರೆದು, ಚುನಾವಣೆಗಳಲ್ಲಿ ಯಾವ ಥರ ಅಹಿತಕರ ಘಟನೆ ನಡಿಬಾರ್ದು, ಎಲ್ಲ ಫ್ರೆಂಡ್ಲಿ ಚುನಾವಣೆ ಮಾಡಬೇಕು ಅಂತ ಹೇಳಿ ಭಾಳ ಅದ್ಭುತವಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವ್ರಿಗೆ ಮೊದಲನೇ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಎರಡನೇದು, ಪ್ರತಿ ಸಲ ಯಾರು ಬಂದು ಓಟ್ ಹಾಕಿಲ್ವಲ್ಲ? ಚೆನ್ನಾಗಿ ಹಾಕಿದ್ದಾರೆ ಸರ್. ಕೆಲವ್ರು ಬರಲಿಲ್ಲ, ಅದಕ್ಕೆ ನಾವು ಓಟ್ ಅವ್ರೇನು ಸರ್ ಏನು ಗೊತ್ತಾ, ಅವರು ರಾಜ್ಯದ 69, ಬೆಂಗಳೂರು ನಗರದ 53 ಸರ್. ಅವರು ಕೆಲಸ ನಿರ್ವಹಿಸಿದ್ದಾರೆ. ಜನರ ಮನೆಯಿಂದ ಕರ್ಕೊಂಬಂದು ಓಟ್ ಹಾಕ್ಸೋಕ್ಕಾಗಲ್ವಲ್ಲ ಅವರು. ಒಳ್ಳೆ ಚೆನ್ನಾಗಿ ನಾವು ಮಾಡಿದ್ದೀವಿ ಸರ್, ನಾವು ಮಾಡಿದ್ದೀವಿ. ಜನರು ಬರಲಿಲ್ಲ, ಅದಕ್ಕೆ ಏನು ಮಾಡೋಕ್ಕಾಗತ್ತೆ. ಆಮೇಲೆ ಪ್ರತಿ ಸಲಿನೂ ನಾನು ಒಂದು ಪ್ರಶ್ನೆನ ರೈಸ್ ಮಾಡ್ತಾಯಿದ್ದೀನಿ. ಅದು ಸ್ಯಾಲ್ವೇಷನ್ನೇ ಸಿಗ್ತಲ್ಲ ಮಾನ್ಯ ಆಯುಕ್ತರು ಸಾಹೇಬ್ರೆ. ಏನು ಗೊತ್ತಾ, ಅಲ್ಲಿ ಕ್ಯಾಮ್ರಾಗಳು ಹಾಕಿದ್ದಾರೆ, ಕ್ಯಾಮ್ರಾಗಳು ಯಾವುದೂ ನಿರ್ವಹಿಸ್ತಾ ಇಲ್ಲ. ನಂದೇ ಕ್ಯಾಮ್ರಾಗಳು ಎಲ್ಲಿ? ಅಲ್ಲಿ BBMP ಕ್ಯಾಮ್ರಾಗಳು. BBMP ಕ್ಯಾಮ್ರಾನ ಅದು ಹಾಕಿದ್ದಾರೆ, ಇನ್ಸ್ಟಾಲ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ರೋಡು, ಯಾವ ಏರಿಯಾ? ಎಲ್ಲ ನಮ್ಮ ರೋಡಲ್ಲಿ ಎಲ್ಲ ಯಾವುದೂ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಹೇಳಿದ್ರೆ ಆಗಲ್ಲ, ನೀವು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ. ಫಸ್ಟ್ ಮೇನ್ ರೋಡು, ಸೆಕೆಂಡ್ ಮೇನ್ ರೋಡು, ವಯಲಿಕವಲ್ನಲ್ಲಿ ವಿನಾಯಕ ಸರ್ಕಲ್ ಬಡಾವಣೆಯಲ್ಲಿ ಯಾವುದೂ ನಿರ್ವಹಿಸ್ತಾ ಇಲ್ಲ. ಅಲ್ಲಿ BBMP ಅವ್ರು ಹಾಕಿದ್ದಾರೆ. ಮೊನ್ನೆ ಕೂಡ ಒಂದು ಇನ್ಸ್ಪೆಕ್ಟರ್ ಗೊತ್ತಿದೆಯೇನ್ರಿ? ಹಾಕಿದಾರ BBMP ಅವರಲ್ಲಿ? ಇನ್ನೂ ಆಪರೇಷನಲ್ ಆಗಿಲ್ವಾ ಅಥವಾ ಕನೆಕ್ಟಿವಿಟಿ ಆಗಿಲ್ಲ? ಕನೆಕ್ಷನ್ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರಾ? ಎಷ್ಟು ಕ್ಯಾಮ್ರಾ ಹಾಕಿದ್ದಾರೆ? ನ್ಯೂ ವರ್ಕ್ ಇದು. ಯಾಕಂದರೆ ಆಗಬೇಕಂತಲ್ಲಪ್ಪ ಸರ್. ಅದು ನಾನು ಹೇಳ್ತಾ ಇರೋದು ಲಾಸ್ಟ್ MLA ಚುನಾವಣೆಯಿಂದ ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಅಲ್ಲಿ ಒಂದು ಗೋಲ್ಡ್, ನಮ್ಮ ಸ್ನೇಹಿತರದು ಒಂದು ಗೋಲ್ಡ್ ಸರ್ಕಲಲ್ಲಿ ಆಯಿತು, ತೋರಿಸಿ ಯಾವ ಕ್ಯಾಮ್ರಾಗಳು ತೋರಿಸಿದ್ದೀನಿ. ಎಲ್ಲ ಅವರು ನಮಗೂ ತೋರಿಸಿದ್ದಾರೆ, ಕರೆದು ಇನ್ನೂ ಕನೆಕ್ಟ್ ಆಗಿಲ್ಲ ಅಂತ. 1 ವರ್ಷದಿಂದ ಮಾಡಿದ್ದಾರೆ. ಆಮೇಲೆ ಎರಡನೇದು ಏನಂದರೆ, ಒಂದು ಸೈಡ್ ಪಾರ್ಕಿಂಗ್ ಮಾಡೋಕ್ಕೆ ಹೇಳಿ ಸರ್ ದಯವಿಟ್ಟು. ಈ ವಿನಾಯಕ ಸರ್ಕಲ್ ಸಂಸ್ಥೆ ಸರ್ಕಲ್ ಹೇಳಿದ್ರಲ್ಲ, ಆ ಸರ್ಕಲ್ ಸುತ್ತೂ ಗಾಡಿ ಇರ್ತದೆ. ಅಲ್ಲಿ ಮೇಲೆ ಒಂದು ಗ್ಯಾಮ್ಲಿಂಗ್ ಏನೋ ನಡೀತಾ ಇದೆ. ಆಯಿತು, ಇನ್ಸ್ಪೆಕ್ಟರ್ ಇದ್ದಾರೆ, ನೋಟ್ ಮಾಡಿ. ಅದಕ್ಕೊಂದು ಮಾಡೋಕ್ಕೆ ಹೇಳಿ. ಅದಕ್ಕೆ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಟೋಕನ್ ನಂಬರ್ 7 ವಿಜಯ್ ಕುಮಾರ್.
ಹಾಂ ಹೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಗಾಂಧಿನಗರ ಕ್ಷೇತ್ರ, ದತ್ತಾತ್ರೇಯ ವಾರ್ಡು. ಸರ್ ಮುನೇಶ್ವರ ಬ್ಲಾಕ್ ಅಂತ ಅದೊಂದು ಸ್ಲಬು ಸರ್. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಾರ ಪೂರ್ತಿ ಜನ ದುಡಿತಾರೆ ಕೆಳವರ್ಗದವರು. ಆ ದುಡಿದಂಥ ಒಂದು ದಿನ ಭಾನುವಾರ, ಆ ಭಾನುವಾರ ದಿವಸ ಏನಾಗಿದೆ ಅಂದರೆ ಇವತ್ತಿಗೆ ಒಂದು 16ರಿಂದ 17 ವರ್ಷದ ಮಕ್ಕಳುಗಳು, ಯುವಕರು ಈ ಕೆಲವೊಂದು ವರ್ಷಗಳಿಂದ ನಾನು ನೋಡಿದಾಗೆ ಭಾನುವಾರದತ್ತು ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂದರೆ ಸರ್, ವಾರ ಎಲ್ಲ ದುಡ್ದಿರ್ತಾರೆ. ಆ ದುಡ್ಡುಗಳನ್ನು ರಾತ್ರಿ ಹೊತ್ತು ಅವ್ರಿಗೆ ಎಲ್ಲಿ ಸಿಗುತ್ತಾ ಇದೆ ಅಂತ ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಿ ಅತ್ಯಧಿಕವಾಗಿ ಮಾದಕ ದ್ರವ್ಯಗಳು ಅವ್ರಿಗೆ ಕೈಗೆ ಸಿಗ್ತಾ ಇದೆ, ಇಂಜೆಕ್ಷನ್ಸ್ ಆಗ್ತಾ ಇದೆ. ಆ ಹುಡುಗರುಗಳು 16ರಿಂದ 17 ವರ್ಷದ ಹುಡುಗರುಗಳು ರೋಡ್ ಸೆಂಟ್ರ್ಗಳಲ್ಲಿ ನಿಂತ್ಕೊಂಡು ಹುಟ್ಟುದಪ್ಪ ಮಾಡೋದಾಗಲಿ ಮಗದೊಂದಾಗಲಿ ಎಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಂದರೆ. ಯಾವ ಪೊಲೀಸ್ ಸ್ಟೇಷನ್ ಇದು? ಸೊ ವೈಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಒಂದು ಸರ್ ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ. ಅಲ್ಲಿ ನಡೆದಂಥ ಘಟನೆಗಳನ್ನು ನಾವು ದೂರು ಮಾಡಬೇಕು ಅಂದರೆ ಫಸ್ಟು ಆ ಒಂದು ಅದಕ್ಕೆ ನಮ್ಮ ಇನ್ನೊಂದು ಸರ್ವಿಸ್ ಚಾರ್ಜ್ಗೆ ಫೋನ್ ಮಾಡಬೇಕಾಗುತ್ತೆ. ಅವ್ರಿಗೆ ಫೋನ್ ಮಾಡಿ ಇನ್ನೊಬ್ರಿಗೆ ಸ್ಟೇಷನ್ಗೆ ಬರೋ ಅಷ್ಟೊಳಗೆ ಅಲ್ಲಿ ಆ ಕಾರ್ಯ ಮುಗ್ದೇ ಹೋಗಿರುತ್ತೆ ಸರ್. ಅವ್ರು ಆ ಜಾಗದಲ್ಲಿ ಇರೋದೇ ಇಲ್ಲ. ಮೊದಲು ನಮಗೆ ಫೋನ್ ವೈಲಿ ಕವಲಿಗೆ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಚೀತಾದಲ್ಲೋ ಇನ್ನೊಂದರೆಲ್ಲ ಬಂದು ಅವರು ಹೋಗ್ತಾಯಿದ್ರು. ಈಗ ಅವ್ರಿಗೂ ಗೊತ್ತಿದೆ 102ಗೋ ಇನ್ನೊಂದಕ್ಕೋ ಫೋನ್ ಮಾಡಬೇಕು, ಅವ್ರು ಬರೋ ಅಷ್ಟೊಳಗೆ ನಮ್ಮ ಕೆಲಸ ಮುಗಿಸ್ಕೊಬಿಡ್ಬೋದು ಅಂತ. ಇನ್ನೊಂದೇನಾಗಿದೆ ಸರ್ ಅಂದರೆ ಇವತ್ತಿನ ಹುಡುಗರಲ್ಲಿ ತುಂಬಾ ಈ ಹುಟ್ಟುದಬ್ಬಗಳನ್ನು ಈ ರೋಡ್ ಸೆಂಟ್ರ್ಗಳಲ್ಲಿ ಪಟಾಕಿಗಳು ಹಚ್ಚೋದು, ಕೇಕುಗಳನ್ನು ಬರುವಂಥ ಹೆಣ್ಣು ಮಕ್ಕಳುಗಳು, ಅದು ವಯಸ್ಸಾದವ್ರು ಬಂದು ಮಕ್ಕಳು ಕಚ್ಚೋದು, ಮತ್ತು ಅವ್ರು ಏನಾರು ಮಾತಾಡಿದ್ರೆ ಅದನ್ನು ತುಂಬಾ ಎಷ್ಟು ಮಟ್ಟಿಗೆ ವೈಲೆನ್ಸ್ ಆಗ್ತಾಯಿದೆ ಅಂದರೆ ತುಂಬಾ ವೈಲೆನ್ಸ್ ಆಗ್ತಾಯಿದೆ. ಅದೇ ಸದಾಶಿವನಗರ ಇರ್ಬೋದು, ಪಕ್ಕದಲ್ಲಿ ನಾಗಪ್ಪ ಸ್ಟ್ರೀಟ್ ಅಂತ ಇದೆ, ಕುಮಾರ ಪಾರ್ಕ್ ಇದೆ. ಅಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಂಡ್ರೆ ಕೇಳ್ತಾರೆ, ಯಾಕೆ ನಿಂತಿದ್ದೀರಾ, ಹೋಗ್ತಾ ಇಲ್ವಾ ನೀವು, ಹೋಗಿ ನೀವು ಒಂಥರ ಪೊಲೀಸರು ಬೀಟ್ ಹೊಡಿತಾ ಇರ್ತಾರೆ. ಇಲ್ಲಿ ಮುನೇಶ್ವರ ಬ್ಲಾಕಲ್ಲಿ ಆ 4th A ಕ್ರಾಸ್ ಪೂರ್ತಿ ಇದೆ ಸರ್. ಅಲ್ಲಿ ಯಾರು ಬೇಕಾದ್ರೂ ನಿಂತ್ಕೋಬೋದು, ಯಾರು ಬೇಕಾದರೂ ಬರ್ಬೋದು, ಏನು ಬೇಕಾದರೂ ಮಾಡ್ಬೋದು. ಕೇಳೋಕ್ಕೆ ಹೋದ್ರೆ ನೀವು ಯಾರು ಅಂತ ಕೇಳ್ತಾರೆ. ಯಾವುದು ವೈಯಾಲಿ ಕಾವಲ್ ನಿಮ್ದು ಎಷ್ಟು ಹೊಯ್ಸಳ ಇದೆ? 2 ಇದೆ. ಓಡಾಡ್ತಾ ಇದ್ದಾರಾ? ಅಲ್ಲಿ ಎಷ್ಟು ಹೋಗ್ತಾರೆ? ಅಲ್ಲಿ ಪಾಯಿಂಟ್ ಕೊಟ್ಟಿದ್ದೀರಾ, ಹಾಲ್ಟಿಂಗ್ ಪಾಯಿಂಟು? ಅವ್ರ ಜೊತೆ ಟೈಪ್ ಮಾಡಿಕೊಡಿ, ಡೈರೆಕ್ಟ್ ಮಸ್ತ್ ಕ್ರೈಮ್ನವ್ರಿಗೆ ಮಾತಾಡಲಿ, ಅವರು ಮಾತಾಡಿ ಕರ್ಸ್ಕೊಳ್ಳಿ. ಚೀತಾನು ಈಗ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಚೀತಾಗಳು ನಿಂತೋಗಿತ್ತು, ಅವುಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ ಕಡೆನೇ ಚೀತಾ ಓಡಾಡ್ಲಿಕ್ಕೆ ಹೇಳ್ತೀವಿ. ಚೀತಾ ಶುರು ಮಾಡಿ ಈಗ. ಓಕೆ, ಮಾಡ್ತೀವಿ. ಥ್ಯಾಂಕ್ ಯು. ಟೋಕನ್ ನಂಬರ್ 8 ಶಾಂತಮ್ಮ, ಶ್ರೀಮತಿ ಶಾಂತಮ್ಮ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಮುನೇಶ್ವರ ಬ್ಲಾಕು ಮಕ್ಕಳ ಮಾರಮ್ಮ ಟೆಂಪಲ್ ಹತ್ರ ಅವ್ರು ಹೇಳಿದ್ರಲ್ಲ, ಅದೇ ಹುಡುಗರು ಇದೆಲ್ಲ ಮಾಡ್ತಾರೆ. ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಚಿಕ್ಕ ಹುಡುಗರೇನೆ ಇದ್ರದೆಲ್ಲ ಮಾಡ್ತಾರೆ. ಅಂದರೆ ಹೊಯ್ಸಳನೂ ಬಂದು ನಿಂತ್ಕೊತದೆ, ಮಾರ್ಕ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಂದು ನಿಂತ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಹುಡುಗರುಗಳು ಗಲಾಟೆ, ಸಿಗರೇಟ್ ಸೇದೋದು. ಚಿಕ್ಕ ಹುಡುಗರೇ, ದೊಡ್ಡವ್ರು ಏನೂ ಮಾಡ್ತಾಯಿಲ್ಲ, ಚಿಕ್ಕವರೇ ಮಾಡ್ತಾರೆ. ನಿಂತು ಕರಿ ಅಷ್ಟೊಳಗಡೆ ಹೊಂಟೋಗ್ತಾರೆ. ಅಲ್ಲೊಂದು ಸ್ವಲ್ಪ ಆಮೇಲೆ ಬ್ಯಾಟ್ರಿ ಅಂಗಡಿ ಇಟ್ಕೊಂಡಿದ್ದಾರೆ. ಎಲ್ಲಿ? ಅಲ್ಲಿ ಲೋಕಲ್ನವರಾ ಅಥವಾ ಹೊರಗಡೆ? ಲೋಕಲ್ ಅವರು ಹೊರಗಡೆಯವ್ರು ಬಂದು ಅಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಅಪ್ಪ ಅಮ್ಮ, ಗಾರ್ಡಿಯನ್ಸು, ಪೇರೆಂಟ್ಸು ಏನು ಮಾಡ್ತಾರೆ? ಅವ್ರಿಗೆ ಓನರ್ಗಳು ಕೊಟ್ಕೊಂಡಿರೋದು ಗಾಡಿನ, ಅಂಗಡಿನ. ಗಾಡಿಗಳು ಅಲ್ಲಿ ಹೋಗೋಕ್ಕಾಗಲ್ಲ, ತಿರ್ಗಾಡಕ್ಕಾಗಲ್ಲ. ಅಲ್ಲಮ್ಮ, ಅವ್ರ ಪೇರೆಂಟ್ಸ್ ಮತ್ತೆ ಮಕ್ಕಳು, ತಂದೆ ತಾಯಿಗಳು ಇಲ್ವಾ ಅಲ್ಲಿ? ಇದ್ದಾರೆ, ಕೇಳಬೇಕಲ್ಲ, ಕೇಳಲ್ಲ. ಅವ್ರ ಕೆಲ್ಸಕ್ಕೆ, ಮನೆ ಕೆಲ್ಸಕ್ಕೆ ಹೊಂಟೋಯ್ತಾರೆ. ಅವ್ರು ಎಲ್ಲಿ ಕೇಳ್ತಾರೆ ಸರ್? ನಾವೇನೋ ಹೇಳ್ಕೊರೆ, ನಿಮ್ಮ ಮಕ್ಕಳು ಸರಿಗಿದಾರ ನೋಡ್ಕೊಳ್ಳಿ ಅಂತಾರೆ. ಆಯ್ತು, ಓಕೆ. ಅದಕ್ಕೋಸ್ಕರ ಆಮೇಲೆ ಬ್ಯಾಟ್ರಿ ಗಾಡಿ ಇರೋದನ್ನ, ಆ ಬ್ಯಾಟ್ರಿ ಅಂಗಡಿ ಇಟ್ಕೊಂಡಿರೋದನ್ನ ಅದೊಂದು ಚೇಂಜ್ ಮಾಡಿಕೊಡ್ಬೇಕು. ಏನು ಬ್ಯಾಟ್ರಿ? ಇದು ಗಾಡಿಗಳಿಗೆ ಹಾಕ್ತಾರಲ್ಲ, ಸ್ಕೂಟರ್ಗಳಿಗೆ, ಅದು ಅಂಗಡಿ ಓಪನ್ ಆಗಿದೆ. ಅಲ್ಲಿ ಬಂದು ಎಲ್ಲ ಗಾಡಿ ನಿಲ್ಲಿಸ್ಬಿಡ್ತಾರೆ. ಬ್ಯಾರ್ಯಾರು ಬಂದರೆ, ಆ ಕಡೆಯಿಂದ ಈ ಕಡೆಯಿಂದ ಬಂದರೆ ಗಲಾಟೆಯಾಗಿ ಹೊಡೆದಾಟ ಕಟ್ಕೊಂಡು ನಿಂತ್ಕೋತಾರೆ. ನಾವೇ 2 ಸಲ ಓಯಲ್ಲಿ ಕೋಲ್ಗೆ ಹೇಳಿದ್ದೀನಿ. ಅಂದರೆ ಇನ್ಸ್ಪೆಕ್ಟರ್ಗಳೆಲ್ಲ ಕೆಲಸ ಮಾಡ್ತಾರೆ, ಇಲ್ಲ ಅಂತಲ್ಲ. ಕರ್ದೇಟ್ಗೆ ಬರ್ತಾರೆ, ಅದೆಲ್ಲ ಕೆಲಸ ಚೆನ್ನಾಗಿ ಮಾಡ್ತಾರೆ. ತಂದೆ ತಾಯಿಗಳು ಅವ್ರ ಕೆಲಸ ಮಾಡಬೇಕು. ಇಲ್ಲ ಸರ್, ಎಲೆಕ್ಷನಲ್ಲಿ ಡ್ಯೂಟಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಯಿತು, ಥ್ಯಾಂಕ್ಸ್. ಟೋಕನ್ ನಂಬರ್ 9 ಶಕೀಲ್ ಅಹಮದ್. ಹಲೋ, ಎಲ್ಲರಿಗೂ ನಮಸ್ಕಾರ ಸರ್. ನಾನು ಪ್ಯಾಲೇಸ್ ಗುಟ್ಟಳ್ಳಿನಲ್ಲಿರೋದು, ವ್ಯಾಲಿ ಕಾಲ್ ಲಿಮಿಟ್ಸ್ನಲ್ಲಿ. ಈ ಈವ್ನಿಂಗ್ ಟೈಮು ಕಾವೇರಿ ಜಂಕ್ಷನ್ ಫ್ಲೈಓವರ್ ಕ್ಲೋಸ್ ಮಾಡ್ತಾರೆ. ಅದಕ್ಕೆ
ಲೋಯರ್ ಪ್ಯಾಲೇಸ್ ಆರ್ಚರ್ಡಿಂದ ನ್ಯಾರೋ ರೋಡ್ಸು ತುಂಬ ರೆಸಿಡೆನ್ಷಿಯಲ್ ರೋಡ್ಸು ಕಂಟಿನ್ಯೂ ಟ್ರಾಫಿಕ್ ಇರುತ್ತೆ ಸರ್. ಸ್ವಲ್ಪ ಡೈವರ್ಟ್ ಮಾಡಿ ಮೇನ್ ರೋಡಿಂದ ಬರೋಕ್ಕೆ ಡೈರೆಕ್ಷನ್ಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ, ಈವ್ನಿಂಗ್ ಟೈಮ್ ಮಕ್ಕಳು ಆಚೆ ಬರ್ತಾರೆ. ಸ್ವಲ್ಪ ಅದು ಘಟನೆ ಆಗಿದೆ, ಇನ್ನು ಮುಂದೆ ಏನು ಆಗಬಾರ್ದು ಆ ಥರ. ಅಲ್ಲಿ ಯಾವ ಫ್ಲೈಓವರ್ ಇದೆ? ಕಾವೇರಿ ಥಿಯೇಟರ್ ಫ್ಲೈಓವರ್ ಇಲ್ವಲ್ಲ? ಕಾವೇರಿ ಜಂಕ್ಷನ್ನಲ್ಲಿ ಫ್ಲೈಓವರ್ ಈವ್ನಿಂಗು ಕ್ಲೋಸ್ ಮಾಡ್ತಾರೆ ಸರ್. ಅಂಡರ್ ಪಾಸ್ ಅದು ಏನು ಮಾಡ್ತಾರೆ, ವ್ಯಾಲಿ ಕಾಲ್ ಮೇನ್ ರೋಡಿಂದ ಬರ್ಬೋದು, ಸಂದಿನಲ್ಲಿ ನುಗ್ಗಿ ಒಳಗಡೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ ಅಶೋಕ್. ಇನ್ನೊಂದು ಈ ಗುಟ್ಟಳ್ಳಿ ಸರ್ಕಲ್ ಗೌರ್ಮೆಂಟ್ ಸ್ಕೂಲ್ ಇದೆ ಸರ್, ಹಳೇದು ಒಂದು ರಿಲಯನ್ಸ್ ಇತ್ತು, ಅಲ್ಲಿ ಲಾರಿಗಳು ಮಿನಿ ಲಾರೀಸು ಪಾರ್ಕ್ ಮಾಡಿಬಿಡ್ತಾರೆ. ಆ ನ್ಯಾರೋ ರೋಡು 2 ವೇ ಇರೋದಲ್ಲಿ, ಅಲ್ಲಿಂದನೂ ಬರ್ತಾರೆ, ಇನ್ ಬಿಟ್ವೀನು ಅಲ್ಲಿ ಮಾಸ್ಕ್ ರೋಡಿಂದ ಹೋಗೋಕ್ಕೆ ಹೆವಿ ಟ್ರಾಫಿಕ್ ಜಾಮ್ ಆಗುತ್ತೆ. ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಆಮೇಲೆ ಡೇ ಟೈಮಾ ನೈಟ್ ಟೈಮ್ ಅದು ಲಾರಿಗಳು? ಈವ್ನಿಂಗ್ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇರುತ್ತೆ, ಅದು ಪಾರ್ಕ್ ಮಾಡಿ ಲಾರಿಗಳು ಪಾರ್ಕ್ ಆಗೋದು ಮಿನಿ ಲಾರಿ. ಅವರು ಹೆಂಗಂತೆ ಸರ್, ಅವ್ರು ಲೋಡ್ ಸಿಕ್ಕರೆ ಹೊಟ್ಟೋಗ್ತಾರೆ, ಇಲ್ಲಾಂದ್ರೆ ಅಲ್ಲೇ ನಿಲ್ಸಿರ್ತಾರೆ. ಟೈಮಿಂಗ್ಸ್ ಹೇಳೋಕೆ ಆಗೋದಿಲ್ಲ. ಅದು ತುಂಬ ಮ್ಯಾಕ್ಸಿಮಮ್ ಹಾಫ್ ಆಫ್ ದಿ ರೋಡ್ ಕವರ್ ಆಗಿಬಿಡುತ್ತೆ ಅದು. ಆಯ್ತು, ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ. ವ್ಯಾಲಿಕಾಲ್ ಲಿಮಿಟ್ಸ್ನಲ್ಲಿ ಎಲ್ಲ ಹಬ್ಬಕ್ಕೆ ಎಲ್ಲರೂ ಕರೆಸಿ ಇನ್ಸ್ಪೆಕ್ಟರ್ ಅವ್ರು ಮೀಟಿಂಗ್ ಮಾಡ್ತಾರೆ. ಅದು ಸ್ವಲ್ಪ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು. ಟೋಕನ್ ನಂಬರ್ 10 RP ಚಂದ್ರು. Good afternoon, sir. I am Chandru, MSR Nagar Resident Welfare Association President. Nam problem ಏನಿದೆ ಅಂದರೆ ಫಸ್ಟ್ ಮೈನ್ ರೋಡ್ ಆ್ಯಂಡ್ 6th main road is a problem always, because vehicles are parked, many eateries are there who are occupying the footpath fully without allowing the residents to pass through it. And we have two bottlenecks in the traffic near the City Union Bank and the one near Ganesha Temple. At least 1 hour in the morning and 1 hour in the evening, we request your traffic PC to be there so that the traffic can be regulated. Nowadays it has become very bad. Then the early morning rounds we need to be increased, because ladies who are getting up early and going out, they are finding it difficult from these students, because we are facing a lot of problems from the students there. So we request early morning rounds to be increased so that the residents are safe, please. And the eateries are also open till 1 o'clock, 2 o'clock. Is there any regulation that they should close by 11 or something like that? Last time we requested the DCP sir, and he said he will clarify from the government. As per the government policy, it is 1 a.m. now. Okay. As per the government even policy. In the residential areas, it is there? It is, once the trade license they have got, it is 1 a.m. Okay. Thank you, sir. ಶ್ರೀಮತಿ ವನಿತಾ, ಟೋಕನ್ ನಂಬರ್ 11. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವನಿತಾ, ಅಶ್ವಥ್ ನಗರ್ ಕಡೆಯಿಂದ ಮಾತಾಡ್ತಿರೋದು. ನಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್, ಹುಡುಗರು ಡ್ರಿಂಕ್ಸ್ ಮಾಡಿ ಅಲ್ಲಲ್ಲೇ ಗುಂಪಾಗಿ ನಿಂತ್ಕೊಳ್ತಾರೆ. ಒಂದು ಬೈಕ್ ಸ್ಪೀಡಾಗಿ ಓಡಾಡ್ತಾ ಇರ್ತಾರೆ, ಮಕ್ಕಳು ಆಟ ಆಡೋ ಜಾಗದಲ್ಲೆಲ್ಲ. ಶಿವಪ್ರಸಾದ್ ಪಾರ್ಕ್ ಅಂತ 7th ಕ್ರಾಸಲ್ಲಿ, ಅಲ್ಲಿ ತುಂಬ ನಡೆಯುತ್ತೆ ಇದು. ಈವ್ನಿಂಗ್ ಟೈಮ್ ಜಾಸ್ತಿ ಇರ್ತಾರೆ ಹುಡುಗರು ಅಲ್ಲಲ್ಲೇ ಗುಂಪಾಗಿ ನಿಂತ್ಕೊಂಡು. ಸೊ ಅದೊಂದು ಪ್ರಾಬ್ಲಮ್. ಇನ್ನೊಂದು 80 feet ರೋಡಲ್ಲಿ ಪಾರ್ಕಿಂಗ್ ಬೋತ್ ಸೈಡಿಂದ ನಿಲ್ಲಿಸ್ತಿದ್ದಾರೆ, ಅದು ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ವೆಹಿಕಲ್ಸ್ ಓಡಾಡೋಕ್ಕೆ. ಇದೆ ಎರಡು. ಯಾರು? ಅಶೋಕ್ ನಗರ ಟ್ರಾಫಿಕ್ಕು. ಸೊ ಮೇಯ್ನಾಗಿ ಫಸ್ಟ್ ಹುಡುಗರದು ಇದು ಮಾಡಿ ಸರ್. ಥ್ಯಾಂಕ್ ಯು. ಲಾರ್ಡ್ ಆರ್ಡರ್ ಯಾರು? ಅಶೋಕ್ ನಗರ ಅಟೆಂಡ್ ಮಾಡಿ. ಅದು ಇದೆಲ್ಲ ಯಂಗ್ಸ್ಟರ್ಸ್ದೆಲ್ಲ ಯಾವುದಕ್ಕೆ? ಅಶ್ವಥ್ ನಗರನಾ ಇದು? ನಾಟ್ ಅಶೋಕ್ ನಗರ. ಓಕೆ, ಯಾರಿಗೆ ಬರುತ್ತೆ? ಸದಾಶಿವ ನಗರ. ಲಾಂಡ್ ಆರ್ಡರ್ ಯಾರು? ನೀವೇ ಅಟೆಂಡ್ ಮಾಡಿ. ಮಾಡಿಸ್ತೇವೆ, ಮಾಡಿಸುವ. ಟೋಕನ್ ನಂಬರ್ 11 ಶ್ರೀ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು SM ಕೃಷ್ಣ. ನಾನು SM ಕೃಷ್ಣ, RME 2nd ಸ್ಟೇಜ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ. ನಂದು ಒಂದು ಮನವಿ, ಅದು ಕಾನೂನಾತ್ಮಕ ಮನವಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿ ಅಂತ. ಈ ಪೊಲೀಸ್ನವರು ಈ ಚೆಕಿಂಗ್ ನಡೆಸಿದ ಮೇಲೆ ತುಂಬ ಟ್ರಾಫಿಕ್ ಸಮಸ್ಯೆ ಆಗಿದೆ. ಹೆಲ್ಮೆಟ್ ಹಾಕ್ಕೊಳ್ದೇ ಇರೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ವೀಲಿಂಗ್ ಮಾಡೋರು ಜಾಸ್ತಿ ಆಗಿದ್ದಾರೆ, ತ್ರಿಬಲ್ ರೈಡಿಂಗ್ ಜಾಸ್ತಿ ಆಗಿದೆ. ಇದು ಕೋರ್ಟ್ ಏನೋ ಹೇಳ್ಬಿಟ್ಟಿದ್ದಾರೆ, ಪೊಲೀಸ್ನವ್ರು ಹಿಡಿಬಾರ್ದು, SI ಹಿಡಿಬೇಕು ಅಂತ. ಅದು ಹೇಳೋದಕ್ಕೆ ಈಸಿ. ಇವಾಗ ಏನು ಅಂತಂದರೆ,
ಯಾರು ಏನು ಪೊಲೀಸ್ನವ್ರು ಹಿಡಿಯಲ್ವಲ್ಲ, ಯಾರು ಏನೂ ಕೇಳಿ ಮಾಡ್ತಾ ಇಲ್ಲ. ಅದರಲ್ಲೂ ರಾಮಯ್ಯ ಜಂಕ್ಷನಲ್ಲಿ, ರಾಮಯ್ಯ ಸಿಗ್ನಲ್ BL ರೋಡಲ್ಲಿ ನೋಡ್ತಾನೆ ಹೆಲ್ಮೆಟ್ ಇಲ್ಲದೆ ಓಡಿಸಿದ್ರೆ ನಿಮಗೇನು ಸಮಸ್ಯೆ? ಅವರು ರೋಡಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಬಂದಿದ್ರೆ ನಾವೇನು ಮಾಡ್ಲಿಕ್ಕಾಗ್ತದೆ? ಅದೇ ಸರ್, ಅವ್ರು ಮಾಡ್ಕೊಂಡ್ರೆ ಓಕೆ ಸರ್, ಅವರಿಂದ ಬೇರೆಯವ್ರನ್ನೂ ಬಿಡಿಸ್ತಾರಲ್ಲ, ಬೇರೆಯವ್ರ ತೊಂದರೆ. ಅದಕ್ಕೆ ಕ್ಯಾಮ್ರಾಗಳಿದ್ದಾವೆ, ಕ್ಯಾಮ್ರಾಗಳಲ್ಲಿ ಬುಕ್ ಮಾಡ್ತೀವಿ ಕೇಸಸ್ ಸರ್. ಆದರೂ ಸ್ಟ್ರಿಬಲ್ ರೈಡಿಂಗು ಎಲ್ಲ ನಡೀತಾನೆ ಇದೆಯಲ್ಲ ಸರ್. ಆ ಪೊಲೀಸು ಚೆಕಿಂಗ್ ಇದ್ದರೆ ಇನ್ನೂ ಒಳ್ಳೆಯದು. ಆಮೇಲೆ ಇನ್ನೊಂದು ಸಮಸ್ಯೆ ಸರ್, ಇವಾಗ ಮನೆ ಕಟ್ಟಿಸ್ತಾ ಇರ್ತಾರೆ, ಮನೆ ಕಮರ್ಷಿಯಲ್ ಏನೇ ಕಟ್ಟಿಸ್ಲಿ, ಎರಡು ಕಡೆಯೂ ಮನೆ ಇರುತ್ತೆ, ಮಧ್ಯದಲ್ಲಿ ಒಂದು ಖಾಲಿ ಸೈಟ್ ಇರುತ್ತೆ. ಅವ್ನು ಕಟ್ಟಿಸ್ಬೇಕು ಅಂದಾಗ BBMPಗೆ ಕನಿಷ್ಠ 30,000ದಿಂದ 1,20,000 ರೂಪಾಯಿವರೆಗೂ ಡಂಪಿಂಗ್ ಮೆಟೀರಿಯಲ್ಸ್ಗೆ ಚಾರ್ಜ್ ಕೊಟ್ಟಿರ್ತಾನೆ. ಪೊಲೀಸ್ನವರು ಅವ್ರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ವಿಲ್ ಹ್ಯಾಂಡಲ್ ವೆರಿ ಸ್ಟ್ರಿಕ್ಟ್ಲಿ ಇಫ್ ಎನಿಬಡಿ ಡಸ್ ದಟ್ ಒನ್. ಇಫ್ ಆ ಥರದ್ದು ಏನಾದರೂ ಹ್ಯಾರಾಸ್ಮೆಂಟ್ ಇದ್ದರೆ ನೇರವಾಗಿ ನನ್ನ ಗಮನಕ್ಕೆ ತರ್ಬೋದು ಅಂಥ ವಿಷಯಗಳು. ಧನ್ಯವಾದಗಳು ಸರ್. ಟೋಕನ್ ನಂಬರ್ 13 ಶ್ರೀಮತಿ ಇಂದು ಶ್ರೀಧರ್. ಎಲ್ಲರಿಗೂ ನಮಸ್ಕಾರ. ನಾನು ಸದಾಶಿವನಗರ್ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಒಂದು 2 ಸಮಸ್ಯೆಗಳು ಹೇಳಬೇಕು ಅಂತ ಇದ್ದೀನಿ. ಬಿಫೋರ್ ದ ಸಮಸ್ಯೆ, ಐ ವುಡ್ ಲೈಕ್ ಟು ಥ್ಯಾಂಕ್ ಆರ್ ಸದಾಶಿವನಗರ್ ಪೊಲೀಸ್ ಆಫೀಸರ್ಸ್ ಆ್ಯಂಡ್ ಎವ್ರಿಬಡಿ, ಬಿಕಾಸ್ ನಾವು ಕರೆದಿದ್ದ ತಕ್ಷಣ ಅವ್ರು ಬರ್ತಾರೆ. ಏನಾದರೂ ನಮಗೆ ಸಮಸ್ಯೆ ಇದ್ದರೆ ತಕ್ಷಣ ಬರ್ತಾರೆ. ಸೊ ಐ ವುಡ್ ಲೈಕ್ ಟು thank them for that. One important point that I would like to bring up is that between Sankey Tank and Basham Circle, it is one way. Solpa, it had come under control because of all the these things that were being fines that were being charged. Ivaga bari ee camera hakirodinda, I mean camera photo ತಗೊಳ್ಳೋದ್ರಿಂದ it has become impossible. ಯಾವಾಗ ನೋಡಿದ್ರೂ there is, the police people are there and we can see that they are taking pictures. Doesn't work like the camera, like the mic. Okay, got your point. ತೊಂದರೆ ಇಲ್ಲ, ಅದು ಮಾಡಿಸ್ತೇವೆ. ಅಲ್ಲಿ we will make the inspector or the sub inspector to stand and regulate the traffic, maybe during peak hours. We will do that. ಬ್ಯಾಟ್ರಿ ಹೋಗಿರಬೇಕು, ಬ್ಯಾಟ್ರಿ ಚೇಂಜ್ ಮಾಡಿ. ಮೈಕ್ ಬ್ಯಾಟ್ರಿ ರೀಪ್ಲೇಸ್ ಮಾಡಿಸಿದ್ದೀನಿ. Your noise is not being heard, but still noise pollution, I got it. Okay. All right, we'll take care of it. Noise pollution from the vehicles, honking and ಅಲ್ಲಿ ಬರುತ್ತೆ ನಿಮಗೆ? ಹೌದಾ? Okay. Okay, I got your point. We will attend to it. We'll see what needs to be done. Maybe from the point of regulation and policy, what needs to be done, we'll examine. I know it is there, Madam. But at the time of permissions, whether we can impose some restrictions, we will examine that one. Token number 14, Srimati Shalini. Shalini. ಇಲ್ಲಿ ಆಗಮಿಸಿದಂಥ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಾಗರಿಕರಿಗೂ ನಮಸ್ಕಾರ. ಸರ್, ನಾನು ಬಂದಿರೋದು ರಾಮಕೃಷ್ಣ ಗಾರ್ಡನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ. ಸದ್ಯಕ್ಕೆ ಹೇಳಬೇಕಂದ್ರೆ ನಾನು ಬಂದಿರೋದು ಥ್ಯಾಂಕ್ಸ್ ಹೇಳೋಕ್ಕೆ ಬಂದಿದ್ದೀನಿ ಅನ್ನಿಸ್ತಾ ಇದೆ. ನಮ್ಮಲ್ಲಿ ಅಂಥ ಅಹಿತಕರಗಳು ತುಂಬ ಕಡಿಮೆ, ತುಂಬ ಪೀಸ್ಫುಲ್ ಆಗಿದೆ ನಮ್ಮ ಲೇಔಟು. ಹೊಯ್ಸಳನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಪೊಲೀಸ್ ಸ್ಟೇಷನು ನಮ್ಮ ಸದಾಶಿವನಗರ ಪೊಲೀಸ್ ಸ್ಟೇಷನ್. ಓಕೆ. ಆಮೇಲೆ ಫೋನ್ ಮಾಡಿದರೆ ಇಮಿಡಿಯೇಟ್ ಅಟೆಂಡ್ ಮಾಡಿ. ಪೊಲೀಸ್ ಕರ್ಕೊಂಬಂದಿಲ್ಲ ತಾನೇ ಥ್ಯಾಂಕ್ಸ್ ಹೇಳ್ಸೋಕ್ಕೆ? ಖಂಡಿತ ಇಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ಆದರೆ ಒಂದೆರಡು ಸಣ್ಣ ಪುಟ್ಟ ಇದೆ, ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ಡಾಲರ್ಸ್ ಕಾಲೋನಿಯಲ್ಲಿ ಒಂದು 3-4 ಕಂಟಿನ್ಯೂಸ್ ಆಗಿ ರಾಬ್ರಿ ಎಲ್ಲ ಆಯಿತು. ಅದಕ್ಕೆ ನಮ್ಮವರು ಭಯಭೀತರಾಗಿದ್ದಾರೆ, ಸ್ವಲ್ಪ ಹೊಯ್ಸಳ ಹೆಚ್ಚಿಗೆ ಮಾಡಿ ಅಂತ ಒಂದು.
ಎರಡನೇದಾಗಿ ನಮ್ಮ ಲೇಔಟ್ ಹಿಂದ್ಗಡೆ ಇಟ್ ಈಸ್ ಜಸ್ಟ್ ಲೈಕ್ ಎ ಗೇಟೆಡ್ ಕಮ್ಯುನಿಟಿ. ಹಿಂದ್ಗಡೆ BBMP ರೋಡ್ ಇದೆ ಸರ್, ಅಲ್ಲಿ ತುಂಬ ಇದು ನಡೀತಾ ಇದೆ, ಡ್ರಗ್ಸ್ದು ಇದೆ. ಆಮೇಲೆ ನೈಟೆಲ್ಲ ತುಂಬ ವೆಹಿಕಲ್ಸ್ ಗಲಾಟೆ ಮಕ್ಕಳದು. ಅದಕ್ಕೆ ಆ ಲೈನ್ನಲ್ಲಿರೋ ಪಬ್ಲಿಕ್ಕಿಗೆ ತುಂಬ ರಾತ್ರಿ ಎಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಅದಕ್ಕೆ ಅವಕಾಶ ಮಾಡಿಕೊಡಿ. ಓಕೆ, ವಿಲ್ ಅಟೆಂಡ್. ನಮ್ಮ ಲೇಔಟ್ನಲ್ಲಿ ಕ್ಯಾಮ್ರಾಸ್ ಇಲ್ಲ ಸರ್, ನಾವು ಪ್ರೈವೇಟ್ ಹಾಕ್ಕೊಂಡಿದ್ದೀವಿ, ಬಟ್ ಎಲ್ಲ ಕಡೆ ಹಾಕೋಕ್ಕಾಗಿಲ್ಲ. ಒಂದು 6 ಮಂತ್ಸ್ ಹಿಂದ್ಗಡೆ ಒಂದು 5 ಘಟನೆ ಆಯಿತು, ಬಟ್ ಅದು ಬೈ ಮಿಸ್ಟೇಕ್ ಆಗಿರ್ಬೋದು. ಎಲ್ಲ ಪೊಲೀಸ್ ಸ್ಟೇಷನ್ ಅವ್ರು ಬಂದು ಎನ್ಕ್ವೈರಿ ಮಾಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ಸ್ ಆಲ್ಸೋ, ಬಟ್ ಅದು ಕ್ಯಾಮ್ರಾ BBMP ಅವ್ರಿಗೆ ಹೇಳಿದ್ದೀವಿ, ಹೇಳಿ 5-6 ವರ್ಷ ಆಯಿತು, ಹಾಕಿಲ್ಲ. ತಮ್ಮಿಂದ ಏನಾದ್ರು ಪ್ರೆಷರ್ ಮಾಡಿಸಿ ಹಾಕಿಸ್ಬೋದಾ ಸರ್ ಮೇನ್ ರೋಡ್ನಲ್ಲಿ ನಮ್ಮಲ್ಲಿ ಅಂತ ಸ್ವಲ್ಪ ಒಂದು. ಈಗ ಹಾಕ್ತಾ ಇದ್ದಾರಲ್ಲ ಈಗ ಫೇಸ್ ವೈಸ್ನಲ್ಲಿ ವಾರ್ಡ್ ವೈಸಲ್ಲಿ ಐ ಥಿಂಕ್ ಹಾಕ್ತಾ ಇದ್ದಾರೆ ಅಂತ ಕಾಣುತ್ತೆ ಪೊಲೀಸ್ ಸ್ಟೇಷನಲ್ಲಿ. ನಾವು ನಮ್ಮ ಪೊಲೀಸ್ ಠಾಣೆ ಕೂಡ ಅದರದ್ದು ಕನೆಕ್ಟಿವಿಟಿ ಕೊಡಲಿಕ್ಕೆ ಕೇಳಿದ್ದೀವಿ, ಅದು ಕೂಡ ಒಪ್ಕೊಂಡಿದ್ದಾರೆ. ಅದಾದರೆ ತುಂಬ ಒಳ್ಳೆಯದಾಗುತ್ತೆ. ಫೀಸಿಬಿಲಿಟಿ ಸ್ಟಡಿ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆ ಕೆಲವು ಕಡೆಗಳಲ್ಲಿ ರಾಜಾಜನಗರ, ಬಸವೇಶ್ವರ ನಗರ, ಆಮೇಲೆ ಜೀವನ್ ಭೀಮಾ ನಗರ 1ರಲ್ಲೇ 300 ಕ್ಯಾಮ್ರಾ ಹಾಕಿದ್ದಾರೆ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ. ಆ ಥರ ಬರ್ತಾ ಇಲ್ಲ. ನಮ್ಮೂ ಅಂತ ಪ್ರಯಾರಿಟಿ ಬೇಸ್ ತಗೊಳ್ಳಿಕ್ಕಿಲ್ಲ, ಯಾಕಂದ್ರೆ ಕಮರ್ಷಿಯಲ್ ಇದ್ದಲ್ಲಿ ಹಾಕ್ತಾರೆ. ನಮ್ಮಲ್ಲಿ ನಿಮ್ಮಲ್ಲಿ ಇರೋರು ಎಲ್ಲರೂ ಪ್ರಯಾರಿಟಿ ಪೀಪಲ್ ಏನೇ, ಎಲ್ಲ ಪ್ರಿವಿಲೇಜ್ ಸೆಕ್ಷನ್ಸ್ ಏನೇ. ಒಂದು ಮಾತು ಹೇಳಿದ್ರೆ ಮುಗಿದೋಯ್ತು ಆಟೋಮೆಟಿಕ್. ಅದೇ ನೋಡಿ ಸರ್, ಅದಕ್ಕೆ ಏನಾದರೂ ದಯವಿಟ್ಟು. ಆಮೇಲೆ ಎಲ್ಲ ಪೊಲೀಸ್ ಸ್ಟೇಷನ್ದವರಿಗೂ ಸಂಜಯ್ ನಗರ್ ಆ್ಯಂಡ್ ಸದಾಶಿವನಗರ ಪೊಲೀಸ್ ಎಲ್ಲ ಸಿಬ್ಬಂದಿಗಳ ಧನ್ಯವಾದಗಳನ್ನ ಅರ್ಪಿಸಲಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಥವಾ ಧನ್ಯವಾದಗಳು ಹೇಳಲಿಕ್ಕೆ ಬಂದಿದ್ದ ತಮಗೂ ಕೂಡ ಧನ್ಯವಾದಗಳು ಅಂತ. ಇನ್ನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಟೋಕನ್ ನಂಬರ್ 15 ಶ್ರೀ ಮುರಳಿ. ಮುಂದೆ ಎಲ್ಲರಿಗೂ ನಮಸ್ಕಾರ. ನಾನು ರಿಸಾಲ್ದಾರ್ ಸ್ಟ್ರೀಟ್ ನಿವಾಸಿ. ನಮ್ಮ ರಿಸಾಲ್ದಾರ್ ಸ್ಟ್ರೀಟ್ ಶೇಷಾದ್ರಿಪುರಂ ಸರ್. ರಿಸಾಲ್ದಾರ್ ಯಾವ ಪೊಲೀಸ್ ಸ್ಟೇಷನು? ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್. ನಮ್ಮ ಸಮಸ್ಯೆ ಏನು ಅಂದರೆ ಸಂಚಾರದ್ದೇ ಸ್ವಲ್ಪ ಸಮಸ್ಯೆ ಸರ್. ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಿಂದ ಹಿಡಿದು ಆನಂದರಾವ್ ಸರ್ಕಲ್ವರೆಗೂ 2 ಸೈಡು ಪಾರ್ಕಿಂಗ್ ಮಾಡಿರ್ತಾರೆ. ಸಾಯಂಕಾಲದ ಹೊತ್ತಲ್ಲಿ ಗಾಡಿ ಮಕ್ಕಳು ದೊಡ್ಡವರು ಯಾರು ರೋಡ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ. ಅಲ್ಲೊಂದು ಸ್ವಲ್ಪ ಕಮರ್ಷಿಯಲ್ ಹೋಟೆಲ್ ಗೀಟಲೆಲ್ಲ ಇರೋದ್ರಿಂದ ಆ ಸೈಡ್ ಈ ಸೈಡ್ 2 ಸೈಡು ಪಾರ್ಕಿಂಗ್ ಹಾಕಿರ್ತಾರೆ. ಸಂತೆ ಒಳಗೊಂದು ಮನೆಯ ಮಾಡಿ ಅಂತೇಳಿ ಅದೇ ಥರ ಆಗೋಗ್ಬಿಟ್ಟಿದೆ ಸರ್ ನಮಗೂ ಪರಿಸ್ಥಿತಿ. ಮತ್ತು ರಿಸಾಲ್ದಾರ್ ಸ್ಟ್ರೀಟಲ್ಲೂ ಅದೇ ಥರ ಆಗುತ್ತೆ. ಸಂಜೆ ಹೊತ್ತು ಒನ್ ವೇ ಮಾಡೋದೇ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ರಾತ್ರಿ ಹೊತ್ತು ಒಂದು ಗಸ್ತೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ 10 ಗಂಟೆವರೆಗೂ ನಡೀತಾ ಇರುತ್ತೆ. 10-12 ಆ ಥರ ಬರ್ತಾ ಇರ್ತಾರೆ. ಆದರೆ 10ರಿಂದ ಕಳ್ತನಗಳೇನಾದರೂ ಆಗ್ತಾ ಇದ್ದಾವ ಸಣ್ಣ ಪುಟ್ಟ? ಕಳ್ತನಗಳ ಬಗ್ಗೆ ಆ ಥರದೆಲ್ಲ ಏನಿಲ್ಲ, ಚಿಕ್ಕ ಪುಟ್ಟ. ಸೆಕ್ಯೂರಿಟಿ, ಅದೇ ಸೆಕ್ಯೂರಿಟಿಗೋಸ್ಕರ ಹುಡುಗರೆಲ್ಲ ರೋಡಲ್ಲಿ ನಿಂತಿರ್ತಾರೆ. ಓಕೆ, ಮಾಡೋ ಸಮಸ್ಯೆ ಒಂದು ಸ್ವಲ್ಪ ಪರಿಹರಿಸಿದ್ರೆ ಸಾಕು. ಆಗ್ಬೋದು. ಧನ್ಯವಾದ. ಟೋಕನ್ ನಂಬರ್ 16 ಶ್ರೀ ರಮೇಶ್. ನಮಸ್ಕಾರ ಸರ್ ಎಲ್ಲರಿಗೂ. ನಿಮ್ಮ ಸರ್ ರಮೇಶ್ ಅಂತ ಹೇಳಿ ಶೇಷಾದ್ರಿಪುರಂ ಸ್ಟೇಷನ್. ನಮಸ್ತೆ ಸರ್ ಎಲ್ಲ. ನಿಮ್ಮ ಸರ್ ರಮೇಶ್ ಅಂತ ಹೇಳ್ಬಿಟ್ಟು ಸರ್ ಶೇಷಾದ್ರಿಪುರಂ ಸ್ಟೇಷನ್ ಬಂದಿರಿ ಸರ್. ಅಸಲಿ ಶೇಷಾದ್ರಿಪುರಂ ಹತ್ರ ಇದ್ರೆ ಸರ್ ಶಿರೂರು ಪಾರ್ಕ್ ಅಂತಿದೆ ಸರ್. ಅಲ್ಲಿ ಶಿರೂರು ಪಾರ್ಕ್. ಹೌದು ಸರ್. ಅಲ್ಲಿ ಎಲ್ಲರೂ ಸ್ಲಮ್ನವರು ಅವರೆಲ್ಲ ಕುಡ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಆ ಪಾರ್ಕಲ್ಲಿ ಎಲ್ಲರೂ ಇದು ಮಾಡಿಕೊಂಡು ನೈಟೆಲ್ಲ ಅಲ್ಲೇ ಮಲಗಿರ್ತಾರೆ ಸರ್. ಅದೊಂದು ಸ್ವಲ್ಪ ಪೊಲೀಸ್ನವರು ಇದು ಮಾಡಬೇಕು ಅಂತ ಕೇಳ್ಕೊತೀವಿ ಸರ್. ಯಾರು ಶೇಷಾದ್ರಿಪುರಂ ಇನ್ಸ್ಪೆಕ್ಟ್ರು? ಅಟೆಂಡ್ ಮಾಡಿ. ಎಲ್ಲಿ ಬರುತ್ತೆ ಅದು? ಎಲ್ಲಿ? ಪೊಲೀಸ್ ಸ್ಟೇಷನ್ ಹತ್ರನಾ ದೂರನಾ? ಓಕೆ, ಅಲ್ಲಿ ಹಿಂದ್ಗಡೆ ಇದೆಯಲ್ಲ ಅದಾ? ನಟರಾಜ ಥಿಯೇಟ್ರ್ ಹಿಂಭಾಗದಲ್ಲಿ ಅಥವಾ ಮಂತ್ರಿ ಮಾಲಕ್ ಬರೋರೆಲ್ಲ ಪಾರ್ಕಿಂಗ್ ಎಲ್ಲ 2 ಕಡೆ. ಆಯ್ತು, ಗೊತ್ತಾಯ್ತು ಬಿಡಿ, ಮಾಡ್ತಾರೆ. ಥ್ಯಾಂಕ್ ಯು. ಟೋಕನ್ ನಂಬರ್ 17 ಸಂತೋಷ್. ಹಲೋ ಸರ್, ನಾನು ಶೇಷಾದ್ರಿಪುರಂ ಬಂದೆ ಸರ್. ನನಗೆ ನಿಧಾನಾಗಿ ಮಾತಾಡಿ, ತೊಂದರೆ ಇಲ್ಲ. ಏನು ನಿಮ್ಮ ಹೆಸರು? ಸಂತೋಷ್ ಅಂತ ಸರ್. ಸಂತೋಷ್, ಹಾಂ ಹೇಳಿ. ನಮ್ಮದು ಎಲ್ಲಿ? ಶೇಷಾದ್ರಿಪುರಮ್ಮ? ಎಲ್ಲಿ ಮನೆ? ನೀವು ರಿಸಾಲ್ದಾರ್ ಸ್ಟ್ರೀಟಾ? ಅಲ್ಲ, ಚೈತನ್ಯ ಸ್ಕೂಲ್ ಇದೆಯಲ್ಲ ಸರ್. ಚೈತನ್ಯ ಸ್ಕೂಲ್ ಹತ್ರ. ಅಲ್ಲಿ ಹಾಂ ಹೇಳಿ. ಅಲ್ಲಿ ಒಂದು ಸಿಬ್ಬಂದಿ ಹಾಕ್ಬೇಕಂತ ಕೇಳ್ತೀನಿ ಸರ್. ಸಿಬ್ಬಂದಿ ಹಾಕ್ಬೇಕಾ? ಯಾತಕ್ಕೆ? ಟ್ರಾಫಿಕ್ಕಾ ಅಥವಾ ಇವರ? 4 ರೋಡ್ ಬರುತ್ತಲ್ಲ ಸರ್, ಟ್ರಾಫಿಕ್ ಫುಲ್ ಜಾಮ್. ಟ್ರಾಫಿಕ್ನವ್ರು ಬೇಕಾ? ಯಾರಿಗೆ ಬರುತ್ತೆ ಟ್ರಾಫಿಕ್ ಇದು?
ಓಕೆ. ಡೇ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಹೌದು ಸ್ಕೂಲ್ ಟೈಮಲ್ಲಿ ಹಾಕಿ ಅಲ್ಲಿ. ಹಾಂ, ಹಲೋ. ಟೋಕನ್ ನಂಬರ್ 18 ರಮೇಶ್ ಉಪ್ಪುಂಡ. ಆಯುಕ್ತರು ಸಾಹೇಬ್ರಿಗೆ ನಮಸ್ಕಾರ. ಸರ್, ಏನು ಸಮಸ್ಯೆ ಅಂದರೆ ನಮಗೆ ಈ ಮಂತ್ರಿ ಮಾಲ್ ಹತ್ರ ಕ್ರಾಸ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಆ ಕಡೆಯಿಂದ ಫಾಸ್ಟಾಗಿ ಬರ್ತಾ ಇರ್ತಾರೆ. ಈ ಶಾಪಿಂಗ್ ಮಾಡಿ ಈ ಕಡೆ ಬಂದು ಟ್ರಾಫಿಕ್ ಅಂದರೆ ಈ ಕಡೆ ಒಂದು ಗಾಡಿ ನಿಲ್ಲಿಸಿರ್ತಾರೆ. ಹಾಂ ಹೇಳಿ ಸರ್. ಈಗ ಕ್ರಾಸ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಒಂದು ಸ್ಕೈ ವಾಕ್ ಹಾಕ್ಬೇಕು ಆ ಕಡೆ. ಎಲ್ಲಿ? ಮಂತ್ರಿ ಮಾಲ್ ಹತ್ರ ಸರ್. ಕ್ರಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನು ಒಂದು ಸಲ ಹೇಳಿದ್ದೆ, ಅವ್ರು ಆ ಕಡೆ ಮಲ್ಲೇಶ್ವರಂಗೆ ಬರುತ್ತೆ ಅಂತಾರೆ, ಈ ಕಡೆ ಶೇಷಾದ್ರಿಪುರಂ ಅಂತ. ಅದು ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ಅವ್ರಿಗೆ, ಟ್ರಾಫಿಕ್ನವ್ರು ಮಾಡೋದು, ಟ್ರಾಫಿಕ್ ಅವ್ರಿಗೆ ಸರ್. ಆಮೇಲೆ ಸಾಕಷ್ಟು ಗಾಡಿಗಳು ಅದ್ರ ನಂಬರ್ ಪ್ಲೇಟ್ಸಲ್ಲಿ ಸುಮಾರು ಪಾರ್ಕಿಂಗ್ ಮಾಡಿರ್ತಾರೆ. ಒಂದು 2-3 ಗಾಡಿ ಆ ಕಡೆ ಇದೆ, ಮತ್ತು ಆ ಕಡೆ ಒಂದು 2-3 ಆಟೋ ಎಲ್ಲ ಇದೆ. ಅದನ್ನು ತೆಗಿಸ್ಬೇಕು. ಮತ್ತು ಅವ್ರು ಹೇಳಿದ್ದು ಅಂದರೆ ಭಾಳ ದಿವಸದಿಂದ. ಹೌದು. ಆಮೇಲೆ ಅವ್ರು ಹೇಳಿದ್ರಲ್ಲ ಸರ್, ಚೈತನ್ಯ ಸ್ಕೂಲು ಬೆಳಗ್ಗೆ 9ರಿಂದ 10:30-11 ಗಂಟೆಗೆ ಸಾಕು ಸರ್ ಸಿಬ್ಬಂದಿ. ಮತ್ತು ಸಾಯಂಕಾಲ, ಯಾಕಂದರೆ ಅವರು ಮಕ್ಕಳನ್ನ ಕರ್ಕೊಂಬಂದು ಬಿಡ್ತಾರಲ್ಲ, ಆ ಕಡೆ ಈ ಕಡೆ 4 ಕಡೆನೂ ತೊಂದರೆ ಆಗುತ್ತೆ. ಅವಾಗೇನಾಗುತ್ತೆ, ಟ್ರಾಫಿಕ್ ಜಾಮ್ ಆಗಿ ಒಂದು 5ರಿಂದ 10 ನಿಮಿಷ ಹಾಗೆ ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಆ ವೆಹಿಕಲ್ಗಳು ತೆಗೆಸಿ, ಅವನ್ನ ಅಬಂಡೆಂಟ್ ವೆಹಿಕಲ್ಲು ತೆಗೆಸಿ ಅದನ್ನು ಆಕ್ಷನ್ಗೆ ಅದೇನು ಮಾಡ್ತಿರೋ ಮಾಡಿ ಕಾನೂನು ಪ್ರಕಾರ. ಜೊತೆಗೆ ಅಲ್ಲಿ ಸ್ಟಾಫ್ ಒಂದು ಹಾಕೋದು ಮಾಡಬೇಕು. ಟೋಕನ್ ನಂಬರ್ 19 ಅನಿಲ್ ಹೆಗ್ಡೆ. ಅನಿಲ್ ಹೆಗ್ಡೆ, ದಯಮಾಡಿ ಕೈ ಎತ್ತಿ. ಏನು ಆನ್ಲೈನ್ ಟೋಕನ್ ಕೊಟ್ರಾ? ಇದನ್ನ ಇಲ್ಲಿ ಬಂದಾಗ ಕೊಟ್ರಾ? ಇಲ್ಲ, ಇಲ್ಲೇ ಕೊಟ್ಟಿದ್ದೆ ಸರ್. ಮತ್ತೆ ಇಲ್ಲಿ ಬಂದರೆ ಮತ್ತೆ ಎಲ್ಲಿ ಹೊಡ್ಬಿಟ್ರು? ಮತ್ತೆ ಅಷ್ಟು ಬೇಗ ಹೋಗ್ಬಿಟ್ರಾ? ಯಾ ಪ್ಲೀಸ್. ನೆಕ್ಸ್ಟ್ ಟೋಕನ್ ನಂಬರ್ 20 ಶ್ರೀ ಅರುಣ್. ಆನ್ ಮಾಡಿ. ಮೈಕ್ ನೀನೇ ಕೊಟ್ಬಿಡಪ್ಪ. ನಮ್ಮ ಆಯುಕ್ತರಿಗೆ ನಮಸ್ಕಾರ. ನನ್ನ ಹೆಸರು ಅರುಣ್ ಅಂತ ಹೇಳಿ, ದಲಿತ್ ಟೈಗರ್ ಸಂಘಟನೆಯ ರಾಜ್ಯಾಧ್ಯಕ್ಷ, ವಿವೇಕ್ ನಗರದಿಂದ ಬಂದಿರೋದು. ಸರ್, ವಿವೇಕ್ ನಗರ ಲಿಮಿಟ್ಸ್ ಅಂದರೆ ಸುತ್ತ ಇರುವಂಥ ಸ್ಲಮ್ಗಳೇ. ಆ ಲಿಮಿಟ್ಸಲ್ಲಿ ಇರೋದು ಫುಲ್ ಸ್ಲಮ್ಗಳೇ. ಅದರಲ್ಲಿ ನಾನಾ ರೀತಿಗಳ ಚಟುವಟಿಕೆಗಳು ಹಾಗೂ 17-16 ವಯಸ್ಸು ಹುಡುಗರುಗಳನ್ನ ಬೇರೆ ಥರ ಬಳಸ್ಕೊಳೋದು, ಬೇರೆಯೊಬ್ಬರು ಇದೆಲ್ಲ ನಡೀತಾ ಇತ್ತು. ಈಗ ವಿವೇಕ್ ನಗರ ಸ್ಟೇಷನ್ನಲ್ಲಿ ಈಗ ಎಲ್ಲ ಕಡಿಮೆ ಆಗಿದೆ. ಅದರಿಂದ ನಾವು ಠಾಣೆ ಅಧಿಕಾರಿಗಳಿಗೂ ಹಾಗೂ ಅಲ್ಲಿರುವಂಥ ಸಿಬ್ಬಂದಿಗೆ ಎಲ್ರಿಗೂ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗೂ ಇನ್ನೊಂದು ವಿಷಯ ಏನಂದರೆ, ಠಾಣಾ ಅಧಿಕಾರಿಗಳು ರೌಂಡ್ಸ್ ಬರಬೇಕು ಸರ್. ಯಾಕಂದರೆ ರೌಂಡ್ಸ್ ಅಂದರೆ ಜೀಪಲ್ಲಿ ಎಲ್ಲಿ ಕ್ರಿಮಿನಲ್ ಚಟುವಟಿಕೆ ನಡೆಯುತ್ತೋ ಅಲ್ಲಿ ಅವ್ರ ಜೀಪಿಂದ ಎಳೆದು ಅವರು ನಡ್ಕೊಂಡು ಹೋಗುವಾಗ, ಅವ್ರ ಜೊತೆಯಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಕ್ರೈಮ್ನವ್ರು ಹೋಗುವಾಗ ಅಲ್ಲಿ ಬಂದು ಕ್ರಿಮಿನಲ್ ಚಟುವಟಿಕೆ ಕಡಿಮೆಗಳಾಗುತ್ತೆ. ಯಾಕಂದರೆ ಸುಮಾರು ವರ್ಷಗಳ ಮುಂಚೆ, ಈಗ ಇತ್ತೀಚೆಗೆ ಬಂದು ನಾನು ಕಣ್ಣಿಂದ ಕಂಡಿತ್ತು, ಅಶೋಕ್ ನಗರ ಲಿಮಿಟ್ಸಲ್ಲಿ ರಂಗಪ್ಪ ಅಂತ ಇನ್ಸ್ಪೆಕ್ಟ್ರ್ ಇದ್ದರು. ಅವರು ಜೀಪಲ್ಲಿ ಓಡಾಡೋದು ಕಡಿಮೆ. ಎಲ್ಲಿ ಕ್ರಿಮಿನಲ್ಗಳು ಜಾಸ್ತಿ ಇದ್ದಾರೋ ಅಲ್ಲಿ ಅವರು ನಡ್ಕೊಂಡು ಅವ್ರ ಜೊತೆಯಲ್ಲಿ ಮಾರ್ಚ್ ಪಾಸ್ಟ್ ಥರ ಮಾಡಿಕೊಂಡು, ಒಂದು ಕ್ರಿಮಿನಲ್ಗಳಿಲ್ಲ, ಸುಮಾರು ಜನ ಊರು ಬಿಟ್ಬಿಟ್ರು. ಆ ಥರ ಬಂದು ಇಡೀ ಬೆಂಗಳೂರು ನಗರದಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಗಳಿಗೂ ತಾವು ಒಂದು ಆದೇಶ ಮಾಡಿ, ಠಾಣಾ ಅಧಿಕಾರಿಗಳಿಗೆ ದಯವಿಟ್ಟು ಜೀಪಿಂದ ಹಿಡಿದು ಎಲ್ಲಿ ಕ್ರಿಮಿನಲ್ ಚಟುವಟಿಕೆಗಳು ನಡೆಯುತ್ತೋ ಅಲ್ಲಿ ಅವ್ರು ಮಾರ್ಚ್ ಪಾಸ್ಟ್ ಮಾಡೋ ಥರ ವಿಡ್ರಾನೆ ಮಾಡ್ಬೋಣ. ಜೀಪ್ ಇರಲಿ ಸರ್, ಬೇಡ ಜೀಪ್ ಇರಲಿ, ಜೀಪ್ ಇಲ್ಲ ಅಂದರೆ ಆಗಲ್ಲ, ಜೀಪ್ ಇರಲಿ ದಯವಿಟ್ಟು ಅದೊಂದು ಮಾಡಿ ಸರ್. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಈ ರಸ್ತೆ ಬದಿ ವ್ಯಾಪಾರಿಗಳದ್ದು ಸರ್. ಯಾಕಂದರೆ ಬಡಪಾವಿಗಳು ಅವರು ದಿನನಿತ್ಯ ದುಡ್ದು ತಿನ್ನುವಂಥ ಇದು. ಅಲ್ಲಿ ನಮ್ಮ ಎತ್ಕೊಳ್ಬೇಕಾದ್ರೆ ನಮ್ಮ ನೀಲ್ಸಂದ್ರ ರೋಡ್, ಮೇನ್ ರೋಡ್ ಇರುತ್ತೆ, ಈ ಕಡೆನೇ ಇರುತ್ತೆ. ಅಲ್ಲಿ ಗಾಡಿಗಳನ್ನು ಓಡಾಡಬೇಕು, ಅವರು ಜೀವನನೂ ನಡಿಬೇಕಾಗುತ್ತೆ. ಆ ಪಕ್ಕದಲ್ಲಿ ಬಂದು ಒಂದು ಮೋರಿ ಮೇಲೆ ಬಂದು 300 ಮೀಟ್ರು ಕಾಂಕ್ರೀಟ್ ಇದೆ ಸರ್, ಅದು ಖಾಲಿನೇ ಇದೆ.
ಅದು ವ್ಯವಸ್ಥೆ ಮಾಡಿಕೊಟ್ಟು ಅಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಒಂದು ಕೇಳ್ಕೊಳ್ತಾ ಇದ್ದೀನಿ ಸರ್ ತಮ್ಮಲ್ಲಿ. ಅದು BBMP ಅವ್ರು ಮಾಡಬೇಕು, ಒಂದು ಅರ್ಜಿ ಕೊಡಿ. ಆ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ನಲ್ಲಿ ಕೊಟ್ಟಿದ್ದೀವಿ ಸರ್, ಆಲ್ರೆಡಿ ಕೊಟ್ಟಿದ್ದೀವಿ. ಸಾಹೇಬರು ಲಾಸ್ಟ್ ಟೈಮ್ DCP ಸಾಹೇಬರು ಬಂದು ಅದ್ರ ಬಗ್ಗೆ ಇದು ಮಾಡಿದ್ದಾರೆ ಅಂತ ನೋಡಿ. ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ನಲ್ಲಿ ಮಾಡ್ತಾರೆ ಅದನ್ನು. ಓಕೆ ಸರ್. ಆಮೇಲೆ ಒಂದೊಂದು ವಿಷಯ ಏನಂದರೆ ಸರ್, ಮೊನ್ನೆ ನೀಲ್ಸ್ ಅಂದ್ರೆ ಅಶೋಕ್ ನಗರ ಲಿಮಿಟ್ಸ್ ಬರುತ್ತೆ, ಭುವನೇಶ್ ಶರ್ಮ ಅಂತ ಹೇಳಿ ಒಂದು ಇರುವೆ ಅಂಗಡಿ ಅವರು ಸೇಟು, ಅಲ್ಲಿ ಒಂದು ಇರುವೆ ಅಂಗಡಿ ಸುಮಾರು ಒಂದು 15 ವರ್ಷದಿಂದ ಅಲ್ಲಿ ಇರುವೆ ಅಂಗಡಿಗಳನ್ನ ಇಟ್ಕೊಂಡಿದ್ದು. ಅವ್ನು ಏನು ಮಾಡ್ತಾನೆ, ಇತ್ತೀಚೆಗೆ 10 ದಿವಸ ಮುಂಚೆ ಬಂದು ಅಂಗಡಿಗಳನ್ನೆಲ್ಲ ಮುಚ್ಕೊಂಡು ಓಡೋಗ್ಬಿಡ್ತಾನೆ ಅಂದರೆ ಸುಮ್ಮನೆ ಓಡೋಗ್ತಾ ಇಲ್ಲ, ಸುಮಾರು ಒಂದು 400 ಕೋಟಿ ರೂಪಾಯಿ ಮೌಲ್ಯಗಳನ್ನ ದೌಚ್ಕೊಂಡು ಓಡೋಗ್ತಾನೆ. ಅದರಲ್ಲಿ ಬಂದು ಎಲ್ಲರೂ ಬಡವರೇ, ಯಾಕಂದರೆ ನಿಲ್ಸದ ಇಲ್ಲಿರುವಂಥ ಲಿಮಿಟ್ಸ್ ಆ ಕಡೆ ಎಲ್ಲ ನಗರ ಈ ಕಡೆ ಬಂದು ಎಲ್ಲ ಬಂದು ದಿನನಿತ್ಯ ಕೂಲಿ ಕೆಲಸ ಮಾಡಿ ಸಣ್ಣ ಪುಟ್ಟ ಒಡವೆಗಳನ್ನ ಸೇರಿಸಿ ಇಟ್ಕೊಂಡು ಅವನ ಹತ್ರ ಅಡ ಇಕ್ಕಿರುವಂಥದ್ದು. ಅವನು ಏನು ಮಾಡ್ತಾನೆ, ತಿರುಗಿ ಬಿಡಿಸ್ಕೊಳ್ಳುವಾಗ ಇತ್ತಾಲೆ ಒಡವೆಯನ್ನು ಕೊಡ್ತಾನೆ. ಆಮೇಲೆ ಕೆಲವ್ರ ಹತ್ರ ದುಡ್ಡುಗಳನ್ನ ಇಸ್ಕೊಂಡಿದ್ದಾನೆ, ಒಡವೆಯನ್ನು ಕೊಟ್ಟಿಲ್ಲ. ಅಶೋಕ್ ನಗರದಲ್ಲಿ FIR ಆಗಿದೆ ಸರ್, ದಯವಿಟ್ಟು ಅವನ್ನ ತನಿಖೆ ಮಾಡಿ ಅವನ್ನ ಬಂಧಿಸಿ. ಅಲ್ಲಿ ಇರುವಂಥ ಸುಮಾರು ಒಂದು 5 ಆಗಿಲ್ವಾ? ಇನ್ನೂ ಆಗಿಲ್ಲ ಸರ್. ಯಾರು ಇನ್ಸ್ಪೆಕ್ಟ್ರಲ್ಲಿ? ಅಶೋಕ್ ನಗರನ ವಿವೇಕ್ ನಗರ? ಅಶೋಕ್ ನಗರ ಬರುತ್ತೆ. ಅಶೋಕ್ ನಗರ ಬರುತ್ತೆ. ಅರೆಸ್ಟ್ ಆಗ್ಬೇಕು. ಓಕೆ, ದಯವಿಟ್ಟು ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ನಮಸ್ಕಾರ, ಥ್ಯಾಂಕ್ಸ್. ಟೋಕನ್ ನಂಬರ್ 1 ಶ್ರೀ ಆನಂದ್, ಹಲ್ಸೂರ್ ಗೇಟ್, ಠಾಣಾ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್ ಶಿವಾಜಿ ದೇಶ್ಮುಖ್ ಅಂತೇಳಿ. ಹಲ್ಸೂರ್ ಗೇಟ್ ಸ್ಟೇಷನಲ್ಲಿ ಲಿಮಿಟ್ಸಲ್ಲಿ ಒಂದು ಮಾಸಿಕ ಸಭೆ ನಡೀತು ಹೋದ ತಿಂಗಳಲ್ಲಿ. ಅಲ್ಲಿ ಹೋದಾಗ ನನಗೆ ನನ್ನ ಸಮಸ್ಯೆ ಅಂದರೆ, ಅಲ್ಲಿ ಅವಿನಿ ರೋಡಲ್ಲಿ ಸ್ಟ್ರೀಟ್ ವೆಂಡರ್ಸ್ ಅಂದರೆ ಗಾಡಿಗಳು ಹಾಕಿರ್ತಾರೆ. ಅದರಿಂದ ಗಾಡಿ ಹಾಸ್ಪಿಟಲ್ ರೋಡಿಂದ ಬಂದು ಹಲ್ಸೂರ್ ಗೇಟ್ ಕಡೆಗೆ ಬರೋಕ್ಕಾಗಲ್ಲ, ಅವಿನಿ ರೋಡಿಂದ ಬಂದು ಮೈಸೂರು ಬ್ಯಾಂಕ್ ಕಡೆ ಬರೋಕ್ಕಾಗಲ್ಲ. ಅದರಿಂದ ಆ ಥರ ಸಮಸ್ಯೆ ಇತ್ತು. ನಾನು ಸ್ಟೇಷನಲ್ಲಿ ಹೇಳಿದ್ದಕ್ಕೆ ಅತಿ ಶೀಘ್ರದಲ್ಲೇ ಬಗೆಹರಿಸಿದ್ರು. ಅಲ್ಲಿರೋರಿಗೆ ಇದು ಮಾಡಿ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡಿ ಈ ಥರ ಇದು ಮಾಡಿದ್ದಾರೆ. ಠಾಣೆಯಿಂದ ಒಳ್ಳೆ ಕೆಲಸ ಆಗಿದೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಓಕೆ, ಗುಡ್. ಟೋಕನ್ ನಂಬರ್ 22 ಪ್ರಿಯಾ ಶಿವಶಂಕರ್, ಶಶಿಕುಮಾರ್. ಸರ್ ನಮಸ್ಕಾರ. ನನ್ನ ಹೆಸರು ಪ್ರಿಯಾ ಶಶಿಕುಮಾರು, DSS ಸಂಘಟನೆ ಮುಖಂಡರು. ನಾನು ವಿವೇಕ್ ನಗರ ನಿವಾಸಿ. ಮೊಟ್ಟ ಮೊದಲಿಗೆ ಇಡೀ ಬೆಂಗಳೂರಲ್ಲಿ ಹೆಚ್ಚಿನ ಜನಸಂಖ್ಯೆ ದಿನನಿತ್ಯ ಬೆಳ್ಕೊಂಡು ಹೋಗ್ತಾ ಇದೆ. ನಾವೆಲ್ಲ ನೆಮ್ಮದಿಯಾಗಿ ಧೈರ್ಯವಾಗಿ ಬದುಕ್ತಾ ಇದ್ದೀರಂದರೆ ಅದು ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನ ಒಂದು ಸಮಸ್ಯೆ ಲಾಸ್ಟ್ ಟೈಮ್ ನಮ್ಮ ಪೊಲೀಸ್ ಠಾಣೆಯಲ್ಲೇ ಒಂದು ಸಭೆ ಮಾಡಿಸಿದ್ರು DCP ಸಾಹೇಬರು. ನಾನು ಈ ರೀತಿ ಈ ಬೆಂಗಳೂರು ನಗರದಲ್ಲಿ ಇವಾಗ ಗಾಂಜಾ ಅನ್ನೋದು ವೈರಸ್ ಆಗಿ ಹರಡ್ತಾ ಇದೆ. ಅದಕ್ಕೆ ಪನಿಷ್ಮೆಂಟ್ ನಡೀತಾ ಇದೆ. ಆ ನೆಟ್ವರ್ಕನ್ನು ಸ್ಟಾಪ್ ಮಾಡೋಕ್ಕೆ ತಾವು ಕೂಡ ಪ್ರಯತ್ನ ಮಾಡ್ತಾನೇ ಇದ್ದೀರಾ. ಆದರೆ ದಿನನಿತ್ಯ ಅದು ಹೆಚ್ಚಿಗೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ತಾವು ತಿಳಿಸ್ಬೇಕು. ಯಾಕೆ ನಮ್ಮ ಬೆಂಗಳೂರು ಇವತ್ತು ಬೆಂಗಳೂರು ನಗರ ಇಡೀ ದೇಶಕ್ಕೆ ಮಾದರಿ ಆಗಿದೆ, ಅದು ಪೊಲೀಸ್ ಇಲಾಖೆಯಿಂದ ನೆಮ್ಮದಿ ಇದೆ ಅಂಥೇಳಿ ಹೆಸರುವಾಸಿಯಾಗಿರೋದೇ ನಮ್ಮ ನಗರ. ಮತ್ತೊಂದು ಪ್ರಶ್ನೆ ನನ್ನಿದೆ. ಅವರು ಆಲ್ರೆಡಿ ಹೇಳಿದರು, ಈ ಬೀದಿ ವ್ಯಾಪಾರಿಗಳಿಂದ ಪೊಲೀಸ್ ಇಲಾಖೆಯಿಂದನೇ ದೌರ್ಜನ್ಯ ನಡೀತಾ ಇದೆ. ಅದು ದಯವಿಟ್ಟು ತಾವು ಆದೇಶ ಮಾಡಿ ಕೂಡ ನೀವು BBMP ಇಲಾಖೆಗೆ ಸಂಪರ್ಕ ಇಟ್ಕೊಂಡು ದಯವಿಟ್ಟು ಅವ್ರ ಆಯುಕ್ತರ ಹತ್ರ ಮಾತಾಡಿ ಅವ್ರಿಗೆ BBMP ಕಡೆಯಿಂದ ಒಂದು ಸುವ್ಯವಸ್ಥೆ, ಅವ್ರಿಗೆ ಜೀವನೋಪಾಯಕ್ಕೆ ತಮ್ಮಿಂದ ಒಂದು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ವ್ಯಾಪಾರ ಮಾಡೋಕ್ಕೆ. ಯಾಕಂದರೆ ಅದನ್ನೇ ಅವಲಂಬನೆ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ನಮ್ಮ ಸಂಘಟನೆಗಳಲ್ಲಿ ಬಂದು ಅವರು ಕಣ್ಣೀರಿಟ್ಟು ಸಾರ್ ನಮ್ಮ ದಿನನಿತ್ಯ ವ್ಯಾಪಾರ ಮಾಡ್ತಾ ಇದ್ದಾರೆ, ಪೊಲೀಸವರು ಹೆಚ್ಚಿನ ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ ಅಂತೇಳಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಆಯುಕ್ತರಿಗೆ ಕೈ ಮುಕ್ತು ಕೇಳ್ಕೊತೀನಿ, ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಪೊಲೀಸರಿಂದ ಏನಾದರೂ ತೊಂದರೆ ಆದರೆ, ಹ್ಯಾರಾಸ್ಮೆಂಟ್ ಆದರೆ ನೇರವಾಗಿ ನನ್ನ ಗಮನಕ್ಕೆ ತಗೊಂಡು ಬರ್ಬೋದು. ಅದನ್ನು ಹೊರತುಪಡಿಸಿ ಈ ಸಮಸ್ಯೆಗೆ ಪರಿಹಾರ ಇರತಕ್ಕಂಥದ್ದು BBMPಯಿಂದ ಆಗಬೇಕಾಗ್ತದೆ. ಅವ್ರ ಜೊತೆಯಲ್ಲಿ ನೀವು ಸೇರಿಕೊಂಡು ಕೆಲಸ ಮಾಡೋಣ. ಮತ್ತೊಂದು ಪ್ರಶ್ನೆ ಸರ್, ಇವಾಗ ನಮ್ಮಲ್ಲಿ ಈ ಅಮಾಯಕರು ಇರ್ತಾರೆ, ಎಜುಕೇಷನ್ ಇಲ್ದಿರ ಇರ್ತಾರೆ, ಅವ್ರ ತಂದೆ ತಾಯಿ ಮನೆ ಕೆಲಸ ಕೂಲಿ ಕೆಲಸ ಮಾಡೋ ಮಕ್ಕಳು ಇದ್ದಾರೆ. ಅವ್ರಿಗೆ ಅವರು ಅವೇರ್ನೆಸ್ ಇರಲ್ಲ. ಆ ಮಕ್ಕಳು ಬಂದುಬಿಟ್ಟು ಎಲ್ಲೋ ಒಂದು ದಾರಿಗೆ ಹೋಗ್ತಾರೆ. ಅವ್ರಿಗೆ ಇವತ್ತು ಏನೋ ಒಂದು ಕ್ರೈಮ್ ಮಾಡಿ ಒಳಗಡೆ ಹೋಗ್ತಾರೆ. ಅವನು ಬರ್ತಾ 10 ಪಟ್ಟಷ್ಟು ಹೊರಗಡೆ ಬರ್ತಾ ಇದ್ದಾನೆ ರೌಡಿ ಶೀಟ್ರಾಗಿ. ಇದಕ್ಕೆ ಕಾರಣಗಳು ಏನು ಅಂತ ತಾವು ತಿಳಿಸ್ಬೇಕು. ಅವನೇ ಉತ್ತಮ ಸಮಾಜಕ್ಕಾಗಿ ಈ ಒಂದು ಅವನ್ನ ಯಾವ ರೀತಿ ನೀವು ಅವನ್ನ ಪರಿವರ್ತನೆ ಮಾಡಿ ನೀವು ಹೊರಗಡೆ ಕಳಿಸ್ತಾ ಇದ್ದೀರಾ ಅನ್ನೋದು ನಮಗೆ ತಿಳಿಸ್ಬೇಕು ಸರ್. ಧನ್ಯವಾದಗಳು. ತಾವು ಈ 2 ಪ್ರಶ್ನೆಗೆ ನನಗೆ ಉತ್ತಮವಾದ ಉತ್ತರ ಕೊಡಬೇಕಂತ ನಾನು ಆಯುಕ್ತರ ಕೇಳ್ಕೊತೀನಿ. ನಮಸ್ಕಾರ, ಎಲ್ರಿಗೂ ಜೈ ಭೀಮ್. ನಿಮ್ಮ 2 ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರ ಇಲ್ಲ. ನಾವು ಪೊಲೀಸ್ ಇಲಾಖೆಯಿಂದ ಮಾಡ್ತಕ್ಕಂಥದ್ದು ಕಾನೂನಿನ ಪರಿಪಾಲನೆ ಮತ್ತು ಕಾನೂನಿನ ಅನುಷ್ಠಾನ ಮಾಡ್ತಕ್ಕಂಥದ್ದು. ನಾವು ಸಮಾಜ ಸುಧಾರಕರಲ್ಲ ಅಥವಾ ಸೋಷಿಯಲ್ ರಿಫಾರ್ಮರ್ಸ್ ಅಲ್ಲ. ಸೋಷಿಯಲ್ ವರ್ಕಿಂಗನ್ನು ನೀವು ಮಾಡ್ತಾ ಇದ್ದೀರಾ, ನಿಮ್ಮಿಂದ ಇದಕ್ಕೆ ಪರಿಹಾರಗಳು ಬೇಕಾಗ್ತವೆ.
ಯಾಕೆಂದರೆ ಈ ಮಾದಕ ವಸ್ತುಗಳ ಸೇವನೆ, ವ್ಯಸನ ಅವೆಲ್ಲ ಏನಿದ್ದಾವೆ ಇದು ಯುವ ಪೀಳಿಗೆಯಲ್ಲಿ ಒಂದು ನೀವೇ ಹೇಳಿದಾಗೆ ವೈರಸ್ನ ರೀತಿಯಲ್ಲಿ ಹರಡ್ತಾ ಇದೆ. ಅದು ಹರಡಲಿಕ್ಕೆ ನಾನಾ ಕಾರಣಗಳು ಇದ್ದಾವೆ. ಪಾಶ್ಚಾತ್ಯ ದೇಶದ ಅನುಕರಣೆ ಇರ್ಬೋದು, ಅಥವಾ ಇಲ್ಲಿ ಈಸಿ ಅವೈಲಬಿಲಿಟಿ, ಈಸಿ ಆಕ್ಸೆಪ್ಟಬಿಲಿಟಿ, ಪೇರೆಂಟಲ್ ಕಂಟ್ರೋಲು ಅವೆಲ್ಲ ಯಾವುದು ಇಲ್ಲದೆ ಇರತಕ್ಕಂಥದ್ದು. ಇವೆಲ್ಲ ಸಾಮಾಜಿಕವಾಗಿ ಸಾಕಷ್ಟು ಕಾರಣಗಳು ಬರ್ತವೆ ಮತ್ತು ಅದಕ್ಕೆ ಪರಿಹಾರಗಳು ಕೂಡ ಅದೇ ಸಮಾಜದಿಂದ ಬರಬೇಕಾಗ್ತದೆ ಹೊರತು ಪೊಲೀಸ್ ಇಲಾಖೆಯಿಂದ ಅಥವಾ ಒಂದು ಅಂಗದಿಂದ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇದಾಗಿ ಇನ್ನೊಂದು ನೀವು ಕೇಳಿದ್ದು ಯಾವುದು, ಜೈಲಿಗೆ ಹೋಗ್ತಕ್ಕಂಥದ್ದು. ಅದು ಕೂಡ ಜೈಲು ಡಿಪಾರ್ಟ್ಮೆಂಟ್ ಏನಿದೆ ಅದು ಪೊಲೀಸ್ ಇಲಾಖೆಯ ಅಂಗದಲ್ಲಿ ಬರೋದಿಲ್ಲ. ಜೈಲು ಇಲಾಖೆ ಬೇರೆಯೇ. ನೀವು ಹೇಳಿದಾಗೆ ಅಲ್ಲಿ ಆಗ್ತಕ್ಕಂಥದ್ದೇ ಬೇರೆ, ಅದೊಂದು ಕತ್ತಲು ಪ್ರಪಂಚ. ಒಂದು ಸಲ ಅಲ್ಲಿ ಒಳಗಡೆ ಹೋದ ನಂತರದಲ್ಲಿ ಅಲ್ಲಿ ಬೇರೆ ಹಾರ್ಡನ್ ಕ್ರಿಮಿನಲ್ಸ್ ಇರ್ತಾರೆ, ಬೇರೆ ದೊಡ್ಡ ರೌಡಿ ವ್ಯಕ್ತಿಗಳಿರ್ತಾರೆ. ಅವರು ಇವರನ್ನು ದುರುಪಯೋಗ ಮಾಡಿಕೊಡ್ತಾರೆ ಅಥವಾ ಪುಸಲಾಯಿಸ್ತಾರೆ ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಬೇರೆ ಬೇರೆ ರೀತಿಯ ವಿಷಯಗಳನ್ನು ಅವರಿಗೆ ತಿಳಿಸಿ ನೀವು ಹೇಳಿದಾಗೆ ಹೊರಗಡೆ ಬರೋದರಲ್ಲಿ ಹಾರ್ಡನ್ ಕ್ರಿಮಿನಲ್ಸ್ ಆಗಿ ಹೊರಗಡೆ ಬರ್ತಾರೆ. ಅದಕ್ಕೋಸ್ಕರ ಪರಿಹಾರ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅವ್ರು ಒಳಗಡೆ ಹೋಗದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗ್ತದೆ. ಅದರಲ್ಲಿ ತಂದೆ ತಾಯಿಗಳ ಪಾತ್ರ, ಶಾಲೆಯ ಪಾತ್ರ, ಶಿಕ್ಷಕರ ಪಾತ್ರ, ಪೋಷಕರ ಪಾತ್ರ ಅವೆಲ್ಲ ಮಹತ್ವ ಆಗ್ತವೆ. ಇಲ್ಲ, ನಾನು ಕೇಳಿರೋ ಪ್ರಶ್ನೆ ನೀವು ಕೂಡ ಭಾಳ ಚೆನ್ನಾಗಿ ಉತ್ತರ ಹೇಳಿರಿ ಸರ್. ಇವಾಗ ಅವನಿಗೆ ಶಿಕ್ಷೆ ಕೊಟ್ಟು ಈ ಸಮಾಜದಲ್ಲಿ ಅವನು ಒಳ್ಳೆಯವನು ಮತ್ತೆ ಒಳ್ಳೆಯವನಾಗಿ ಹೊರಗಡೆ ಬರಬೇಕು ಅನ್ನೋದೇ ನಿಮ್ಮ ಉದ್ದೇಶ ಕೂಡ, ನಮ್ಮ ಉದ್ದೇಶ ಕೂಡ. ಆತ ಬಂದ ಮೇಲೆ 10 ಪಟ್ಟಷ್ಟು ರೌಡಿ ಆಗ್ತಾನೆ. ಅದಕ್ಕೆ ತಾವು ಏನಂದರೆ ಬೇರೆ ವ್ಯವಸ್ಥೆಗಳ ಅವರನ್ನು ಬೆಂಗಳೂರು ಸಿಟಿಯಲ್ಲೇ ಇರಬಾರ್ದು ಸರ್. ಇಲ್ಲಿನ ಅವರು ಏನೋ ಕ್ರೈಮ್ ಮಾಡಿ ಒಳಗಡೆ ಹೋಗಿದ್ರೆ ದಯವಿಟ್ಟು ಅವ್ರನ್ನ ಬೇರೆ ಯಾವುದಂದರೆ ಜಿಲ್ಲೆಗೆ ಹಾಕಿ ಅವ್ರನ್ನ ಪರಿವರ್ತನೆ ಮಾಡಬೇಕು ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಟೋಕನ್ ನಂಬರ್ 23 ಶ್ರೀ ಮೋಹನ್. ಮೋಹನ್ ಬೆಂಗಳೂರು ನಗರ ಪೊಲೀಸ್ ಕೇಂದ್ರ ವಿಭಾಗದ ಜನಸಂಪರ್ಕ ಮಾಸಿಕ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪೊಲೀಸ್ ಆಯುಕ್ತರಾದಂಥ ಶ್ರೀ ದಯಾನಂದ್ರವರಿಗೆ ನನ್ನ ನಮಸ್ಕಾರಗಳು. ಅದೇ ರೀತಿ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಇತರೆ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಾಗರಿಕರಿಗೂ ನನ್ನ ನಮಸ್ಕಾರಗಳು. ಸರ್, ಬಿಫೋರ್ ಐ ರೈಸ್ 3 issues in front of you, I would like to thank the Vivek Nagar police limits, both traffic as well as law and order, under the able leadership of Shri Anil Kumar, have done a stupendous job. ಚುನಾವಣೆ ಕೂಡ ತುಂಬಾ ಅಹಿತಕರ ಘಟನೆಗಳು ಇಲ್ಲದೇ ನಡೆಸ್ಕೊಟ್ರು. ಅದೇ ರೀತಿ ನಮ್ಮ ಊರಿನ ಹಬ್ಬ ಈಜಿಪುರ, ಶ್ರೀನಿವಾಗಿಲು ಹಾಗೂ ನಡುಗಡ್ಡೆಯ ಲಿಮಿಟ್ಸಲ್ಲಿ ಬರ್ತಕ್ಕಂಥ ಶ್ರೀರಾಮನವಮಿ ಹಬ್ಬ ಕೂಡ ಸುಮಾರು 5,000 to 6,000 ಜನ ನಾವು ಸೇರ್ತೀವಿ ಆ ಹಬ್ಬದ ದಿವಸ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಿರಲಿಲ್ಲ. ಆ ಒಂದು ಈ ಎರಡೂ ಆಚರಣೆಗಳನ್ನ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ಗ್ರಾಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೊದಲನೇ ಇಶ್ಯೂ, ನಮ್ಮ ಕೇಂದ್ರ ಸದನ ಮಡಿವಾಳದಿಂದ ಈಜುಪುರ ಸಿಗ್ನಲ್ವರೆಗೂ ಒಂದು ಫ್ಲೈಓವರ್ ಇನ್ನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ. ಆದರೆ ಡೆಬ್ರೀಸ್ ಎಲ್ಲ ತುಂಬ ಪೈಲಪ್ ಆಗಿದೆ ಸರ್. ಈ ಅಲ್ಲಿ ಇದು ಹಾಕಿದ್ದಾರೆ. ನಮಗೇನಾಗ್ತಿದೆ ಅಂದರೆ, ನಮ್ಮ ಶಾಲೆ ಇರ್ತಕ್ಕಂಥದ್ದು ಮಾಡರ್ನ್ ಸ್ಕೂಲು ಇಲ್ಲಿ ನಡುಗಡ್ಡೆಯಲ್ಲಿ ಇರೋದು. ಶ್ರೀನಿವಾಗಿಲುವಿಂದ ಅಲ್ಲಿಗೆ ಮಕ್ಕಳು ಟ್ರಾವೆಲ್ ಮಾಡಬೇಕಂದ್ರೆ ದೇ ಹ್ಯಾವ್ ಟು ಕಮ್ ಟು ಈಜಿಪುರ ಸಿಗ್ನಲ್ ಆ್ಯಂಡ್ ದೆನ್ ಕ್ರಾಸ್ ದ ಝೀಬ್ರಾ ಕ್ರಾಸಿಂಗ್. ಸೊ ಏನಾಗ್ತಿದೆ ಅಂದರೆ ತುಂಬ ಕಷ್ಟ ಆಗ್ತಿದೆ. ಇಟ್ ಟೇಕ್ಸ್ ಆಲ್ಮೋಸ್ಟ್ 20 minutes ಫಾರ್ ಕಿಡ್ಸ್ ಟು ವಾಕ್. ಸೊ ಏನಾದರೂ ಮಾತಾಡಿ BBMP ಅವ್ರ ಕಡೆ ಏನಾದರೂ ಮಾತಾಡ್ಬಿಟ್ಟು ಆ ಗಾರ್ಬೇಜ್ ಪೈಲಪ್ ಆಗಿರ್ತಕ್ಕಂಥ ಡೆಬ್ರೀಸ್ನ ರಿಮೂವ್ ಮಾಡಲಿಕ್ಕೆ ಆಗುತ್ತೆ ಅಂತ ಒಂದು. ಯಾರು ಟ್ರಾಫಿಕ್ ಯಾರು ಇಲ್ಲಿ ಯಾರು ಓಕೆ, ಒಂದು ಅದು ಭಾಳ ಅಲ್ಲಿ ಡೆಬ್ರಿಸ್ದು ಸಮಸ್ಯೆ ಇದೆ, ಅದನ್ನು ಸರಿ ಮಾಡಿಸಿ. ಸೊ ಇಟ್ ಇಸ್ ವರ್ಕಿಂಗ್ ಆಸ್ ಅ ಬ್ಲೈಂಡ್ ಸ್ಪಾಟ್ ಕೂಡ BBMP ಅವ್ರಿಗೆ ಹೇಳ್ಬಿಟ್ಟು ಒಂದು ವಾರದಲ್ಲಿ ಅದು ಕ್ಲಿಯರ್ ಮಾಡಿ ನನಗೆ ಹೇಳ್ಬೇಕು ನೀವು. ಅದು ಬ್ಲೈಂಡ್ ಸ್ಪಾಟ್ ಕೂಡ ಆಗಿಬಿಟ್ಟಿದೆ ಸರ್. ಒಂದು ವಾರದಲ್ಲಿ ತೆಗೆಸ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ಎರಡನೇ ಇಶ್ಯೂ ಸರ್, ದಮ್ಳೂರಿಂದ ಈಜಿಪುರ ಸಿಗ್ನಲ್ ಬಂದು ರೈಟ್ ಟರ್ನ್ ಇಲ್ಲ. ಅದೇ ರೀತಿ ಕೋರಮಂಗಲದಿಂದ ಶ್ರೀನಿವಾಗಿಲು ಹೋಗೋದಕ್ಕೂ ರೈಟ್ ಟರ್ನ್ ಇಲ್ಲ. ಬಟ್ ವಿತ್ ಸರ್ಟನ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಟ್ರಾಫಿಕ್ ಪೊಲೀಸವರು ಫಾರ್ ಸ್ಮೂತ್ ಟ್ರಾಫಿಕ್ ಫ್ಲೋ ಅಲೌ ಮಾಡ್ತಾ ಇದ್ದಾರೆ. ಬಟ್ ಏನಾಗ್ತಿದೆ ಅಂದರೆ ಕ್ಯಾಮ್ರಾಸಿಂದ ಕ್ಯಾಪ್ಚರ್ ಆಗಿಬಿಟ್ಟು ಫೈನ್ಸ್ ಇದಾಗ್ತಿದೆ ಸರ್. ಸೊ ದಯವಿಟ್ಟು ಲೆಟ್ ಅಸ್ ನಾಟ್ ಅಲೌ ದೆಮ್ ಟು ಟೇಕ್ ದ ರೈಟ್ ಟರ್ನ್ ಆರ್ ರಿಮೂವ್ ದಿ ನೋಟ್ ಟರ್ನ್ ದಿಸ್ ಥಿಂಗ್ ಆ್ಯಂಡ್ ನಾಟ್ ಅಲೌ ದೆಮ್ ಟು ಟೇಕ್, ಯಾಕೆಂದರೆ ಫೈನ್ಸ್ ಇಂಪ್ಲಿಕೇಟ್ ಆಗ್ತಿದೆ. ಸೊ ದಯವಿಟ್ಟು ಅದೊಂದು ಮಾಡೋಣ ಸರ್. ಏನು ಅಂತೇಳಿ ಕೊಡೋ ಆಗಿದ್ರೆ ಕೊಡ್ಬೋದು, ಕೊಡದೇ ಇದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಯಾಕಂದರೆ ಫೈನ್ ಲಾ ಬ್ರೇಕ್ ಮಾಡ್ಲಿಕ್ಕೆ ಹೇಳಿ ಆಮೇಲೆ ಅದಕ್ಕೆ ದಂಡ ಲಾ ಬ್ರೇಕ್ ಮಾಡೋಕ್ಕೆ ಸ್ಮೂತ್ ಫ್ಲೋ ಇರೋದ್ರಿಂದ ಅವ್ರು ಮಾಡ್ತಾ ಇದ್ದಾರೆ ಸರ್.
ಸರ್ ಮೂರನೇ ವಿಷಯ ಬಂದುಬಿಟ್ಟು ಅಲ್ಲಿ ತುಂಬ ಟ್ರಾಫಿಕ್ ಪೈಲಪ್ ಆಗುತ್ತೆ ಸರ್ ಈಜುಪುರ ಸಿಗ್ನಲಲ್ಲಿ. ನಮ್ಮ ಟ್ರಾಫಿಕ್ ಬೂತ್ ಏನಿದೆ ಇಟ್ ಈಸ್ ಅಟ್ ದಿ ರೈಟ್ ಕಾರ್ನರ್, ಒಂದು ಬಾರಿನ ಮುಂಭಾಗದಲ್ಲಿ ಒಂದು ಕಾರ್ನರ್ ಹಾಕಿದ್ದಾರೆ. ಇಫ್ ಮೈ ಅಡ್ವೈಸ್ ಇಸ್ ಫೈನ್, ಆ ಬೂತ್ನ ಎತ್ತು ಸೆಂಟರ್ ಸರ್ಕಲ್ ಆಫ್ ದಿ ಸರ್ಕಲ್ ಇಸ್ ವಾಸ್ಟ್ ಎನಫ್, ಇಟ್ ಇಸ್ ಬಿಗ್ ಎನಫ್. ಅದನ್ನು ಸೆಂಟ್ರಲ್ಲಿ ಇಟ್ಬಿಟ್ಟು ನಮ್ಮ ಪೊಲೀಸ್ ಅಧಿಕಾರಿ ಅಲ್ಲಿ ಕೂತ್ಕೊಂಡು ಮ್ಯಾನೇಜ್ ಮಾಡಿದ್ರೆ ಹೀಲ್ ಹ್ಯಾವ್ ಅ ಬೆಟರ್ ವಿಷನ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಆ್ಯಂಡ್ ಅರೌಂಡ್ ಅಂತ ಅನಿಸುತ್ತೆ. ಸೊ ಇಫ್ ಸ್ಪೇಸ್ ಪರ್ಮಿಟ್ಸ್ ಕ್ಯಾನ್ ಬಿ ಅಲೌಡ್. ಟ್ರಾಫಿಕ್ಕು ಅಟೆಂಡ್ ಮಾಡಿ, ನಾಳೆ ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಚೆಕ್ ಮಾಡಿ, ಫೀಸಿಬಿಲಿಟಿ ಇದ್ದರೆ ಮಾಡಿಸಿ ಒಂದು ಮೂರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಟ್ ಆ ಡೆಬ್ರೀಸ್ ಕ್ಲಿಯರ್ ಆಗಬೇಕು. ಥ್ಯಾಂಕ್ ಯು. ಟೋಕನ್ ನಂಬರ್ 24 ಶ್ರೀ ವೈ ಜಗದೀಶ್. ಸರ್, ನನ್ನ ಹೆಸರು ವೈ ಜಗದೀಶ್ ಅಂತ. ನಾನು ಪ್ರೊಫೆಷನ್ ಅಡ್ವೊಕೇಟ್ ಆಗಿದ್ದೀನಿ. ಸಂಪಂಗಿ ರಾಮನ ಪೊಲೀಸ್ ಸ್ಟೇಷನ್ ಸರ್, ನಮ್ಮ ನಿವಾಸಿ, ಸಂಪಂಗಿ ರಾಮ ನಿವಾಸಿ. ಸರ್, ಇಲ್ಲಿ ಏನಾಗಿದೆ, ಮನಿ ಲ್ಯಾಂಡ್ರಿಂಗಲ್ಲಿ ಫೈನಾನ್ಸ್ ಎಲ್ಲ ಇಲ್ಲೀಗಲ್ ಫೈನಾನ್ಸ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ ಸರ್. ಹಲವಾರು ಫ್ಯಾಮಿಲಿಗಳು ಫೋನ್ ಮಾಡ್ತಾರೆ ನಮಗೆ, ಅವ್ರಿಗೂ ಭಯ, ಕಂಪ್ಲೇಂಟ್ ಕೊಡೋಕ್ಕೂ ಭಯ, ಮತ್ತು ಇಲ್ಲೀಗಲ್ ಅವ್ರಿಗೆ ಏನಾಗ್ತದೆ ಥರ್ಟನಿಂಗ್ಸ್ ಬೇರೆ ಅವರಿಂದ. ಅದು ಒಂದು ಫೈನಾನ್ಸ್, ಅದು ಸ್ವಲ್ಪ ಆ್ಯಕ್ಟಿವಿಟಿ ಜಾಸ್ತಿ ಇದು ಮಾಡ್ಬೇಕು ಸರ್, ಯಾಕಂದರೆ ಲೋವರ್ ಲೆವೆಲ್ ಸೆಕ್ಟರ್ಸು. ಅಲ್ಲ, ಮಾಹಿತಿ ಕೊಡಿ ಅದ್ರ ಬಗ್ಗೆ. ಅದು ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ಗೆ ಬರ್ತದೆ. ನಾವು ಹಿಂದೆ ನೇರವಾಗಿ ಕೇಸ್ ಮಾಡ್ತಾ ಇದ್ವಿ, ಈಗ ನಾವು ನೇರವಾಗಿ ಕೇಸ್ ಮಾಡಬಾರ್ದು ಅಂತ ನ್ಯಾಯಾಲಯದಿಂದ ಇದಾಗಿದೆ. ಅದಕ್ಕೋಸ್ಕರ ನೀವು ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಥವಾ ನಮ್ಮವ್ರಿಗೆ ಕೊಟ್ಟರು ಕೂಡ ನಾವು ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರ ಮುಖಾಂತರ ನಾವು ಮಾಡಿಸ್ತೇವೆ. ಭಾಳಷ್ಟು ಕಡೆಗಳಲ್ಲಿ ಈಗಾಗಲೇ ಮಾಡಿದ್ದೇವೆ. ಅದೇ ರೀತಿ ಆ ಥರ ಇದ್ದರೆ ನೀವು ಮಾಹಿತಿ ಕೊಡಿ. ಓಕೆ ಸರ್. ಆಮೇಲೆ ಈಗ ಈ IPL KPL ಅಂತ ಈ ಕ್ರಿಕೆಟ್ ಬೆಟ್ಟಿಂಗ್ ಇದೆಯಲ್ಲ ಸರ್, ಅದ್ರ ಅವಳಿ ಸ್ಟೂಡೆಂಟ್ಸ್ ಎಲ್ಲ ಭಾಳ ಹಾಳಾಗ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ನಿಮಗೆ ಅದು ಆಚೆ ಪಬ್ಲಿಕಲ್ಲಿ ಗೊತ್ತಾಗ್ತಲ್ಲ ಸರ್, ಒಳಗಡೆ ಮೊಬೈಲಲ್ಲಿ ಅವ್ರ ಆ್ಯಕ್ಟಿವಿಟೀಸ್ ಎಲ್ಲ ಮೊಬೈಲಲ್ಲಿ ಭಾಳ ಹರಡ್ತಾ ಇದೆ. ಅದು ಸ್ವಲ್ಪ ದಯವಿಟ್ಟು ಸ್ಟೂಡೆಂಟ್ಸ್ ಲೈಫ್ ಸ್ವಲ್ಪ ಒಳ್ಳೆಯದಾಗುತ್ತೆ ಸರ್. ಓಕೆ. ಆಮೇಲೆ ಈ ಸಭೆಯನ್ನು ಆಯುಕ್ತ ತುಂಬ ಧನ್ಯವಾದಗಳು ಸರ್. ನಮಸ್ತೆ ಸರ್. ಟೋಕನ್ ನಂಬರ್ 25 ಶ್ರೀ ರಮೇಶ್. ಹಲೋ, ಸ್ವಲ್ಪ ಹೆಸರು ಬದಲಾವಣೆ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಅಮಿತ್ ರಾಜ್ ಅಂತ ಹೇಳಿ. ಟೋಕನ್ ಸೇಮಾ, ಟೋಕನ್ ಬೇರೆನಾ? ನೋ, ಸೇಮ್ ಟೋಕನ್. ಟೋಕನ್ ಸೇಮ್, ಓಕೆ ಹೇಳಿ. ಸಂಪಂಗಿ ರಾಮನಗರ ವಾರ್ಡ್ ಸಿಟಿಸನ್ಸ್ ಫೋರಮ್ನ ಪ್ರೆಸಿಡೆಂಟ್ ನಾನು. ಈ ಸಂದರ್ಭದಲ್ಲಿ ಬೆಂಗಳೂರು ರಾಜ್ಯ, ಕರ್ನಾಟಕ ರಾಜ್ಯ ಪೊಲೀಸ್ಗೆ ಹಲವಾರು ನಮ್ಮ ಕೇಂದ್ರ ವಿಭಾಗ, ಕಮಿಷನರ್ ಎಲ್ಲ ಪ್ರೆಸೆನ್ಸ್ ಇದ್ದಾರೆ. ನಾನು ಈ ಸಂದರ್ಭ ಏನಕ್ಕೆ ಉಪಯೋಗ ಮಾಡ್ಕೊತೀನಿ ಅಂದರೆ, ಮೊದಲನೇದಾಗಿ ನಮ್ಮ ಈ ಮೊನ್ನೆ ಲಾಸ್ಟ್ ವೀಕ್ 23ನೇ ತಾರೀಕು ಬೆಂಗಳೂರು ನಗರ, ವಿಶ್ವವಿಖ್ಯಾತ ಬೆಂಗಳೂರು ನಗರ ಕರಗ ನಡೀತು. ಆ ಕರಗದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕೊಟ್ಟಂಥ ಸುಭದ್ರತೆ ಇರ್ಬೋದು, ಏನು ಪ್ರತಿ ನೈಟ್, ಫುಲ್ ನೈಟ್ ಪ್ರತಿ ಗಲ್ಲಿಯಲ್ಲಿ ಕರಗ ಎಲ್ಲೆಲ್ಲಿ ಹೊರಡುತ್ತೋ ಪ್ರತಿ ಒಂದು ಗಲ್ಲಿಯಲ್ಲೂ ನಮ್ಮ ಸಿಬ್ಬಂದಿ ವರ್ಗ ಇದ್ದರು. ಎಷ್ಟು ಸುರಕ್ಷತೆಯನ್ನು ಕರ್ಕೊಂಡು ಹೋದರು. ಲೇಡೀಸ್ಗಾಗಲಿ, ನಾವು ಜೊತೆಗೆ ಇದ್ವಿ, ನಾವು ಅದೇ ಜನಾಂಗದವರು ಜೊತೆಗೆ ಇದ್ರಿ, ಪ್ರತಿಯೊಂದು ನೋಡ್ತಾ ಇದ್ರಿ. ಮತ್ತು ಬೆಂಗಳೂರು ನಗರ ಪೊಲೀಸ್ ಅವರು ಸೆಪ್ರೇಟಾಗಿ ಬೆಂಗಳೂರು ಕರಗ ಅಂತ ಟಿ ಶರ್ಟ್ ಹಾಕ್ಕೊಂಡು ಅವರು ಇಡೀ ನೈಟ್ ಫುಲ್ಲು ಜೊತೆಗಿದ್ರು. ಇದರಿಂದ ನಮಗೇನಂದರೆ ಇಲ್ಲಿ ಅವ್ರ ಚಪ್ಪಾಳೆ ಮೂಲಕ ಅವ್ರಿಗೆ ನಾವು ಧನ್ಯವಾದ ತಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕರಗ ಏನಿದೆ ಅದು ನಮ್ಮ ಬೆಂಗಳೂರು ನಗರದ ಐತಿಹಾಸಿಕ ಪರಂಪರೆ ಮತ್ತು ನಮ್ಮ ಒಂದು ಹೆರಿಟೇಜ್. ಅದನ್ನು ಈ ಸಲ ಯಾವುದೇ ಇನ್ಸಿಡೆಂಟ್ ಫ್ರೀಯಾಗಿ ನಡೆಸಿದ್ದೀರಾ, ಅದಕ್ಕೋಸ್ಕರ ಅದರಲ್ಲಿ ನಮಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ತಾವು ಪ್ರಜ್ಞಾವಂತ ನಾಗರಿಕರು ಕೂಡ ಪೊಲೀಸ್ ಇಲಾಖೆ ಅಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಸಮಸ್ಯೆಗೆ ಬರ್ತೀನಿ. ಸಂಪಂಗಿ ರಾಮನಗರದ್ದು, ನಾನು ಸ್ಥಳೀಯ ನಿವಾಸಿ ಕೂಡ. ಏನಂದರೆ, ಮೊದಲನೇದಾಗಿ ಅಲ್ಲಿ ಈ ಬೀಟ್ ಪೊಲೀಸ್ ಅಂತ ಇದೆ. ಬೀಟ್ ಪೊಲೀಸಲ್ಲಿ ನಿಮ್ಮದು 4 ಆ್ಯಪ್ ಅಂತ ಯೂಸ್ ಮಾಡ್ತಾ ಇದ್ದೀರಾ ಸರ್. ಅಲ್ಲಿ ಆ ಆ್ಯಪ್ ಲೊಕೇಶನ್ಸ್ ಏನಿದೆ ದಯವಿಟ್ಟು ಹೆಚ್ಚುಗೊಳಿಸ್ಬೇಕು. ಮೊದಲೇನಿತ್ತು ಅಂದರೆ, ಪ್ರತಿಯೊಂದು ಮನೆ ಇಲ್ಲ ಒಂದು ಕ್ರಾಸಲ್ಲಿ ಇದು ಬರೀತಾಯಿದ್ರು, ನೋಟ್ಸ್ ಇರ್ಬೋದು, ಇಲ್ಲ ಸಿಗ್ನೇಚರ್ ಮಾಡ್ತಾಯಿದ್ರು. ಆವಾಗ ಪಾಯಿಂಟ್ ಬುಕ್ಕು ತುಂಬ ಈಸಿಯಾಗಿತ್ತು. ಅವಾಗಂತೂ ತುಂಬ ಕಮ್ಮಿ ವೆಹಿಕಲ್ಸ್ ಥೆಫ್ಟ್ ಇರ್ಬೋದು, ಬ್ಯಾಟ್ರಿ ಥೆಫ್ಟ್ ಇರ್ಬೋದು, ತುಂಬ ಕಮ್ಮಿ ಇತ್ತು. ಈಗ CCTV ಇದೆ, ಮನೆ CCTV ಇದೆ, ಹಲವಾರು CCTVಗಳು ನಿಮ್ಮದು ಇದೆ, BBMPಯಿಂದ ವತಿಯಿಂದ ನಡೀತಾ ಇದೆ. ಅದಾದರೂ ಕೂಡ ಈ ವೆಹಿಕಲ್ ಥೆಫ್ಟು, ಬ್ಯಾಟ್ರಿ ಥೆಫ್ಟು ತುಂಬ ಹೆಚ್ಚಾಗ್ತಾ ಇದೆ. ಬೀಟ್ ಪೊಲೀಸು ಸ್ವಲ್ಪ ಅದನ್ನು ಪಾಯಿಂಟ್ಸ್ನ ಇಂಕ್ರೀಸ್ ಮಾಡಿ, ವಾಪಸ್ ನಾವಂತೂ ಇದು ನೋಟ್ಸ್ ಅಂತೂ ಬರೋಕ್ಕಾಗಲ್ಲ. ಆ್ಯಪ್ ಮೂಲಕ ನೀವೇನು ಮಾಡ್ತಾಯಿದ್ದೀರಾ, ದಯವಿಟ್ಟು ಅದು ಲೊಕೇಶನ್ಸ್ ಇಂಕ್ರೀಸ್ ಮಾಡಬೇಕಾಗಿ ಕೇಳ್ಕೊತೀನಿ ಸರ್. ಅದು ಇಡೀ ಬೆಂಗಳೂರು ಸಿಟಿಯಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಟೋಕನ್ ನಂಬರ್ 26 ರೋಹಿತ್.
ಸರ್ ನಾನು ಸಂಪಂಗಿ ರಾಮನಗರದ ನಿವಾಸಿ. ಅಲ್ಲಿ ನಮ್ಮದು ಎಲ್ಲ ಫುಲ್ಲು ಕಮರ್ಷಿಯಲ್ ಬರುತ್ತೆ. ಅಲ್ಲೆಲ್ಲ ಬರೀ ಎಲ್ಲ ಕೊರಿಯರ್ಗಳೇ. ರಸ್ತೆ ಚಿಕ್ಕದು, ಅಲ್ಲಿನ ಗಾಡಿಗಳ ಗಾತ್ರ ದೊಡ್ಡದು, ಅದರಿಂದ ಎಲ್ಲನಲ್ಲಿ ನಿಲ್ಲಿಸ್ಬಿಡ್ತಾರೆ. ಅಲ್ಲಿನ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ, ಅಷ್ಟೇ, ಇನ್ನೇನಿಲ್ಲ ಸರ್. ಓಕೆ, ಯಾರು ಟ್ರಾಫಿಕಲ್ಲಿ? ಅಶೋಕ್ ನಗರನ ಹಲ್ಸೂರು ಗೇಟ್ಗೆ ಬರ್ತದೆ. ಇನ್ಸ್ಪೆಕ್ಟರ್ ಯಾರು? ಆಯುಷ್. ಓಕೆ, ಹೇಳಿ ಅವ್ರಿಗೆ. ಟೋಕನ್ ನಂಬರ್ 27 ಮನೋಜ್. ಟೋಕನ್ ನಂಬರ್ 28 ಅಮಿತ್. ಟೋಕನ್ ನಂಬರ್ 29 ಗೋಪಿನಾಥ್. ಸರ್ ಎಲ್ಲರಿಗೂ ನಮಸ್ಕಾರ. ದಯಾನಂದ್ ಸರ್ಗೆ ನಾ 3ನೇ ಸತಿ ಅಟೆಂಡ್ ಮಾಡ್ತಾಯಿದ್ವಿ ಟೌನ್ ಹಾಲ್ ಬಿಟ್ಟು ಗಣೇಶ್ ಹಬ್ಬದ. ನಮ್ಮ ಅಶೋಕ್ ನಗರಿಗೆ ಮೊದಲನೇದಾಗಿ ಕ್ಯಾಪಿಟಲ್ ಸಿಟಿ ಆಫ್ ಬ್ಯಾಂಗ್ಳೂರು ಅಶೋಕ್ ನಗರ್ ಲಿಮಿಟು, ಬೆರ್ಗೇರ್ ರೋಡು, MG ರೋಡು, ನಮಗೆ ಅವಕಾಶ ಫಸ್ಟಾಗಿ ಕೊಡಬೇಕು. ನಮ್ಮ ಅಶೋಕ್ ನಗರಲ್ಲಿ ಏನಾಗಿದೆ ಸರ್, ಐ ಆಮ್ ಸಿನ್ಸ್ 40 years ಐ ಆಮ್ ಎ ಕಮಿಟಿ ಮೆಂಬರ್. ಐ ಆಮ್ ಅವಾರ್ಡ್ ವಿನ್ನರ್ ಆಫ್ ಪೀಸ್ ಆ್ಯಂಡ್ ಹಾರ್ಮೋನಿಯಾ ಇನ್ ದ 2001 ಇನ್ ದ ಸಾಂಗ್ಲಾಂಡ್ ವೆನ್ ವಾಸ್ ದ ಕಮಿಷನರ್. ನಾನು ರೆಗ್ಯುಲರ್ ಆಗಿ ಐ ಆಮ್ ಅಟೆಂಡಿಂಗ್ ಆಲ್ ದ ಮೀಟಿಂಗ್. ಶ್ರೀ ಬಾಲಕೃಷ್ಣ ಸರ್ ಆ್ಯಂಡ್ ಶೇಖರ್ ಸರ್, ದೇರ್ ಆರ್ ವೆರಿ ಕೋಆಪರೇಟಿವ್ ಪರ್ಸನ್. ನಮ್ಮ ನೀಲ್ಸಂದ್ರ ಇಸ್ ದ ಒನ್ ಆಫ್ ದ ಓಲ್ಡೆಸ್ಟ್ ಸಿಟಿ ಇನ್ ಬ್ಯಾಂಗ್ಳೂರ್. 300 years ಇತಿಹಾಸ ಇದೆ. ಆಲ್ ದ ನ್ಯೂ ಕಮ್ಸ್ ಆಫ್ ಕೋರಮಂಗಲ ಆ್ಯಂಡ್ ರಾಜಾಜಿನಗರ್, ಜಸ್ಟ್ ಇಟ್ ಹ್ಯಾಸ್ ಕಮ್ 20 years ಬ್ಯಾಕ್. ಸೊ ನಾವು ಇಷ್ಟು ದುಡ್ದು ಎಲ್ಲ ಆಗಿ ನಮ್ಮ ಬಡಾವಣೆಯಲ್ಲಿ ಹೇಳ್ಬೇಕಾದ್ರೆ ದ ವಾಟರ್ ಟ್ಯಾಂಕ್ ನೀಲ್ಸಂದ್ರ ಮದರ್ ಥ್ರೈಸಾ ರೋಡಿಂದ ಹಾನಪಾಳ್ಯ ಜಂಕ್ಷನ್ವರೆಗೆ ನಿಯರ್ಲಿ 10 crore vehicles lying, wasted vehicle. If you action, you will compensate all your problem of police department. You can, funds can be diverted to the other people also. ದಯವಿಟ್ಟು ನಾನು ಕೆಲವು ಸತಿ ಹೇಳಿದ್ದೀನೋ, ಕೆಲವು ಎಷ್ಟು ವೆಹಿಕಲ್ ಸರ್, ವಿ ಕಾಂಟ್ ಗೋ. ಒಂದು ಟೂರಿಸಂ ಬರೋಕ್ಕಾಗಲ್ಲ, ಒಂದು ಆಂಬ್ಯುಲೆನ್ಸ್ ಬರೋಕ್ಕಾಗಲ್ಲ. ಈಗ ಹೈಕೋರ್ಟ್ ಡೈರೆಕ್ಷನ್ ಆಗಿದೆ, ವಿಲ್ ಅಟೆಂಡ್ ಟು ಇಟ್. ಪ್ಲೀಸ್, ಫ್ರಮ್ ದಿ ಮದರ್ ತೆರೇಸಾ ರೋಡ್ ಟು ಆನಪಲ್ಯ ಜಂಕ್ಷನ್ ಅದೇ ರೀತಿ ಸ್ಪೆಷಲ್ ಡ್ರೈವ್ ತಗೊಂಡಿದ್ದೀವಿ ಅಂತ DCP ಅವ್ರು ಹೇಳ್ತಾ ಇದ್ದಾರೆ. ಸೊ ಹೈಕೋರ್ಟ್ ನಿರ್ಧಾರದ ಮೇಲೆ ನಾವು ಈಗ ದಯವಿಟ್ಟು ಮಾಡ್ತಾ ಇದ್ದೀವಿ. ಯಾಕೆಂದರೆ ಓಲಾ ಬರಲ್ಲ, ಬ್ಲ್ಯಾಕ್ ಲಿಸ್ಟ್ ಆಗಿಬಿಟ್ಟಿದೆ. ಮತ್ತೆ ಥ್ಯಾಂಕ್ ಯು. ಅಶೋಕ್ ನಗರ ಈಸ್ ಅವರ್ ಕ್ರೌನಿಂಗ್ ಗ್ಲೋರಿ, ದಟ್ಸ್ ವೈ ಯು ಆರ್ ಹ್ಯಾವಿಂಗ್ ದ ಲಾಸ್ಟ್ ವರ್ಡ್. ಆಮೇಲೆ ಸರ್, ನಮ್ಮ ಅಶೋಕ್ ನಗರಲ್ಲಿ ನಾವು ಏನು ಪಾಪ ಮಾಡಿದ್ರೆ ಅಂತ ಗೊತ್ತಿಲ್ಲ. ಫ್ರಮ್ 1 year ಇಂದ ನಮ್ಮ ರವಿ ಸರ್ ಇದ್ದರು, ಮತ್ತು ಇವರು ಶ್ರೀಕಾಂತ್ ಇದ್ದರು, ಈಗ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಅದು ಯಾಕೆ, ಅದು ನಾವು ನಮ್ಮ ಕಮ್ಯುನಿಕೇಷನ್ ಗ್ಯಾಪ್ ಡೆವಲಪ್ ಮಾಡೋಕ್ಕೆ ನಮ್ಮ ಒಳ್ಳೆ ಇನ್ಸ್ಪೆಕ್ಟರ್ ಸಿಕ್ಕೋದಲ್ಲ. ಆಲ್ ಆರ್ ವೆರಿ ಗುಡ್. ಪೊಲೀಸ್ ಸ್ಟೇಷನ್ಗೆ ಯಾವಾಗ ಹೋಗಿದ್ರಿ ಲಾಸ್ಟ್? ಸರ್ ಲಾಸ್ಟ್ ವೀಕ್ ಇದಕ್ಕೆ ರಂಜಾನ್ ಮತ್ತೆ ಗೊತ್ತಾಗೇ ಆಗುತ್ತಲ್ಲ ಇನ್ಸ್ಪೆಕ್ಟರ್. ಇಲ್ಲ, ಆವಾಗ ಪ್ರೊಸೆಷನ್ಗೆ ಅವ್ರು ಬಂದ್ಬಾಸ್ ಡ್ಯೂಟಿಗೆ ಹೋಗ್ಬಿಟ್ರು, ಅದರಿಂದ ನೋಡೋಕ್ಕಾಗಿಲ್ಲ. ಸರ್ ನಮ್ಮದು ಚರ್ಚ್ ರೋಡಿಂದ ಖಾನ್ ಬಹದ್ದೂರ್ ಅಬ್ದುಲ್ ರಹಮಾನ್ ರೋಡ್, ಡೆಲ್ಲಿ ಜಂಕ್ಷನಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂಯಿಂದ ಸರ್ ವಿ ಕಾಂಟ್ ಗೋ. ದ BTS ಬಸ್ ಒಂದು ಹೋಗೋಕ್ಕಾಗಲ್ಲ ಸರ್. ಅಲ್ಲಿಗೆ ಈ ಸ್ಕೂಲ್ ಇದೆ, 10,000 people ಈಚ್ ಸ್ಕೂಲಲ್ಲಿ ಇದ್ದಾರೆ. ಹಟ್ಫೈ ಸ್ಕೂಲ್ ಮತ್ತು ಕರ್ನಾಟಕ ವಿದ್ಯಾಶಾಲಯ. ದಯವಿಟ್ಟು ಅಲ್ಲಿನ 1 way ಪಾರ್ಕಿಂಗ್ ಮಾಡಲೇಬೇಕು ಸರ್. ದಯವಿಟ್ಟು ನಾನು ಹೇಳಿ ನನಗೆ ವಯಸ್ಸಾಯಿತು, ಇದನ್ನು ಬಗೆಹರಿಸೋಕ್ಕೆ ನಿಮ್ಮ ಮುಂದೆ ಇವತ್ತು ಈ ಸಭೆ ಎಲ್ಲ 8 ಪೊಲೀಸ್ ಸ್ಟೇಷನ್ ಲಿಮಿಟ್ ಬಂದಿದೆ. ಆದ್ದರಿಂದ ದಯವಿಟ್ಟು ನಮ್ಮ ಅಶೋಕ್ ನಗರನ ಶಾಂತಿಯಾಗಿ ಇಟ್ಕೊಳ್ಬೇಕಂತ ಕೇಳಿ ನನಗೆ ಮಾತನಾಡಕ್ಕೆ ಕೊಟ್ಟ ನಮ್ಮ ಪೊಲೀಸ್ ಅಶೋಕ್ ನಗರ ಸ್ಥಾನ ಅವರುಗಳಿಗೆ ಯಾವಾಗಲೂ ನಮ್ಮ ಬೆಂಬಲ, ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ ಅಂದೆ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಥ್ಯಾಂಕ್ ಯು, ಥ್ಯಾಂಕ್ ಯು. ದಯಮಾಡಿ ಇಲ್ಲಿ ನೆರೆದಿರೋಂಥ ಯಾರೂ ಸೀಟ್ ಬಿಟ್ಟು ಹೋಗಬೇಡಿ, ಸ್ವಲ್ಪ ಸಹಕರಿಸಿ. ಟೋಕನ್ ನಂಬರ್ 30 ಮೊಹಮ್ಮದ್ ಫಾರೂಕ್. ನಮಸ್ಕಾರ ಸರ್, ನನ್ನ ಹೆಸರು ಫಾರೂಕ್ ಅಂತ ಹೇಳ್ಬಿಟ್ಟು ಮೈನಾರಿಟಿ ಸ್ಪೋಕ್ ಪರ್ಸನ್ನು. ಅಶೋಕ್ ನಗರ್ ಲಿಮಿಟ್ ಮತ್ತು ವಿಲ್ಸನ್ ಗಾರ್ಡನ್ ಲಿಮಿಟ್ ಎರಡಿಗೂ ಸೇರ್ತೀನಿ ನಾನು. ಸಮಸ್ಯೆ ಏನಿದೆ ಅಂದರೆ, ಮೊದಲನೇದಾಗಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನಿಂದ ಅಕ್ಕಿ ತಿಮ್ಮನಹಳ್ಳಿ ಗಣೇಶ ದೇವಸ್ಥಾನದ ಹತ್ರ ಆ ಸರ್ಕಲಲ್ಲಿ ಸ್ಟೂಡೆಂಟ್ಗಳು ಬಂದು ಸ್ಮೋಕ್ ಮಾಡ್ತಾರೆ ಮತ್ತು ಭಾಳ ತಲಾಟೆಗಳು ಮಾಡ್ತಾರೆ. ಭಾಳ ಸಲ ನಾವು ಮೀಟಿಂಗ್ ಅಟೆಂಡ್ ಮಾಡಿದಾಗ ಕಂಪ್ಲೇಂಟ್ ಮಾಡಿದ್ದೀವಿ, ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಸಿಕ್ಕಲಿಲ್ಲ. ಯಾಕಂದರೆ ದೇವಸ್ಥಾನ ಪಕ್ಕದಲ್ಲಿರೋದ್ರಿಂದ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ತಾರೆ ಮತ್ತು ಸ್ಮೋಕ್ ಜಾಸ್ತಿ ಮಾಡ್ತಾರೆ. ಮತ್ತು ವಿಲ್ಸನ್ ಗಾರ್ಡನ್ ಲಿಮಿಟಲ್ಲಿ ಈ ಹೂವು ಮಾರಾಟ ಮಾಡುವಂಥ ಕಮರ್ಷಿಯಲ್ ಬಹಳಷ್ಟು
ಅಂಗಡಿಗಳನ್ನ ಓಪನ್ ಮಾಡಿದ್ದಾರೆ, ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಆ ರೋಡ್ ಸೈಡ್ ಪಾರ್ಕಿಂಗ್ ಮಾಡ್ಕೊಂಡು ಪಾರ್ಕಿಂಗ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಾವ ರೋಡು? BTS ರೋಡು ಮತ್ತು ವಿಲ್ಸನ್ ಗಾರ್ಡನ್ ಮೇನ್ ರೋಡು, ಪ್ರತಿಯೊಂದು ರೋಡ್ಗಳಲ್ಲೂ ಎಲ್ಲ ಕಡೆ ಜಂಕ್ಷನ್ಗಳಲ್ಲೂ ಅವರು ಎಲ್ಲ ಗೋಡನ್ಗಳನ್ನ ಮಾಡ್ಕೊಂಡಿದ್ದಾರೆ. ಅಟೆಂಡ್ ಮಾಡಿಸಿ. ಟ್ರಾಫಿಕ್ ಸಮಸ್ಯೆ ಸರ್. ಟ್ರಾಫಿಕ್ ಯಾರಿಗೆ ಬರುತ್ತೆ ಇದು? ವಿಲ್ಸನ್ ಗಾರ್ಡನ್ ಖಾತೆ ಅಟೆಂಡ್ ಮಾಡಿಸಿ. ಮತ್ತು ನನಗೆ ತಮ್ಮನ್ನ ಭೇಟಿ ಮಾಡಿ ಬಹಳ ಸಂತೋಷ ಆಯಿತು. ಇತ್ತೀಚೆಗೆ ACP ಸಾಹೇಬರು, DCP ಸಾಹೇಬರು ಅಥವಾ ತಾವು ಕಮಿಷನರು ಎಲ್ಲರಿಗೂ ಭೇಟಿ ಮಾಡೋ ಅವಕಾಶ ಸಿಗ್ತಾ ಇದೆ ನಮಗೆ. ಯಾಕಂದರೆ ಇದಕ್ಕಿಂತ ಮುಂಚೆ ನಮಗೂ ಸಂತೋಷ ಆಯಿತು. ಥ್ಯಾಂಕ್ ಯು, ಧನ್ಯವಾದ. ಸ್ವಲ್ಪ ಬೇಗ 31 ಶಿವಕುಮಾರ್. ನೇರವಾಗಿ ವಿಷಯಕ್ಕೆ ಬನ್ನಿ, ಬೇಗ ಮುಗಿಸೋಣ. ಇನ್ನೊಂದು 8 ಕ್ವಶನ್ಸ್ ಇದೆ ಅಷ್ಟೇ. ಸರ್ ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ, ಶಾಂತಿನಗರಿಂದ. ನಾವು ಹಲವಾರು ಟೈಮ್ ಅಶೋಕ್ ನಗರ್ ಸ್ಟೇಷನಲ್ಲಿ ಅಲ್ಲಿ ಲಿಮಿಟ್ಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಟ್ರಾಫಿಕ್ ಪೊಲೀಸವ್ರಿಗೆ. ಅದು ಏನಾಗಿದೆ ಅಂದರೆ ಅಲ್ಲಿ ರಿಚ್ಮೆಂಟ್ ರೋಡಿಂದ ಸರ್ಕಲ್ದಷ್ಟು ದೂರ ಬಾಲ್ವಿನ್ ಸ್ಕೂಲ್ ಇದೆ, ಗರ್ಲ್ಸ್ ಸ್ಕೂಲು, ಆಮೇಲೆ ಬಾಯ್ಸ್ ಸ್ಕೂಲ್. ಮಿನಿಮಮ್ ಅಲ್ಲಿಂದ 1/2 ಕಿಲೋಮೀಟ್ರ್ ಇರೋದು, 2 ಅವರ್ ಟೈಮ್ ತಗೊಳುತ್ತೆ. ಅಲ್ಲಿ ಎಷ್ಟು ಗಾಡಿಗಳು ಅವ್ರು ನಿಲ್ಲಿಸ್ತಾ ಇದ್ದಾರೆ ಅಂದರೆ ನಮ್ಮದು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. 2 ಸೈಡು ಗಾಡಿಗಳು ಹಾಕಿ ನಿಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಯಾವ ರೋಡು? ರೆಸಿಡೆನ್ಸಿ ರೋಡ್ ಅಲ್ಲ? ಇಲ್ಲ ಸರ್, ರಿಚ್ಮೆಂಟ್ ರೋಡು. ರಿಚ್ಮೆಂಟ್ ರೋಡ್ನಲ್ಲಿ? ಹೌದು ಸರ್. ಓಕೆ. ಆಮೇಲೆ ಈ ಫೈಬರು ಇದು ಬರುತ್ತಲ್ಲ ಸರ್, ಕೇಬಲ್ ಫೈಬರ್ಗಳು, ಅವ್ರು ಏನೇ ಇದಿಲ್ಲದೆ ಸ್ಟೇಷನ್ಗೆ ಒಂದು ಇದು ಕೊಡದೆ ಮಾಡ್ತಾ ಇದ್ದಾರೆ. ಪರ್ಮಿಷನ್ BBMPಗೆ ಬರ್ತದೆ. BBMPಗೆ ಅವರು ಸ್ವಲ್ಪ ನಮ್ಮ ಶಾಂತಿನಗರ ಮೇಲೆ ಕಂಪ್ಲೇಂಟ್ ಕೊಡಿ. BBMP ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಹಲವಾರು ಟೈಮ್ ಕೊಟ್ಟಿದ್ದೀವಿ. ಅವ್ರು ಬಂದು ಸುಮ್ಮನೆ ಅದು ಇದು ಮಾಡಿ ಕಟ್ ಮಾಡಿ ಹೋಗ್ತಾರೆ. ತಿರ್ಗಿ ಅವರು ಅದೇ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ದಯವಿಟ್ಟು ಅದೇ ಥರ ಇದು ಮಾಡಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನೀವು ಯಾವ್ದಾದ್ರು ರೋಡಿಂಗ್ ಬಂದರೆ ನೀವು ಪೊಲೀಸ್ ಕಲರ್ ಡ್ರೆಸ್ ಹಾಕ್ಕೊಂಬರ್ತೀರಾ, ಆಯಿತಾ? ನಾವು ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಸಿವಿಲ್ ಡ್ರೆಸ್ಸಲ್ಲಿ ಬಂದರೆ ಯಾರು ಪೊಲೀಸವರು, ಯಾರು ನಾರ್ಮಲ್ ನಾನೇನೋ ಕಲರ್ ಡ್ರೆಸ್ ಹಾಕೊಂಬನ್ನಿ ಅಂತ ಹೇಳ್ತೀರೇನೋ ಅನ್ಕೊಂಡು. ಇಲ್ಲ ಸರ್, ನಾವೇನಂದರೆ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಅವರು ಯಾರೋ ತಿಳಿಸಿದ್ರು ಏನಂತ, ನಡ್ಕೊಂಬಂದರೆ ಅವ್ರಿಗೆ ಸಮಸ್ಯೆಗಳು ಗೊತ್ತಾಗುತ್ತೆ. ಸಿವಿಲ್ ಡ್ರೆಸ್ಸಲ್ಲಿ ಬಂದರೆ ಅವ್ರ ಸಮಸ್ಯೆ ಮಾಡೋ ಜೊತೆಲಿ ಇರೋನೇ ಗೊತ್ತಾಗಲ್ಲ. ಸೊ ದಯವಿಟ್ಟು ನಮಗೆ ಅದು ಮಾಡೋಣ. ಟೋಕನ್ ನಂಬರ್ 32 ಅಬ್ಬಾಸ್. ಸರ್ ನಮಸ್ಕಾರ, ನನ್ನ ಹೆಸರು ಅಬ್ಬಾಸ್ ಅಂತ, ರಿಚ್ಮಂಡ್ ಟೌನ್ ನಿವಾಸಿ ನಾನು. ನಮ್ಮದು ಅಶೋಕ್ ನಗರ ತಾನೇ ಬರುತ್ತೆ, ಮತ್ತು ವಿಲ್ಸನ್ ಗಾರ್ಡನ್ ಈ ಕಡೆ ಬರುತ್ತೆ, ಆ ಕಡೆ ವಿವೇಕ್ ನಗರ ಬರುತ್ತೆ. ಎಲ್ಲ 3 ಸ್ಟೇಷನ್ಗೂ ಧನ್ಯವಾದಗಳು. ಒಳ್ಳೆ ಕಾರ್ಪೊರೇಟ್ ಮಾಡ್ತಾರೆ ನಮಗೆ ಬಂದುಬಿಟ್ಟು. ಆಮೇಲೆ ಒಂದು ರಿಪೀಟ್ ಸಮಸ್ಯೆ ನಿಮಗೆ ಬಾಲ್ಮೀಸ್ ಸ್ಕೂಲ್ನಲ್ಲಿ ಹೇಳಿದೆ ಸರ್. ನಮ್ಮ ಮಸೀದಿ ಜಾನ್ಸನ್ ಮಕ್ಕಳು ಸುತ್ತಮುತ್ತ ಕಾಲೇಜ್ ಹುಡುಗರದು ತುಂಬ ಪ್ರಾಬ್ಲಮ್ ಆಗಿದೆ ಸರ್. ನಾವು ಫೋನ್ ಮಾಡ್ತೀವಿ ಸ್ಟೇಷನ್ಗೆ, ಇಮಿಡಿಯೇಟ್ ಕಳಿಸ್ಕೊಡ್ತಾರೆ ಅವರು. ಬಂದ ತಕ್ಷಣ ಓಡೋಗ್ತಾರೆ ಸರ್ ಅವರು. ಆಮೇಲೆ ಗ್ಯಾಂಗ್ಗಳು ಕಟ್ಕೊಂಡು ದಿನ ಗಲಾಟೆ ಪಲಾಟೆ ಅದೇ ಆಗ್ತಾ ಇದೆ ಸರ್. ಯಾವುದು? ವಿವೇಕ್ ನಗರನ? ಇಲ್ಲ, ಅಶೋಕ್ ನಗರ ತಾನೇ ಬರುತ್ತೆ, ಜಾನ್ಸನ್ ಮಾರ್ಕೆಟ್ನಲ್ಲಿ ಸರ್. ಪಾಪ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಪೊಲೀಸರು, ಬರ್ತಾ ಹೋಗ್ತಾರೆ. ಆಮೇಲೆ ಇನ್ನೊಂದು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ, ರೊಂಬೆಗಳು ಬಿದ್ದುಬಿಟ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಸರ್, ಅದ್ರ ನೀವು ಹೇಳಿರೋ ಅಷ್ಟು ಅದ್ರ ಕ್ಲಿಯರ್ ಮಾಡ್ಬೇಕು ಸರ್. ಆಯ್ತು, ಬಂದಿದ್ದಾರಾ? ಇಲ್ಲ, BBMP ಮಾಡಬೇಕಲ್ವ ಅದನ್ನ? ಅದು ಸರ್, ನೀವು ರೋಸ್ಟ್ ಹೇಳಿದ್ರೆ ಮಾಡ್ತಾರೆ. ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ ಸರ್. ಆಮೇಲೆ ಆನಿಪಾಳ್ಯ ಫಸ್ಟ್ ಕ್ಲಾಸ್ ಹತ್ರ ನಾನು ಹೋಗ್ತಾ ಇದ್ರೆ 2 ಟೀ ಹೋಟ್ಲ್ ಇದೆ ಸರ್, ದೊಡ್ಡ ಹೋಟ್ಲ್ ಮಾಡಿಬಿಟ್ಟವ್ರೆ. ಟ್ರಾಫಿಕ್ ತುಂಬ ಸಮಸ್ಯೆ ಆಗ್ತದೆ ಸರ್. ಅಲ್ಲಿ ಪಾಪ ಟ್ರಾಫಿಕ್ಗಳು ನಿಂತ್ಕೊಂಡ್ರು ಆ ಗಾಡಿಗಳು 2 ಸೈಡ್ ಹಾಕ್ಬಿಟ್ಟು ತುಂಬ ಪ್ರಾಬ್ಲಮ್ ಕೊಡ್ತಾರೆ. ಹೋಟ್ಲ್ಗಳು ಏನೋ ಒಂದು ಅವಸ್ಥೆ ಮಾಡ್ಬೇಕು ಸರ್. ಆನೆಪಾಳ್ಯದಿಂದ ಈ ಕಡೆ ಎಲ್ಲ ರಾಂಗ್ ಸೈಡ್ ಬರ್ತಾರಲ್ಲ, ಅದಕ್ಕೇನು ಮಾಡೋದು? ಅದಕ್ಕೆ ನೀವು ಹೇಳ್ಬೇಕು. ನೀವು ಪೊಲೀಸರು ಸಿಬ್ಬಂದಿ ನಿಲ್ಕೊಂಡು ಸರ್ ಹೋಗ್ತಾರೆ ಸರ್ ಎಲ್ಲನೂ. ಯಾಕಂದರೆ ಒಳ್ಳೆ ಸ್ಟೇಷನ್ ಇದೆ, ನಮಗೆ ಒಳ್ಳೆ ಸಹಕಾರ ಕೊಡ್ತಾರೆ ಸರ್. 3 ಸ್ಟೇಷನ್ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್. ಟೋಕನ್ ನಂಬರ್ 33 ಫ್ರಾನ್ಸಿಸ್. ಏನಪ್ಪ? ಮತ್ತು ಯೂಟರ್ನ್ ಮಾಡಬೇಕಾದ್ರೆ ಬಹಳ ಸಮಸ್ಯೆ ಇದೆ. ಎಲ್ಲ ರೋಡ್ಗಳನ್ನ ಬಂದ್ ಮಾಡಿದ್ದಾರೆ. ಆ ಸಮಸ್ಯೆಯಿಂದನೇ ಈ ಒನ್ ವೇಯಲ್ಲಿ ಬಹಳ ಜನ ನುಗ್ಗೋದು. ಮತ್ತು ಇನ್ನೊಂದು, ಆವಾಗಲೇ ನಾನು ನಿಮ್ಮ ಹತ್ರ ಮಾತಾಡ್ತಾ ಇನ್ನೊಂದು ರಿಕ್ವೆಸ್ಟ್ ಇತ್ತು, ನಾನು ಹೇಳೋದು ಮರ್ತುಬಿಟ್ಟೆ. ಡೇಯಲ್ಲಿ ಬೆಸ್ಕಾಮ್ ಅವರು ಮತ್ತು ಈ BWSSB ಅವರು ಕೆಲಸ ಮಾಡ್ತಾರೆ. ಡೇಯಲ್ಲಿ ದಯವಿಟ್ಟು ಪರ್ಮಿಷನ್ ಸಿಗಬಾರ್ದು. ಯಾಕಂದರೆ ನೈಟ್ ಹೊತ್ತು ಕೆಲಸ ಮಾಡಿದ್ರೆ ರೋಡ್ ಫ್ರೀ ಇರುತ್ತೆ. ಡೇಯಲ್ಲಿ ಇವ್ರು ಕೆಲಸ ಮಾಡೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಮತ್ತು ಬೇರೆ ಆಕ್ಸಿಡೆಂಟ್ಗಳು ಅದು ಇದು ಎಲ್ಲ ಆಗೋ ಸಮಸ್ಯೆಗಳು ಬಹಳ ಆಗ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಶ್ರೀ ಯೋಗೇಶ್ 34 ಟೋಕನ್ ನಂಬರ್ ಹೆಜ್ಜೆ ಪಾರ್ಕ್. ಅಪ್ರಿಷಿಯೇಷನ್ಸ್ ಇದೆ. ಇವಾಗ ಸಾರ್ವಜನಿಕರು ನಮ್ಮ ಪೊಲೀಸ್ ಇಲಾಖೆಗೆ ತಮ್ಮ ಸಹಕಾರನ ನೀಡಿ ಕಾನೂನು ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಅವರ ಸಹಕಾರ ಭಾಳ ಆಗಿದೆ. ಸೊ ಅಂಥ ಕೆಲವರಿಗೆ ಪ್ರಶಂಸನಾ ಪತ್ರವನ್ನು ಮಾನ್ಯ ಪೊಲೀಸ್ ಆಯುಕ್ತರವರು ಇವಾಗ
ನೆರವೇರಿಸಲಿದ್ದಾರೆ. ಹಲೋ ಸರ್, ಎಲ್ಲರಿಗೂ ಇಲ್ಲಿ ಇರೋ ನನ್ನ ಅಣ್ಣ ತಮ್ಮದಿರಿಗೂ ಅಕ್ಕ ತಂಗಿದಿರಿಗೂ ಎಲ್ಲರಿಗೂ ವೇದಿಕೆ ಮೇಲೆ ಇರೋರು ಎಲ್ಲರಿಗೂ ಮನಸ್ಪೂರ್ವವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ನಾನಿರೋದು ಜೈಸಿ ರೋಡು, ಕುಂಬಾರಗುಂಡಿ ಬಡಾವಣೆ. 40 ವರ್ಷದಿಂದ ನಮ್ಮ ಸ್ಟೇಷನ್ನ ನಾವು ಮೈಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಪ್ರತಿಯೊಂದು ನಾವು ನಮ್ಮ ಲಿಮಿಟ್ಸ್ ಇಲ್ಲಿರೋಲ್ಲಿ ಪೊಲೀಸವ್ರ ಮೇಲೇ ಬ್ಲೈಂಡ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಯಾರಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ. ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ನಾವು ಒಂದು ಲೀಡ್ರಾಗಿ ನಮಗೂ ರೆಸ್ಪಾನ್ಸ್ ಇರುತ್ತೆ. ಇವಾಗ ಗಾಂಜಾ ಮಾಡ್ತಾಯಿದ್ದಾರೆ, ಅದು ಮಾಡ್ತಾಯಿದ್ದಾರೆ ಅಂದರೆ ನಾವು ಯಾರು? ನಮ್ಮ ಮನೆ ಮಕ್ಕಳು, ನಮ್ಮ ಫ್ಯಾಮ್ಲಿ ಚೆನ್ನಾಗಿರ್ಬೇಕಂದ್ರೆ ನಾವು ಸಹಕಾರ ಮಾಡಬೇಕು. ಇವಾಗ ನಾನು ನಮ್ಮ ಲಿಮಿಟ್ಸಲ್ಲಿ ಎಲ್ಲರಿಗೂ ಡೈರೆಕ್ಟಾಗಿ ನಮ್ಮ ಹೆಜ್ಜೆ ಪಾರ್ಕಲ್ಲಿ ಕ್ರೈಮ್ ಅವ್ರು ಕರ್ಕೊಂಡೋಗಿ ತೋರಿಸಿದ್ದೀನಿ. ನೋಡಿ ಸರ್, ಇಲ್ಲಿ ಮಾಡ್ತಾರೆ, ಇಲ್ಲಿ ಕುಡಿತಾರೆ ಅಂತ. ಇವಾಗ ನೀಟಾಗಿದೆ ಪ್ರತಿಯೊಂದು. ನಾವು ಸರ್ ದಯವಿಟ್ಟು ಕಮಿಷನರ್ ಸಾಹೇಬ್ರಿಗೂ ಒಂದು ರಿಕ್ವೆಸ್ಟು, ಪ್ರತಿಯೊಂದು ಪೊಲೀಸ್ ಅವ್ರ ಮೇಲೆ ಇಟ್ಕೊಂಡ್ರೆ ಆಗಲ್ಲ. ಬೆಸ್ಕಾಮ್ ಅವ್ರಿಗೂ ಇದೇ ಥರ ಪ್ರತಿಯೊಂದು ತಿಂಗಳು ಮೀಟಿಂಗ್ ಮಾಡಬೇಕು ಅವ್ರವ್ರ ಲಿಮಿಟ್ಸಲ್ಲಿ. BWSSB ಅವರು ಅಷ್ಟೇ, ಅವರು ಬರಬೇಕು ಪ್ರತಿಯೊಂದು. ಇವಾಗ BBMP ಕಮಿಷನರ್ ಇಲಾಖೆಯವರು ಅವ್ರವ್ರ ಕೆಲಸ ಮಾಡಿಬಿಟ್ರೆ ಪೊಲೀಸರಿಗೆ ಕೆಲಸನೇ ಇರೋದಿಲ್ಲ ಸರ್. ಇನ್ನೊಂದು ಸರ್, ಪೊಲೀಸ್ ಅವ್ರ ಕೆಲಸ ಇರಲ್ಲ ಅಂದರೆ ಪ್ರತಿಯೊಂದು ಮಾಡಬೇಕಂದ್ರೆ ಅದಕ್ಕೆ ಅವ್ರವ್ರ ಕೆಲಸ ಬಿಟ್ರೆ. ಮೊನ್ನೆ ಹೋದ ತಿಂಗಳು ನಮ್ಮ ಏರಿಯಾ ಎಂಟ್ರೆನ್ಸಲ್ಲೇ ಒಂದು ಮರ ಬಿದ್ದೋಯ್ತು. ಟ್ರಾಫಿಕ್ ಅವ್ರು ಎಷ್ಟು ಒದ್ದಾಡ್ತಾ ಇದ್ದಾರೆ ಸರ್, ಎಲ್ಲ ನೋಡ್ತಾ ಇದ್ದಾರೆ. ಒಬ್ಬರು ಹೆಲ್ಪ್ ಮಾಡಲಿಲ್ಲ. ಕೊನೆಗೆ ರೋಡಲ್ಲಿ ಹೋಗೋರು, ಗಾಡಿ ತೊಲ್ಲೋರು ಅಂತ ಇಂಥವ್ರು ನಿಲ್ಲಿಸ್ಬಿಟ್ಟು ಹೆಲ್ಪ್ ಮಾಡಿದ್ರು. ನಾನೇನು ಗೊತ್ತಾ ಹೇಳ್ತೀನಿ ಸರ್, ಆಯಾ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಇದೇ ಥರ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಪ್ರತಿಯೊಂದು ಸ್ಟೇಷನಲ್ಲಿ ಇದು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಸುತ್ತು ಏರಿಯಲ್ಲಿ ಒಂದು 4-5 ಜಾಗದಾಗ ಗಾಂಜಾ ಮಾರ್ತಾಯಿದ್ರು. ನಾನೇ ವಾಲಂಟಿಯರ್ ಕರ್ಕೊಂಡೋದೆ. ನಮ್ಮ ಸ್ಟೇಷನಲ್ಲಿ ಸರ್ ಪ್ರತಿಯೊಂದು ಗಲಾಟೆ ಆದರೆ ಕೇಸ್ ಹಾಕಲ್ಲ, ಕರೆದು ವಾರ್ನಿಂಗ್ ಮಾಡಿ ಸಮಾಧಾನ ಮಾಡಿ ಕಳಿಸ್ಕೊಡ್ತಾರೆ. 2ನೇ ಟೈಮ್ ಬಂದರೆ ಕಾನೂನು ಚೌಕಟ್ಟಲ್ಲಿ ಏನಿದೆ ಅದು ಮಾಡಿ ಕಳಿಸ್ತೀವಿ, ಆಮೇಲೆ ನೀವು ಕೋರ್ಟಲ್ಲಿ ಅಲ್ದಾಡಬೇಕು ಅಂತ ಹೇಳ್ತಾರೆ. ಅದು ನನಗೆ ಮೂರು ವರ್ಷದಿಂದ ಕೆಲಸ ಇಲ್ಲ ಸರ್ ನಮ್ಮ ಸ್ಟೇಷನಲ್ಲಿ. ಮೊದಲಾದರೆ ನಾನು ಲೋಕಲ್ ಲೀಡ್ರು, ಕಾಂಗ್ರೆಸ್ಸಲ್ಲಿ ಬೆಂಗಳೂರು ಸಿಟಿ ಸೆಕ್ರೆಟ್ರಿನು. ಅರ್ಧ ರಾತ್ರಿ ಆದರೂ ನನ್ನ ಮನೆ ಹತ್ರ ಬರೋರು. ಇವಾಗ ನನಗೆ ಆ ಕೆಲಸ ಇಲ್ಲ. ನಮ್ಮ ಸ್ಟೇಷನಲ್ಲಿ ಅಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ನೈಟೆಲ್ಲ ಬರ್ತಾ ಇದ್ದಾರೆ ಬೀಟ್. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಧನ್ಯವಾದಗಳು ಸರ್. ಟೋಕನ್ ನಂಬರ್ 34 ಶ್ರೀ ಯೋಗೇಶ್ ಮೂರ್ತಿ ಮಾರುತಿ SJ ಪಾರ್ಕ್ ಮೂರ್ತಿ. ನೀವೇ ಮೂರ್ತಿ ಹೇಳಿ, ಯಾರು ಕೈ ಬೇಗ. ನೀವು ಆಯ್ತಲ್ಲ, ನೀವು ಹೇಳಿದ್ರಲ್ಲ. ಸರ್, ಜಕರಾಯನ್ ಕೆರೆ, ಶೇಷಾದ್ರಿಪುರ, ಇಲ್ಲಿ ಗಾಂಧಿನಗರ ಕ್ಷೇತ್ರದಿಂದ ಮತ್ತು ಹಲವಾರು ಬಡಾವಣೆಗಳಿಂದ ಈ ಒಳಚರಂಡಿ ಪೈಪು, ಈ ಸ್ಯಾನಿಟರಿ ಪೈಪ್ಗಳನ್ನ 12 ಅಡಿ 13 ಅಡಿಯಿಂದ ದೊಡ್ಡ ಪೈಪ್ಗಳನ್ನು ಹಾಕೊಂಡ್ಬಂದಿದ್ದಾರೆ. ಹಾಕೊಂಡ್ಬಂದು ಏನು ಮಾಡಿದ್ದಾರೆ ಅಂದರೆ, ಜಕರಾಯನ್ ಕೆರೆ ಜಾಗ ಇದೆಯಲ್ಲ, ಆ ಫ್ಲೈಓವರ್ ಇದರ ಪಕ್ಕದಲ್ಲಿ 4 ಪೈಪುಗಳು ಸೇರಿದು ಒಂದು ಚೇಂಬರ್ ಮಾಡಿದ್ದಾರೆ. ಅದು 10ರಿಂದ 20 ಅಡಿ ಆಳ ಇದೆ. ಆ ಆಳ ಇರೋಂಥ ಜಾಗನ ಚೇಂಬರ್ ಮಾಡಿ ಅದನ್ನು ಮುಚ್ಚೇ ಇಲ್ಲ. ಆ ಜಾಗ ಪೂರ್ತಿ ಹಾಗೆ ಖಾಲಿ ಇದೆ. ಅಲ್ಲಿ ಮಕ್ಕಳುಗಳು ಆಟ ಆಡೋಕ್ಕೆ ಬರೋರು, ಪ್ರಾಣಿಗಳು ತುಂಬಾ ಬಿಡ್ತಾ ಇರ್ತಾರೆ. ಅದನ್ನು ತಮಗೆ ಟ್ಯಾಗು ಸಹಿತ ಮಾಡಿದ್ದೀನಿ ಸರ್. ಆ ಟ್ಯಾಗು ಸಹಿತ ಇದಾಗಿಲ್ಲ. ದಯವಿಟ್ಟು ಅದನ್ನು ಮುಚ್ಚುವಂಥ ಕೆಲಸನ ಮಾಡಬೇಕು ಸರ್. ಅದನ್ನು ಯಾರು? ಶೇಷಾದ್ರಿಪುರ ಇನ್ಸ್ಪೆಕ್ಟರ್ ಯಾರು? ಶ್ರೀರಾಮ್ಪುರ ಬಂದಿಲ್ವ? ಆಯಿತು, ನೀವೇ ಮಾಡಿಸಿ. ನಿಮ್ಮ ಮೇಲೆ ನಂಬಿಕೆ ಇದೆ, ನೀವೇ ಮಾಡಿಸಿ. ಅದನ್ನು BBMP ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಬೇಕು. ಏನು ಚೇಂಬರ್ಗೆ ಕವರ್ ಮಾಡಿಸ್ಬೇಕು ಅದನ್ನು? ಆಯಿತು, ಒಂದು ವಾರದಲ್ಲಿ ಮಾಡಿಸಿ ನಂಗೆ ಹೇಳಪ್ಪ. ಓಕೆ ಸರ್, ನಮಸ್ಕಾರ. ನಾವು ಜಯಶ್ರೀ ರಸ್ತೆಯಿಂದ ಬಂದಿದ್ದೀವಿ. ಹೆಜ್ಜೆ ಪೊಲೀಸ್ ಸ್ಟೇಷನಿಂದ ಯಾವ ತೊಂದರೆಯೂ ಇಲ್ಲ ಸರ್. ಕ್ಯಾಮ್ರಾ ಹಾಕ್ಸಿದ್ದಾರೆ, ಮತ್ತು ಚೀತಾ ಬರ್ತದೆ, ಹೊಯ್ಸಲ ಬರ್ತದೆ. ಇದ್ದರೂ ಬರೀ ಪೊಲೀಸ್ ಅವರೊಬ್ಬರಿಂದ ಇದನ್ನು 100% ಕ್ಲಿಯರ್ ಮಾಡೋಕ್ಕಾಗಲ್ಲ. ಸಾರ್ವಜನಿಕರು ಸಹ ಸಹಕಾರ ನೀಡಿದ್ರೇ ಇದು ಕ್ಲಿಯರ್ ಹೇಳ್ಬಿಟ್ರು ಅದನ್ನು. ನೆಕ್ಸ್ಟು ಮತ್ತು ನಮಗೆ ತೊಂದರೆ ಆಗ್ತಾ ಇರೋದು ಏನಂದರೆ, ಲಾಲ್ಬಾಗಿಂದ ಜಯಶ್ರೀವರೆಗೂ ಈ ಕಾರ್ ಡೆಕೋರೇಟಿವ್ ಇದೆ ಸರ್. ಅವರು ಒಂದು ಕಾರ್ನ ಅಡ್ಡ ಹಾಕಿ 20ರಿಂದ 30 ಜನ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ತಾರೆ. ಅದರಿಂದ ತೊಂದರೆ ಆಗ್ತಾಯಿದೆ, ಟ್ರಾಫಿಕ್ ಜಾಮ್. ಅದೊಂದು ಕ್ಲಿಯರ್ ಮಾಡಿ. ಯಾರು? ಈ ಕಾರ್ ಡೆಕೋರೇಟಿವ್ ಅಂಗಡಿಯವರು ಸರ್. ಕಾರ್ ಡೆಕೋರೇಷನ್ ಅವರು ಸರ್. ಅದೊಂದು ಕ್ಲಿಯರ್ ಮಾಡಿದ್ರೆ ಜಯಶ್ರೀ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ ಸರ್. ಆಯಿತು, ಓಕೆ, ಥ್ಯಾಂಕ್ ಯು ಸರ್. ಟೋಕನ್ ನಂಬರ್ 37 ಶ್ರೀ ವಿಜಯಕುಮಾರ್.
ನೆಕ್ಸ್ಟ್ ಅರುಣ್ 38. ಅರುಣ್. ಶಶಿಕಲಾ. ಶಶಿಕಲಾ. ಅರುಣ್ ಇದ್ದಾರಾ? Good afternoon. My name is Shashikala. I'm representing Shantinagar residents, and one of my biggest concern is Shantinagar, all our entry and exits have got choked. Mainly one of the reason is because we have the St. Joseph's College, which is so close by, and one of their gates in fact open right across our streets, and because of which right now many of them have complained to you. Unlicensed PGs have increased. Lot of student nuisance, whether it's smoking and so many other things, fights, and then they are all ganging up very late in the night, and the whole, at least thousands of bikes, I can't even tell you, thousands of bikes are parked in our street, encroaching all our footpath, because of which our residents have no place to park, to shop, neither they have any footpath to walk, and this has become one of our biggest nuisance. ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ? This is Ashok Nagar police station. Ashok Nagar. I request, really this is a very serious concern for us. We want you to help us remove encroachment. See, we have even written letters to BBMP asking them to take off all the street vendors Okay, and help businesses. us to help out. Let us see how to find 100% solutions. you It will have be all our difficult. help. Sure. So this is our main concern. I'll keep it short. Yeah. Okay, thank you. Token number 33, Francis. I'm 40. Can I just finish? Yeah. I'm Prasad here. So that we can also finish. You will yes, be the last sir. one. Yes, I understand. Yeah. I'm addressing this issue with Wilson Garden Police Station. We have one hotel by name Vishnu Park, which is parallel to Double Road. It's in the entrance from where we enter into Shantinagar. They have no parking, and when they were opening the hotel itself, we had informed them, please look out for a parking. They promised us they will have some parking lot behind, but unfortunately they don't have. It's just not the hotel. They have a party hall on the first floor. So it's a major issue for us. I would request our Wilson Garden Police Station to look into this. The other point is, as far as the crime, we have most of the crime which happens in Shantinagar, the exit point for them is Vinayak Nagar. So previously also, when the other inspectors were there, we requested them to have one outpost in the entrance of Vinayak Nagar where the graveyard ends. So I would request the inspector to do that. Thank you. ಜಾಗ ಇದೆಯಾ ಅಲ್ಲಿ? ಸರ್ ಇದೆ ಸರ್, ಜಾಗ ಇದೆ ಅಲ್ಲಿ. ಜಾಗ ಇದ್ರೆ ನಾವು ನಮ್ಮ ನೆರವು ಪೊಲೀಸ್ ಅಸಿಸ್ಟೆಂಟ್ಸ್ ಬೂತ್ ಹೌದು ಸರ್, ಒಂದು ಚಿಕ್ಕದೊಂದು ಬೂತ್ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಕಳ್ತನ ಮಾಡಿದವರು ಎಲ್ಲರೂ ಅಲ್ಲಿಂದಾನೇ ಎಸ್ಕೇಪ್ ಆಗ್ತಾರೆ. ಯಾಕಂದರೆ ನಮ್ಮ ಏರಿಯಲ್ಲಿ ಸುಮಾರು ಕ್ಯಾಮ್ರಾಸ್ ಎಲ್ಲ ಹಾಕಿದ್ದೀವಿ, ಪ್ಲಸ್ ನಮ್ಮದು ಒಡನಾಟ ಚೆನ್ನಾಗಿದೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಫೋಟೋಸು ಹಾಕಿದ್ದೀವಿ. ಮೊನ್ನೆ ಒಂದು ಕಳ್ತನೂ ಆಯಿತು, ಒಂದು ಅಫ್ಕೋರ್ಸ್ ಅವರೆಲ್ಲ ಎಲೆಕ್ಷನ್ ಡ್ಯೂಟಿಯಲ್ಲಿ ಬ್ಯುಸಿ ಇದ್ದರು, ಬಟ್ ಒನ್ ಮಿಸ್ಟರ್ ವಿಜಯ್ ಹೂ ಇಸ್ ಇನ್ ಚಾರ್ಜ್ ಆಫ್ ದ ಕ್ರೈಮ್, ಹಿ ಸೆಟ್ ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು. ಓಕೆ. ವಿಷ್ಣು ಹೋಟೆಲ್ ಇದು? ಹೌದು ಸರ್, ವಿಷ್ಣು ಪಾರ್ಕ್. ವಿಷ್ಣು ಪಾರ್ಕ್. ಓಕೆ. ಈ ಉಮೇಶ್ ಹೋಟೆಲ್ದು ಯಾಕೋ ಈ ಸಲ ಬರಲಿಲ್ವಲ್ಲ? ಉಮೇಶ್ ವಯಲಿಕಾವಲ್ಲ ಯಾರದು? ಕ್ಲಿಯರ್ ಆಗಿದೆಯಾ? ಓಕೆ, ಗುಡ್. ಸರ್ ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಕಡೆಯಿಂದ ತುಂಬ ಪ್ರಾಬ್ಲಮ್ಸ್ ಇದೆ ಸರ್. BBMP ಅವ್ರು ಬಂದ್ಬಿಟ್ಟು ಈ ಫುಟ್ಪಾತ್ ಕಡೆ ಅವ್ರು ಬಂದಿಲ್ಲ ಸರ್, ಅವ್ರು ಬಂದಿಲ್ಲ, ಪೊಲೀಸ್ ಅವ್ರು ಬಂದ್ಬಿಟ್ಟು ತುಂಬ ತೊಂದರೆ ಕೊಡ್ತಾರೆ. ಫಾಸ್ಟ್ ಫುಡ್ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಅವ್ರಿಗೆ ಬಂದ್ಬಿಟ್ಟು ತುಂಬ ತೊಂದರೆ ಕೊಡ್ತಾರೆ ಅಂಗಡಿ ಎತ್ತಬೇಕಂತ. BBMP ಅವ್ರಿಗೆ ಕಂಪ್ಲೇಂಟ್ ಮಾಡೋಕೆ ಹೋದ್ರೆ ಕೂಡ ಅವ್ರೇನು ಬಂದ್ಬಿಟ್ಟು ನಮಗೆ ರೂಟ್ ಕೊಡ್ತಾರೆ, ಹೋಗಿ ಮಾಡ್ಕೊಳ್ಳಿ ಅಂತ, ಏನು ತೊಂದರೆ ಇಲ್ಲ. ಇನ್ನೊಂದು ಬಂದ್ಬಿಟ್ಟು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಬಂದ್ಬಿಟ್ಟು ಇದು ಫುಟ್ಬಾಲ್ ಸ್ಟೇಡಿಯಂ ಕಡೆ ಬಂದ್ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಬಂದ್ಬಿಟ್ಟು ತುಂಬ ರೋಲ್ ಕಾಲ್ ಆಗುತ್ತೆ, ಮಚ್ಚುಗಳಿಕೊಂಡು ತುಂಬ ಸರಿ ನಡೆದಿದೆ ಆ ಥರ. ಓಕೆ, ಪೊಲೀಸರು ಬಂದ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು, ರಾತ್ರಿ ಹೊತ್ತಿನಲ್ಲಿ ಬಂದ್ಬಿಟ್ಟು ಹುಡುಗರು ಕೆಲಸಕ್ಕೆ ಹೋಗಿ ಬರ್ತಾರೆ ಕಾಲ್ ಸೆಂಟರ್ನಲ್ಲಿ, ಆವಾಗ ಬಂದ್ಬಿಟ್ಟು ರಾಬ್ರಿಗಳು ನಡೀತಾ ಇರುತ್ತೆ. ನಮ್ಮ ತಮ್ಮ ಹೇಳ್ದ. ಥ್ಯಾಂಕ್ ಯು. ಅದು ಸ್ವಲ್ಪ ನೋಡ್ಬಿಟ್ಟು ಕ್ಲಿಯರ್ ಮಾಡಿ ಸರ್. 41 ಶ್ರೀ ಪಂಪ. ಸರ್ ನಮ್ಮದು BBMP ಅವರಿಗೆ ಇರೋದು ಕ್ವಶನ್ನು ಏನಂದರೆ, ಕಬ್ಬನ್ಪೇಟೆಯಲ್ಲಿ ಈ ಬೆಂಗಾಲೀಸ್ ತುಂಬ ಇದ್ದಾರೆ. ಸೊ ಅವರು ಯಾವ ಥರ ಕಸ ಹಾಕ್ತಾರಂದರೆ, ಬೆಂಗಳೂರಲ್ಲಿ ಎಲ್ಲೂ ಕಸ ಸಿಗಲಿಲ್ಲ ಅಂದರೆ ನಮ್ಮ ಏರಿಯಾಗೆ ಬನ್ನಿ, 1 ಗಂಟೆಗೆ ಬನ್ನಿ, ಮಧ್ಯಾಹ್ನ ಕಸ ಹಂಗೆ ಇರುತ್ತೆ. ಸೊ ಅಷ್ಟೊಂದು ಏನಂದ್ರೆ ರಾತ್ರಿ 1 ಗಂಟೆ ಆದರೂ ಅವ್ರ ಮೇಲೆ ಕಬ್ಬನ್ಪೇಟೆ ಸರ್, ಹಲ್ಸೂರ್ಘಾಟ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಕಬ್ಬನ್ಪೇಟೆ. ಹಾಗೆ ಸ್ಟ್ರೀಟ್ ಲೈಟು ಅಷ್ಟೇ, ಎಷ್ಟು ನಾನು ನೋಡ್ತಾ ಇದ್ದಂಗೆ ಗಣೇಶನ ಹಬ್ಬನ ಬಿಫೋರ್ದಿಂದ ನಾನಿರೋದು 5th ಕ್ರಾಸಲ್ಲಿ, ಅಲ್ಲಿ 3 ಸ್ಟ್ರೀಟ್ ಲೈಟ್ ಆಫ್ ಆಗಿದೆ, ಯಾರೂ ಅದು ಕೇರ್ ತೊಗೊಳ್ತಾ ಇಲ್ಲ. ಸೊ ಅದೊಂದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಓಕೆ ಸರ್,
ಥ್ಯಾಂಕ್ ಯು. BBMP ಅವ್ರಿಗೆ ಕಂಪ್ಲೇಂಟ್ ಕೊಡಿ, ನಾವು ಹೇಳ್ತೀವಿ, ನಮ್ಮದು ಪ್ರೊಸೀಡಿಂಗ್ ಕಳಿಸ್ತೀವಿ ಅವ್ರಿಗೆ. ಓಕೆ ಸರ್, ನಾನು ಮಾಡಿದ್ದೀನಿ ಸರ್, ಆದರೂ ಆಗಿಲ್ಲ, ಅದಕ್ಕೋಸ್ಕರ. ಓಕೆ ಸರ್. 42 ಶಬನಾ. Namaskara, sir. So I have filed a FIR at Ashoknagar Police Station on 2nd of April. Today is the 28th. Till now, the perpetrator is missing, absconding, and I have submitted everything as per the act. What case I is have not- cheating? This is a POSCO case. POSCO. And till now, nothing has happened. I'm not getting updates. And we are just made, the victims are made the accused, and we are running Okay. around like anything. I need your help. I need justice. It will be sir. attended on priority. Yes, sir. Thank you, sir. ವೆಂಕಟೇಶ್ 43. ವೆಂಕಟೇಶ್. ದಿವಾಕರ್ 44. ದಿವಾಕರ್ ಯಾರಿಲ್ಲ? ದಿವಾಕರ್ ಕೊಡಿಯಲ್ಲಿ. Good afternoon, sir. Sir, Karnataka Police is doing a good job. Sir, ಪ್ರತಿ ಒಂದು ಕೇಸು ಮನುಷ್ಯತ್ವದಿಂದ ನೋಡಿ ಸಾಲ್ವ್ ಮಾಡ್ತಾ ಇದ್ದೀರಾ. You people are doing a great job. But still, I request government to invest more money on your gadgets, weapons, vehicles. You should speak to our Prime Minister or CM and get more funds, sir. ಪ್ರತಿಯೊಬ್ಬ ಪೊಲೀಸ್ ಅವ್ರಿಗೂ ಇನ್ನು ಗ್ಯಾಜೆಟ್ಸ್ ಬರಬೇಕು, ಟ್ಯಾಬ್ಲೆಟ್ಸ್ ಇರ್ಬೋದು, ಇಲ್ಲ ವೆಪನ್ಸ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಲೇಟೆಸ್ಟ್ ವೆಹಿಕಲ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. 33 ಫ್ರಾನ್ಸಿಸ್ ಅಂತ ಯಾರು? ಓಕೆ, ಇನ್ನೊಂದು 5 ಮಿನಿಟ್ಸು. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಇನ್ನೊಂದು 10 ನಿಮಿಷ ಸಹಕರಿಸಿ. ಇವಾಗ ಮಾನ್ಯ ಪೊಲೀಸ್ ಆಯುಕ್ತರವರು ಈ ಸಾರ್ವಜನಿಕರು ಪೊಲೀಸ್ನವರೊಂದಿಗೆ ಕೈ ಜೋಡಿಸಿ ಉತ್ತಮ ಸಹಕಾರ ನೀಡಿರೋದವ್ರಿಗೆ ಪ್ರಶಂಸನೀಯ ಸಲ್ಲಿಸ್ತಾ ಇದ್ದಾರೆ. ನಾನು ಹೆಸರನ್ನು ಹೇಳ್ತಾ ಹೋಗ್ತೀನಿ, ದಯಮಾಡಿ ಅವರು ಸ್ಟೇಜ್ ಮೇಲೆ ಬಂದು ಮಾನ್ಯ ಪೊಲೀಸ್ ಆಯುಕ್ತರವರಿಂದ ಪ್ರಶಂಸನೆಯನ್ನು ಸ್ವೀಕರಿಸ್ಕೋಬೇಕು. ಮೊದಲಿಗೆ ನಂದಕುಮಾರ್ ಅಂತ, ಹೈಗ್ರೌಂಡ್ಸ್ ಠಾಣಾ ಸರಹದ್ದು ನಂದಕುಮಾರ್. ಸರ್ಟಿಫಿಕೇಟ್ನ ನಾವು ಮನೆಗೆ ತಮಗೆ ತಲುಪಿಸ್ತೇವೆ. ಏಯ್ ಶಾಲ್ ಕೊಡಪ್ಪ ಫಸ್ಟ್. ಸರ್ಟಿಫಿಕೇಟ್ಸ್ನ ತಮ್ಮ ಮನೆಗೆ ತಲುಪಿಸ್ತೇವೆ. ನೆಕ್ಸ್ಟ್ ಶ್ರೀ ಡಿ ತಿಗಂಬರಂ, ಶೇಷಾದ್ರಿಪುರಂ ಠಾಣೆ. ಡಿ ತಿಗಂಬರಂ. ನೆಕ್ಸ್ಟು ಮುಜೀಬ್ ಪಾಷಾ. ನೆಕ್ಸ್ಟ್ ಅಬ್ದುಲ್ ಕುದೀಫ್. ನೆಕ್ಸ್ಟ್ ಶ್ರೀ ಮಾದಪ್ಪ, ಅಶ್ವಥ್ ನಗರ. ನೆಕ್ಸ್ಟ್ ಶ್ರೀಮತಿ ಇಂದು. ನೆಕ್ಸ್ಟ್ ಫ್ರಾನ್ಸಿಸ್ ಬಿನ್ ಕೃಷ್ಣಪ್ಪ, ಶ್ರೀಮತಿ ಇಂದು. ನೆಕ್ಸ್ಟ್ ಫ್ರಾನ್ಸಿಸ್ ಬಿನ್ ಕೃಷ್ಣಪ್ಪ. ಸುರೇಶ್ ಬಿನ್ ವೆಂಕಟೇಶ್, ಮುನೇಗೌಡ ಗಾರ್ಡನ್. ಸುರೇಶ್. ಅರವಿಂದ್ ತಿಮ್ಮರಾಜು, ಆರಾಧನಾ ಲೇಔಟ್. ಅರವಿಂದ್ ತಿಮ್ಮರಾಜು. ಹಾಂ, ಬನ್ನಿ.
ಅರವಿಂದ್ ತಿಮ್ಮರಾಜು, ಶಿವಕುಮಾರ್ ಬಿನ್ ಸೋಮಶೇಖರ್, ಕಬ್ಬನ್ಪೇಟೆ. ಲೋಕೇಶ್ ಜೆಸಿ ರೋಡ್, ಲೋಕೇಶ್ ಎ ಜೆಸಿ ರೋಡ್. ವೈ ಜಗದೀಶ್, ಶ್ರೀ ಭಾಸ್ಕರ್ ಬಿನ್ ಆರೋಗ್ಯ ಸ್ವಾಮಿ, ವಿವೇಕಾನಂದ. ಭಾಸ್ಕರ್. ಅನಿಲ್ ಜೆ, 18th ಕ್ರಾಸ್, ಬೆಂಗಳೂರು. ಮೊಹಮ್ಮದ್ ಗೌಸ್, ಇವರು ಕೊಲೆ ಆರೋಪಿ ಪತ್ತೆನಲ್ಲಿ ತುಂಬ ಪಾತ್ರ ವಹಿಸಿದ್ದಾರೆ. ಮೊಹಮ್ಮದ್ ಗೌಸ್. ಶಿವಕುಮಾರ್. ಪ್ರಶಂಸನ ಪತ್ರ ನೀಡಿದ ಮಾನ್ಯ ಪೊಲೀಸ್ ಆಯುಕ್ತರವರಿಗೆ ವಂದನೆಗಳು. ಈ ಕಾರ್ಯಕ್ರಮ ಕುರಿತಾಗಿ ಮಾನ್ಯ ಪೊಲೀಸ್ ಆಯುಕ್ತರು ಸಾಹೇಬರು ತಮ್ಮನ್ನು ಉದ್ದೇಶಿಸಿ 4 ಮಾತಾಡಬೇಕಂತ ಕೇಳ್ಕೊತೇನೆ. ಮಾತನಾಡೋದು ಏನಿಲ್ಲ, ಓನ್ಲಿ ಇನ್ ಸಮ್ ಅಪ್ ಐ ಕ್ಯಾನ್ ಓನ್ಲಿ ಸೇ ದಟ್ ಇವತ್ತಿನ ಈ ಮಾಸಿಕ ಜನಸಂಪರ್ಕ ಸಭೆ ಏನಿದೆ ಅದು ತಾವು ಇಲ್ಲಿ ಬಂದು ಸಾಕಷ್ಟು ನೇರವಾದಂತಹ ಸಮಸ್ಯೆಗಳನ್ನು ಗುರುತು ಮಾಡಿಕೊಟ್ಟಿದ್ದೀರಾ. ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಇಲಾಖೆಯ ವತಿಯಿಂದ ಯಾವ ರೀತಿಯಲ್ಲಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗ್ತದೆ ಅದನ್ನು ನಾವು ಪ್ರಯತ್ನವನ್ನು ಮಾಡ್ತೇವೆ. ಎರಡನೇದಾಗಿ ಬೇರೆ ಇಲಾಖೆಗಳಿಂದ ಏನು ಕೆಲಸಗಳಾಗಬೇಕಾಗಿದೆ ಆಯಾ ಇಲಾಖೆಗಳ ಗಮನಕ್ಕೆ ತಂದು ಅವುಗಳನ್ನು ಕೂಡ ಪರಿಹರಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಜೊತೆಗೆ ಬಹುಮುಖ್ಯವಾಗಿ ಇಲ್ಲಿ ಸಂಚಾರದ ಸಾಕಷ್ಟು ವಿಷಯಗಳನ್ನು ತಾವು ಹೇಳಿದ್ದೀರಾ. ಕೆಲವೊಂದು ಉತ್ತಮ ಸಲಹೆಗಳು ಕೂಡ ಬಂದಿದ್ದಾವೆ. ಅವುಗಳನ್ನೆಲ್ಲ ಪ್ರಾಕ್ಟಿಕಲ್ಲಾಗಿ ಕೂಲಂಕಷವಾಗಿ ಪರಿಶೀಲಿಸಿ ಅವುಗಳನ್ನು ಒಂದು ಟೈಮ್ ಬೌಂಡ್ ಮಾದರಿಯಲ್ಲಿ ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲಿ ಅದು ಸರಿ ಅನಿಸೋದಿಲ್ಲ ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರಲಾಗ್ತದೆ. ಯಾವುದೇ ಕಾರಣದಿಂದ ಅದು ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಹೀಗಾಗಿ ಎರಡು ಲಾ ಆ್ಯಂಡ್ ಆರ್ಡರ್ ಮತ್ತು ಸಂಚಾರ ವಿಭಾಗದ ಎರಡೂ ಕೂಡ ತಮ್ಮ ಎಲ್ಲ ಏನು ಸಲಹೆಗಳಿದ್ದಾವೆ ಅಥವಾ ಪ್ರಶ್ನೆಗಳಿದ್ದಾವೆ ಅಥವಾ ಸಮಸ್ಯೆಗಳಿದ್ದಾವೆ ಅವುಗಳನ್ನು ಪರಿಹರಿಸಲಿಕ್ಕೆ ಮುಂದಿನ ದಿವಸಗಳಲ್ಲಿ ಸಮಯೋಚಿತವಾಗಿ ಒಂದು ಕಾಲಾವಕಾಶದಲ್ಲಿ ಅವುಗಳನ್ನು ಪರಿಹರಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಮತ್ತೊಮ್ಮೆ ಇಲ್ಲಿ ತಾವೆಲ್ಲ ಈ ಒಂದು ಬಿಸಿಲಿನ ಇದರಲ್ಲೂ ಕೂಡ ತಾವು ಇಲ್ಲಿ ಬಂದಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ ಈ ಸಭೆಯನ್ನು ಇಲ್ಲಿಗೆ ಮುಗಿಸ್ತೇವೆ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನೆರವೇರಿಸಿಕೊಡುವಂಥ ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಶ್ರೀ ದಯಾನಂದ್ ಸಾಹೇಬ್ರವರಿಗೆ ತಮ್ಮ ಕೇಂದ್ರ ವಿಭಾಗ ವತಿಯಿಂದ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ದಯಮಾಡಿ